ಸಿನಿಮಾ ಬಂದ್ಮೇಲೆ ನೋಡಪ್ಪ ಇದು ಲೈಫ್ ಅನ್ಸೋ ಅಷ್ಟು ಖುಷಿ ಆಯ್ತು. ಈ ಪ್ರಪಂಚಕ್ಕೆ ನಾವೆಲ್ಲ ಬಂದ್ರೆ ಟ್ರಿಪ್ ಇದ್ದಂಗೆ ಮುಗಿಸಿ ಹೋಗ್ಲೇಬೇಕು. ನನ್ನ ನೋಡಿ ನಾನು ಆಚೆ ಬಂದಾಗ ಬೈತಾರಲ್ಲ ಆವಾಗ ಗುರು ನನಗೆ ಪಾತ್ರ ಕಥಾ ಮಾಡಿದ್ದೀನಿ. ಲೈಫ್ ಹಾಳಾದಾಗ ಅವ್ರ ಗೋಲ್ಸ್ ಲೈಫ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನಿಮ್ಗೆ ಧೈರ್ಯ ಇರ್ಬೇಕು ಅಟ್ ದ ಸೇಮ್ ಟೈಮ್ ಯು ಶುಡ್ ಹ್ಯಾವ್ ದಟ್ ಥಿಂಗ್. ಇಲ್ಲಪ್ಪ ನಾನು ಮಾಡ್ಲೇಬೇಕು. ಕಮರ್ಷಿಯಲ್ ವೇಲಿ, ಕಂಟೆಂಟ್ ವೇಲಿ, ಎಮೋಷನಲ್ ವೇಲಿ ಕಾಡ ಅಂತ ಥಿಯೇಟರ್ ಹತ್ರ ಹೋದಾಗ್ಲೇ ಗೊತ್ತಾಗಿದ್ದು ನನ್ನ ಪಾತ್ರ ಜನ ಇಷ್ಟ ಬರ್ತಾವ್ರ ಅಂತ. ಮಾಡಿದ್ರೆ ಯಾರು ಮಾಡದಿರೋದನ್ನ ಮಾಡ್ಬೇಕು, ಮಾಡಕ್ ಆಗದಿರೋದು ಏನೂ ಇಲ್ಲ, ಮಾಡು ಅಂತ ಅವರೇ ಹೇಳಿದ್ರು. ಕನ್ನಡ ಆಡಿಯನ್ಸ್ ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಬಿಕಾಸ್ ಆಫ್ ಕೋರ್ಸ್ ಐ ಆಮ್ ಹೂಎವರ್ ಐ ಆಮ್ ಬಿಕಾಸ್ ಆಫ್ ದೆಮ್. ನಾ ಯಾರು ಹೀರೋ ಮಾಡಲ್ಲ, ನಮಗೆ ನಾವೇ ಹೀರೋ ಆಗ್ಬೇಕು. ಅದೊಂದು ಎಲ್ಲೋ ಒಂದು ಸೆಕೆಂಡ್ ಉದಯ ಟಿವಿ ನಾನು ನೋಡಿದೆ. 2.5 ಅವರ್ ಕುತ್ಕೊಂಡು ಥಿಯೇಟರ್ ಒಳಗೆ ಕುತ್ಕೊಂಡು ಬರ್ತಾರೆ ಅಂದ್ರೆ ಸೊ ಅವರಿಗೆ ಒಂದು ಏನೋ ಒಂದು ಫೀಲ್ ಬೇಕು. ಒಂದೊಳ್ಳೆ ಮೆಸೇಜ್ ಇದೆ ಇವತ್ತು, ಸ್ಟ್ರಾಂಗ್ ಆಗೇ ಹೇಳಿದ್ದೀನಿ. ಇವತ್ತಿನ ಜೀವನದ ಬದುಕಿನ ಪ್ರಶ್ನೆಗಳಲ್ಲಿ ಸಾಧಾರಣ ಒಂದೇ ತರ ಇರುತ್ತೆ. ಆ ಭಾವನೆಗಳನ್ನ, ಆ ಕನಸುಗಳನ್ನ, ಆ ಸಂಘರ್ಷಗಳನ್ನ ಸಿನಿಮ್ಯಾಟಿಕ್ ಆಗಿ ತೆರೆ ಮೇಲೆ ತರುವಂತಹ ಪ್ರಯತ್ನ ಒಂದ್ ಸಿನಿಮಾ ಮಾಡ್ತಾ ಇದೆ. ಅದು ಇವತ್ತಿಗೆ ಬದುಕುವ ಸಿನಿಮಾ. ಅದು ಲೈಫ್ ಟುಡೇ ಆಗಸ್ಟ್ 6ನೇ ತಾರೀಕು ಪ್ರಪಂಚದಾದ್ಯಂತ ತೆರೆದುಕೊಳ್ತಾ ಇದೆ. ಆ ಸಿನಿಮಾದ ಬಗ್ಗೆ ಚರ್ಚೆ, ಮಾತುಕತೆ ಇವತ್ತು ಅಂದ್ರೆ ಟುಡೇ ನಿಮ್ಮ ನ್ಯೂಸು ಚಾನಲ್ ನಲ್ಲಿ. ನಮಸ್ಕಾರ, ನಾನು ಹರೀಶ್ ನಾಗರಾಜು, ನಿಮ್ಮೆಲ್ಲರಿಗೂ ಸ್ವಾಗತ. ಈ ಲೈಫ್ ಟುಡೇ ನಲ್ಲಿ ನಮ್ ಜೊತೆ 3 ಜನ ಇದ್ದಾರೆ. ಅಫ್ಕೋರ್ಸ್ ಫಸ್ಟ್ ಟೈಮ್ ಆನ್ ಬಿಗ್ ಸ್ಕ್ರೀನ್ ಬೆಳ್ಳಿ ತೆರೆಯಲ್ಲಿ ಕಾಣಿಸ್ಕೊಳ್ತಿರುವಂತಹ ಒಬ್ಬ ಅದ್ಭುತ ಬರಹಗಾರ, ಕನಸು ಕಂಡಿರೋರು ನನಸು ಮಾಡೋಕೆ ಬೆಳ್ಳಿ ತೆರೆಯಲ್ಲಿ ಕಾಯ್ತಾ ಇದ್ದಾರೆ. ನನ್ನ ಜೊತೆ ಇದ್ದಾರೆ ಈ ಸಿನಿಮಾದ ನಾಯಕ ನಟ, ಫಸ್ಟ್ ಟೈಮ್ ನಮ್ ಜೊತೆ ಇಂಟರ್ವ್ಯೂ ನಲ್ಲಿ ಕಿರಣ್ ಆದಿತ್ಯ. ನಮಸ್ತೆ ಸರ್, ಥ್ಯಾಂಕ್ ಯು ಸೋ ಮಚ್. ಹೌ ಆರ್ ಯು ಕಿರಣ್? ವೆರಿ ಗುಡ್. ಕುಡಿಯ ಖುಷಿ ಆಗುತ್ತೆ. ಡೆಬ್ಯೂ ಒಂದಾಗೆಲ್ಲ ಟೆನ್ಷನ್, ಡೆಬ್ಯೂ ಒಂದಾಗೆಲ್ಲ ಸಂಭ್ರಮನ, ಡೆಬ್ಯೂ ಒಂದಾಗೆಲ್ಲ ಏನ್ ಎಕ್ಸ್ಪೆಕ್ಟೇಷನ್? ಯಾವಾಗ್ಲೂ ಎಕ್ಸೈಟ್ಮೆಂಟ್ ಇದೆ ಸರ್. ಹಿಂದೆ ಒಂದಿನ ಇದೆಲ್ಲ ನಿಮ್ ಜೊತೆ ಇಂಟರ್ವ್ಯೂ ಕೂತ್ಕೊಳ್ಳೋದೇ ಒಂದು ಕನಸಾಗಿತ್ತು. ನಾವ್ ಯಾವಾಗಪ್ಪ ಹೀರೋ ಆಗಿ ಸರ್ ಮುಂದೆ ನಾವು ಇಂಟರ್ವ್ಯೂ ಕೊಡೋದು, ಸೊ ಇದೆಲ್ಲ ಇಟ್ಸ್ ಅ ಡ್ರೀಮ್ ಕಮ್ ಟ್ರೂ. ವೆರಿ ಹ್ಯಾಪಿ. ಸಿ ಆ ಲೈಫ್ ಟುಡೇ ಬಂತು. ಗ್ರೇಟ್ ಯಾ. ನನ್ನ ಜೊತೆ ಇದ್ದಾರೆ ಈ ಸಿನಿಮಾದ ಮಗದೊಬ್ಬ ನಾಯಕಿ. ನಮಗವ್ರು ಕನ್ನಡತಿನೇ ಆಗೋಗಿದ್ದಾರೆ. ಬಾಂಬೆ ಹುಡುಗಿ ಆದ್ರೆ ಕನ್ನಡದ ಬೆಡಗಿ. ನಮ್ಮ ಜೊತೆ ಇದ್ದಾರೆ ಯುಕ್ತಾ. ಹಾಯ್ ಯುಕ್ತಾ. ಥ್ಯಾಂಕ್ ಯು ಸರ್. ಎಷ್ಟು ಅದ್ಭುತವಾಗಿ ಇಂಟ್ರೊಡಕ್ಷನ್ ಕೊಟ್ರಿ ಅಂದ್ರೆ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು. ಹೌ ಆರ್ ಯು? ಐ ಆಮ್ ಗುಡ್ ಸರ್. ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಲೈಫ್ ಹೇಗಿದೆ ಯುಕ್ತಾ? ಲೈಫ್ ಸಕ್ಕದಾಗಿದೆ. ಲೈಫ್ ಟುಡೇನು ಚೆನ್ನಾಗಿದೆ, ಲೈಫ್ ಹಿಂದೆನೂ ಚೆನ್ನಾಗಿತ್ತು, ಮುಂದೇನು ಎಲ್ಲ ಚೆನ್ನಾಗಾಗುತ್ತೆ. ಸೊ ಎಸ್ಟರ್ಡೇ ಚೆನ್ನಾಗಿದೆ, ಟುಡೇ ಚೆನ್ನಾಗಿದೆ, ನಾಳೆ ಇನ್ನೂ ಒಳ್ಳೇದಾಗುತ್ತೆ. ಕ್ಯಾ ಬಾತ್ ಹೈ. ಸಾಮಾನ್ಯವಾಗಿ ಕೇಸರಿಬಾತ್ ತಿನ್ಬೇಕಾದ್ರೆ ನಮಗೆ ಗೋಡಂಬಿ, ದ್ರಾಕ್ಷಿ, ಲವಂಗ ಸಿಕ್ಕರೆ ಚೆನ್ನಾಗಿರುತ್ತೆ. ಆದರೆ ಕೇಸರಿಬಾತಲ್ಲಿ ಯಾವುದೋ ಕಲ್ಲು ಸಿಕ್ಕರೆ ಅದಕ್ಕಿಂತ ಇರಿಟೇಷನ್ ಇನ್ನೊಂದಿಲ್ಲ. ಬಹುಶಃ ಈ ಸಿನಿಮಾದಲ್ಲಿ ನೋಡುವವರೆಗೆ ಹಾಗನ್ಸಿದ್ರೂ ಆಶ್ಚರ್ಯ ಇಲ್ಲ. ನಮ್ಮ ಜೊತೆ ಇದ್ದಾರೆ ಕಾಕ್ರೋಚ್ ಸುದಿ. ಎಷ್ಟು ಚೆನ್ನಾಗಿ ಇಂಟ್ರೊಡಕ್ಷನ್ ನಾನು ಗೋಡಂಬಿ, ದ್ರಾಕ್ಷಿ ಎಲ್ಲ ಬಂದಾಗ ಏನೋ ಹೋಯ್ತಾ ಇದೆಯಲ್ಲ ಅಂತ ಕಲ್ಲು ಬಂದಾಗ ಗೊತ್ತಾಗುತ್ತೆ. ನಮಗೆ ಪ್ರೀತಿ ಅಂದ್ರೆ ಕೇಸರಿಬಾತು, ಹೌದು. ಖುಷಿ ಅಂದ್ರೆ ಕೇಸರಿಬಾತು. ಈ ಕಲ್ಲು ಸಿಗೋದಿದೆಯಲ್ಲ ತಡ್ಕೊಳಕ್ಕಾಗಲ್ಲ. ಹೌದು. ನೀವ್ ಮಧ್ಯೆ ಕೂತಿರೋದು ಅದೇ ಕಲ್ಲಾಗಿ ಬೇಕಾಯ್ತು. ಗೋಡಂಬಿ ಮತ್ತು ದ್ರಾಕ್ಷಿ ಮಧ್ಯೆ ಒಂದು ಕಲ್ಲು. ನಾನು ಮೊದ್ಲೇ ಜನ ಬೈತಾರೆ, ಮೊದ್ಲೇ ಜನ ಟೀಕೆ ಮಾಡ್ತಾರೆ, ಮೊದ್ಲೇ ಜನ ಕಮೆಂಟ್ ಮಾಡ್ತಾರೆ. ಇಬ್ರು ಮಧ್ಯೆ ಕೂತ್ಕೊಳ್ಳೋದು ಬೇಕಾ ಅಲ್ವಾ? ನಾ ಸಿನಿಮಾಗಳಲ್ಲಿ ಇದೇ ಮಾಡ್ಕೊಂಡ್ ಬಂದಿರೋದು. ನನ್ನ ಪಾತ್ರನೂ ಅದೇ, ಆ ಇಬ್ರು ಮಧ್ಯೆ ಹೋದ್ರೇನೆ ಕೆಲಸ ನಮ್ದು. ಸೊ ಲೈಫ್ ಟುಡೇ ಏನೋ ಇದೆ. ಎಸ್ ಇದೆ. ಸೊ ಜಸ್ಟ್ ವೇಟ್ ಅಂಡ್ ವಾಚ್. ಆಗಸ್ಟ್ 6ನೇ ತಾರೀಕು ತನಕ ಕಾದಿರ್ಬೇಕು. ಆದ್ರೆ ಒಂದಷ್ಟು ಹೊರಗಿಳಿಯೋ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು. ಸುದೀ, ಎಸ್, ನಿಮ್ಗೆ ಇಂಡಸ್ಟ್ರಿ ಹೊಸದಲ್ಲ, ಆದ್ರೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರು ಪ್ರತಿ ಸಿನಿಮಾದಲ್ಲೂ ಹೊಸ ಸಿಗ್ತಾ ಇರ್ತಾರೆ. ಏನೋ ವಾ ಇವ್ರ ಹತ್ರ ಬಸ್ ಇದೆ, ಇವ್ರ ಹತ್ರ ಏನೋ ಇದೆ ಅಂತ ಅನಿಸ್ತಾ ಇರುತ್ತೆ. ಸೊ 3 ಜನದಲ್ಲಿ ಸೀನಿಯರ್ ನೀವಾಗಿರೋದ್ರಿಂದ ಈ ಇಬ್ಬರ ಬಗ್ಗೆ ಹೇಳಿ ನಮ್ಗೊಂದ್ ಸ್ವಲ್ಪ. ಏನೋ ಬಸ್ ಇದೆ ಇಲ್ಲಿ ಕಿರಣ್ ಹತ್ರನೋ ಯುಕ್ತಾ ಹತ್ರನೋ? ಯುಕ್ತಾ ಮೇಡಮ್ ಇಂದಾನೆ ಬರ್ತೀನಿ. ಆ ಯುಕ್ತಾ ಮೇಡಮ್ ನೋಡಿದಾಗ ಮೊದಲು ನನಗೆ ತುಂಬಾ ಖುಷಿಯಾಗಿದೆ. ಅವ್ರು ಇಷ್ಟು ಬೇಗ ಕನ್ನಡ ಇಷ್ಟು ಸ್ಪಷ್ಟವಾಗಿ ಕಲ್ತಿರೋದು. ನಾನು ತುಂಬಾ ಜನ ಜೊತೆ ಕೆಲಸಗಳು ಮಾಡಿದೀನಿ. ಎಷ್ಟೋ ವರ್ಷಗಳಾದ್ರೂ ಅವ್ರು ಇನ್ನೂ ಭಯ ಅನ್ಕೊಂಡೇ ಇರ್ತಾರೆ. ಕರೆಕ್ಟ್. ಇವ್ರು ಇವಾಗ ಕೇಳಿ ಏನಯ್ಯ ಅಂತಾರೆ. ಅಷ್ಟು ಕನ್ನಡ ಕಲ್ತಿದ್ದಾರೆ. ಅಣ್ಣ ಅಂದ್ರೆ ಸಾಕು. ಈಗ ಅದೇ ನಾನು ಆಗ್ಲೇ ಅಣ್ಣ ಅಂತ ಕರೆದಿಲ್ವ? ಇಲ್ಲ, ಸುದಿ ಸರ್. ಸುದೀಶ್ ಸರ್ ಹಂಗೆ ಮನ್ಸ್ ಬರಲ್ಲ ಅಣ್ಣ ಅಂತ ಕರೀತಂತ. ಅದನ್ನೇ ನಾನು ಅವಾಗ್ಲೇ ಅದೇ ಹೇಳ್ತಿದ್ದೆ, ಕಪಟವಿಲ್ಲದ ಅಪ್ಪಟ ಕನ್ನಡದ ಬೆಡಗಿ ನೀವು ಅಂತ. ವಾಹ್, ಕ್ಯಾ ಬಾತ್ ಹೈ.
ಅಲ್ಲ ಮೊದ್ಲು ನಾವ್ ಎಲ್ಲಿ ಬರ್ತೀವಿ ಅವ್ರ ತನ ಅವ್ರ ಕಲ್ಚರ್ ಅವ್ರ ಸಂಸ್ಕೃತಿನ ಕಲಿಯೋದಿದೆಯಲ್ಲ ಅದೇ ದೊಡ್ಡ ವಿಚಾರ ಅಲ್ಲಣ್ಣ. ತುಂಬಾ ಖುಷಿ ಆಗುತ್ತೆ ನನಗೆ ಮೇಡಮ್ ತುಂಬಾ ಬೇಗ ತುಂಬಾ ಇದಾಗ ಇಲ್ಲ ಸರ್ ನಾನು ಕನ್ನಡ ಸಿನಿಮಾ ಮಾಡ್ತಾ ಇದ್ದೀನಿ, ನಾನು ಇಲ್ಲೇ ಮಾಡ್ಬೇಕು ಅನ್ಕೊಂಡು ತುಂಬಾ ಆಸೆ ಇಟ್ಕೊಂಡ್ ಬಂದಿದ್ದೀನಿ. ಅಲ್ಲಿ ಫಸ್ಟ್ ನಾನು ಏನ್ ಮಾಡ್ಬೇಕು, ಕನ್ನಡ ಕಲಿಬೇಕು. ನಾನು ನೆಕ್ಸ್ಟ್ ಸಿನಿಮಾ ನೋಡಿ ಸರ್ ನಾನೇ ಡಬ್ ಮಾಡ್ತೀನಿ ಕನ್ನಡ ಸಿನಿಮಾಗೆ ಅಂತ ಹೇಳ್ತಿದ್ರು. ಅಲ್ಲ ಮಾಡಿದೀನಿ ಇಲ್ಲ ಅಂತ ಅಲ್ಲ, ಬಟ್ ಏನ್ ಗೊತ್ತಾ ಈ ಸಿನಿಮಾಗೆ ನಾನು ಮಾಡಕ್ ಆಗ್ಲಿಲ್ಲ, ನಾನು ಸ್ವಲ್ಪ ಬೇರೆ ಕಡೆ ಇದೆ ಅದಕ್ಕೆ. ಅದು ತುಂಬಾ ಖುಷಿ ವಿಚಾರ. ಆಮೇಲೆ ಈಗ ನಾವು ಈಗ ಕಳೆದ ವಾರಗಳಲ್ಲಿ ಪ್ರಮೋಷನ್ ಮಾಡುವಾಗ ಅವ್ರ ತಂದೆಯವರು ತುಂಬಾ ಸಿವಿಯರ್ ಆಗಿ ಹುಷಾರಿಲ್ಲ, ಹೇಳ್ಬೇಕು ಹೇಳ್ಬಾರ್ದು, ಅವ್ರ ತಂದೆಯವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಹೌದು. 2 ದಿನ ಬಾಂಬೆಗೆ ಹೋಗಿ ಮತ್ತೆ ಬಂದ್ರು ಅವರು ಸಿನಿಮಾಗೋಸ್ಕರ. ಅವ್ರ ತಂದೆಗೆಲ್ಲ ಹೇಳಿ ಇಲ್ಲ ನೀನ್ ಹೋಗು ಮಗಳೇ ಅಂತ ಅವರು ಕಳಿಸಿ, ನಿನ್ನ ಕೆಲಸ ಇದೆ ಅಲ್ಲಿ ಕರ್ತವ್ಯ ಇದೆ ಹೋಗು ಅಂತ. ಅಲ್ಲಿಂದ ಬಂದು ಮತ್ತೆ ಇಲ್ಲಿನ ಎಷ್ಟೇ ಒಳಗಡೆ ನೋವಿದ್ರು ಇಲ್ಲಿ ನಗ್ತಾ ಕೆಲಸ ಮಾಡ್ತಿದಾರಲ್ಲ ಅದು ದೊಡ್ಡ ವಿಚಾರ. ಖುಷಿ ಅಣ್ಣ ನಮ್ಗೆ ಅವ್ರ ಬಗ್ಗೆ. ಅದ್ ಬಿಟ್ರೆ ಕಿರಣ್ ಸರ್ ಯಾವಾಗ್ಲೂ ಗೆಲ್ಲೇಬೇಕು, ನಾನು ಅದಕ್ಕೆ ಅವ್ರ ಜೊತೆ ನಿಂತಿದ್ದೀನಿ. ತುಂಬಾ ಛಲ ಇಟ್ಕೊಂಡು ಬಂದಿರೋದು ಇವ್ರು. ನಾವು ಸುಮ್ನೆ ಏನೋ ಮಾಡ್ಬೇಕು ಅಥವಾ ಇಲ್ಲಿ ಬಂದು ಹೌದು ಸಿನಿಮಾಗೆ ಬಂಡವಾಳ ಹಾಕಿದ್ರೆ ದುಡ್ಡು ಅವ್ರು ದುಡ್ದಿರೋ ಬಂಡವಾಳನೆಲ್ಲ ತಂದು ಸಿನಿಮಾಗೆ ಹಾಕಿರೋದು. ಅಂದ್ರೆ ಈ ಸಿನಿಮಾ ಏನೋ ಮಾಡ್ಬೇಕು ಅಂತ, ದುಡ್ಡು ಮಾಡ್ಬೇಕು ಅಂತ ಸಿನಿಮಾ ಬಂದಿಲ್ಲ, ಸಿನಿಮಾ ಮಾಡ್ಬೇಕು ಅಂತ ದುಡ್ದಿರೋ ತಂದು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ತುಂಬಾ ಛಲ ಇದೆ. ಆಮೇಲೆ ಅವ್ರದ್ದು ಕತೆ ಹೇಳುವಾಗ್ಲೂ ನನಗೆ ಭಾರಿ ಖುಷಿ ಆಯ್ತು. ನಾನು ಆಶ್ಚರ್ಯದಲ್ಲಿ 2 ಸತಿ ಕೇಳಿದೆ ಇವರೇ ಕತೆ ಬರ್ದಿರೋದ ಅಂತ. ಇಲ್ಲ ಸರ್ ಅವರೇ ಕತೆ ಬರ್ದಿರೋದು ಅಂತ. ಆಮೇಲೆ ಅವರು ಯಾವಾಗ ಮಾತಾಡುವಾಗ ನಾವು ಬರ್ದಾಗ ಮಾತ್ರ ಅದನ್ನ ನಮ್ಗೆ ಹೇಳಕ್ಕೂ ಆಗೋದು ಇಲ್ಲ. ಹಂಗ್ ಹೊಸ ಹುಡುಗರಲ್ಲಿ ನಾನು ಕೆಲಸ ಮಾಡಿದೀನಿ ನೋಡಿದೀನಲ್ಲ, ಮಾತಾಡೋಕೆ ತುಂಬಾ ಕಷ್ಟ ಆಗುತ್ತೆ ಅವ್ರಿಗೆ. ಕ್ಯಾಮ್ರಾ ಈಗ ನಾವೇ ಎಷ್ಟೋ ಸತಿ ಈಗಲೂ ನೋಡಿ ಫಂಬಲ್ ಆಗುತ್ತೆ. ಅವ್ರು ನೀವು ಮಾತಾಡಿಸಿ ಸಖತ್ ಕಾನ್ಫಿಡೆಂಟ್ ಆಗಿ ಮಾತಾಡ್ತಾರೆ, ಯಾಕಂದ್ರೆ ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಅವ್ರ ಕತೆ ಮೇಲೂ ಕೆಲಸದ ಮೇಲೂ. ನನ್ಗೆ ಅದಿಷ್ಟ ಕಿರಣ್ ಸರ್. ಅಪ್ಪಟ ಬೆಂಗಳೂರು ಅಂದ್ರೆ ನಾವು ಕೆಂಪೇಗೌಡ ಅಂತೀವಿ, ಮಾಗಡಿ ನೆನಪಿಸ್ಕೋತೀವಿ, ಎಲ್ಲಿಂದ ಬಂದಿರೋದು. ಹಾಗಾಗಿ ಬೇರ್ ಆಗಿದೆ ಕಿರಣ್ಗೆ. ಒನ್ ಅಂಡ್ ಓನ್ಲಿ ಕಿರಣ್ ಆದಿತ್ಯ ಸರ್. ಮಾಗಡಿ ಹುಡುಗ, ಬೆಂಗಳೂರಲ್ಲಿ ಬೆಳೆದ್ರು, ಚೆನ್ನೈನಲ್ಲಿ ಅದ್ಭುತವಾಗಿ ಕೆಲಸ ಕಲ್ತ್ಕೊಂಡಿದ್ದಾರೆ. ಹಾಗಾಗಿ ಹಿ ನೋಸ್ ಇನ್ ಅಂಡ್ ಔಟ್ ಆಫ್ ಇಂಡಸ್ಟ್ರಿ. ಹೌದು ಸರ್, ಕರೆಕ್ಟ್. ತುಂಬಾ ಹತ್ರದಿಂದ ನೋಡಿದ್ದೀನಿ. ಓಕೆ. ಹೀರೋ ಹೊಸಬ ಇಂಡಸ್ಟ್ರಿಗೆ. ಬಟ್ ಟೆಲ್ ಅಸ್ ಎಲ್ಲರಿಗೂ ಹೇಳಿ, ಈ ಸಿನಿಮಾ ಹುಚ್ಚು ಯಾಕೆ ಚಿಕ್ಕಂದಿನಿಂದ? ವೈ? ಚಿಕ್ಕಂದಿನ ಒಂದು ಸರ್ಟನ್ ಏಜ್, okay. 13-14 ಆ ಟೈಮಲ್ಲಿ ಆಗ್ಲೇ ವಾಸ್ ಅ ವೆರಿ ಬ್ಯಾಡ್ ಗೈ ಇನ್ ಮೈ ಕಾಲೇಜ್ ಡೇಸ್. ಅಲ್ಲ ತುಂಬಾ ವರ್ಸ್ಟ್, ಬ್ಯಾಡ್ ಅನ್ನ ವರ್ಸ್ಟ್ ಅಂದ್ರೆ ತುಂಬಾ ಬರೀ ಕೆಟ್ಟ ಹುಡುಗರು ಯಾರು ಅಂದ್ರೆ ಏನು ಅಂತ ಇದ್ದೇನೆ ಆ ತರ ಬೆಳೆದಿದ್ದ ಕ್ಯಾರೆಕ್ಟರ್ ನಂದು. ಸೊ ಮಾತಲ್ಲಿ, ವ್ಯಕ್ತಿತ್ವದಲ್ಲಿ, ಚಟಗಳಿದೆ. ಆಗ ಆ ಟೈಮ್ ಹಂಗಿತ್ತು. ಅದಾದ್ಮೇಲೆ ಮನೆಯವ್ರಿಗೋಸ್ಕರ, ಅಕ್ಕಂಗೋಸ್ಕರ, ಅಕ್ಕ ಇಸ್ ಮ್ಯಾರಿಡ್ ಟು ಅ ವೆಲ್ ಫ್ಯಾಮಿಲಿ, ಅದಕ್ಕೋಸ್ಕರ ಓಕೆ ಏನಾದ್ರು ಅಚೀವ್ ಮಾಡ್ಬೇಕು, ಅವ್ರೆಲ್ರಿಗೂ ಪ್ರೌಡ್ ಬರೋಂತ ಕೆಲಸ ಮಾಡ್ಬೇಕು. ವೈ ಸಿನಿಮಾ ಕಿರಣ್? ಪ್ರೌಡ್ ಬರೋದಕ್ಕೆ ಸಿನಿಮಾ ಇಂಡಸ್ಟ್ರಿನ ಯಾಕೆ? ಯಶ್ ಅವರು ಇನ್ಸ್ಪಿರೇಷನ್ ಸರ್. ಇನ್ಸ್ಪೈರ್? ಹೌದೌದು. ಹೇಗೆ? ಅವರು ನಮ್ಮ ಏರಿಯಲ್ಲೇ ಇದ್ದಿದ್ದು. ನಾನು ಮುಂಚೆ ಕತ್ರಗುಪ್ಪೆಯಲ್ಲಿ ಇದ್ದಿದ್ದು, ಅವರು ಕತ್ರಗುಪ್ಪೆನೆ. ನಾನು ಹೋಗ್ತಾ ಇದ್ದೆ ಬರ್ತಾ ಇದ್ದೆ, ಅವರು ಎಷ್ಟೋ ಅದು ಸಿನಿಮಾ ಹಿಂಗೆಲ್ಲ ಅಂತ ಇದ್ರು. ನಾನು ಹಂಗೂ ಅಂತ ಇರಲಿಲ್ಲ, ವಾಪಸ್ ಹೋಗ್ತಾ ಇದ್ದೆ. ಒನ್ ಫೈನ್ ಡೇ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಸಿನಿಮಾ ರಿಲೀಸ್ ಆಗಿತ್ತು. ಮನೆ ಹತ್ರ ನೋಡಿದ್ರೆ ಅಲ್ಲಿ ಆಲ್ಮೋಸ್ಟ್ 1000 ಜನ ನಿಯರ್ ಟು ಬೈ ಇದ್ರು. ಇವ್ರಿಗೆ ಹಿಂಗೆಲ್ಲ ಆಗೋಯ್ತಾ ಅಂತ ನನಗೆ ಆಶ್ಚರ್ಯ. ಆಮೇಲೆ ಹೋಗಿ ಸಿನಿಮಾ ನೋಡಿದೆ. ಅವಾಗ ಮೇನ್ ರೋಡ್ ಕಾರ್ನರ್ ಹೌಸ್. ಹೌದು. ಹೊಸಕೆರೆ ಅಲ್ಲ, ಕತ್ರಗುಪ್ಪೆ ಇನ್ನೊಂದ್ ಮನೆ. ಅಲ್ಲಿ ಹೋದಾಗ ನನ್ಗೆ ಶಾಕ್ ಆಗೋದು, ಏನು ಇವ್ರಿಗೆ ಇಷ್ಟೊಂದು ಜನನ ಅಂತ. ಆಮೇಲೆ ಹೋಗಿ ಸಿನಿಮಾ ನೋಡಿದಾಗ ಕಂಪ್ಲೀಟ್ಲಿ ಫ್ಯಾನ್ ಆಗೋದು. ಒಂಥರ ಲವರ್ ಬಾಯ್ ಆಗುನು, ಮಾಸ್ ಆಗುನು, ನನ್ನ ಕ್ಯಾರೆಕ್ಟರ್ ಅದೇ ಇತ್ತು. ಸೊ ಕಂಪ್ಲೀಟ್ಲಿ ಅಲ್ಲಿಗೆ ಫ್ಯಾನ್ ಅದೇ. ಆಮೇಲೆ ಅವ್ರನ್ನ ಫಾಲೋ ಮಾಡ್ತಾ ಹೋದೆ. KGF ಎಲ್ಲ ಮಾಡಿದ್ರೆ ಅವಾಗ ಕಂಪ್ಲೀಟ್ಲಿ ಇನ್ಸ್ಪಿರೇಷನ್ ಆಗೇ ತಗೊಂಡು ಮಾಡಿದ್ರೆ ಯಾರು ಮಾಡಿದಿರೋದನ್ನೇ ಮಾಡಬೇಕು, ಮಾಡಕ್ಕಾಗ್ದಿರೋದು ಏನೂ ಇಲ್ಲ, ಮಾಡು ಅಂತ ಅವರೇ ಹೇಳಿದಾರೆ. ಹಂಗಾಗಿ ಓಕೆ. 94 ವರ್ಷ ಇಂಡಸ್ಟ್ರಿನಲ್ಲಿ ತುಂಬಾ ಲವ್ ಸಬ್ಜೆಕ್ಟ್ಗಳು ನೋಡಿದೀವಿ ನಾವು ಅವತ್ತಿಂದ ಇವತ್ತಿನ ತನಕ. ಕನ್ನಡ ಇಂಡಸ್ಟ್ರಿ ಯೋಚನೆ ಮಾಡಿದ್ರೆ ಸೊ ಪ್ರತಿ ಹಂತದಲ್ಲೂ ಒಂದು ಸವಾಲ್ ಇದ್ದೇ ಇರುತ್ತೆ. ಈ ಲವ್ ಸಬ್ಜೆಕ್ಟ್ ನ ಬೇರೆ ತರ ಕೊಡ್ಬೇಕು ಮತ್ತು ಈ ಜನರೇಷನ್ಗೆ ಅಡಾಪ್ಟ್ ಆಗ್ಬೇಕಿದು ಅಂತ. ಆ ಥಾಟ್ ಎಲ್ಲಿಂದ ಕಿರಣ್? ಟು ಬಿ ವೆರಿ ಫ್ರ್ಯಾಂಕ್, ನಾನು ತುಂಬಾ ಹೀರೋ ಆಗ್ಬೇಕು ಸಖತ್ ಕಷ್ಟಪಟ್ಟೆ ಸರ್. ಹೋದೆ, AD ಕೆಲಸ ಎಲ್ಲ ಮಾಡಿದೆ, ಇನ್ನೊಂದು ಮಾಡಿದೆ, ಯಾರು ಮಾಡಿಲ್ಲ. ನಾನೇ ಕೇಳಿದೆ ಬನ್ನಿ ಮಾಡೋಣ ಅಂದ್ರೂ ಕತೆಗೆ ನಾನು ಯಾರು ಪ್ರೊಡ್ಯೂಸರ್ ಇದ್ದಾರೆ ಬಂದು ಕತೆ ಹೇಳಿ ಅಂದ್ರೂ ತುಂಬಾ ರಾಂಗ್ ಕತೆಗಳು ಹೇಳ್ತಾ ಇದ್ರು. ರಿಮೇಕ್ದು ಕನ್ನಡ ಸಿನಿಮಾನೇ ತಿರುಗಿಸಿ ಮುರುಗಿಸಿ ಆಗ ಒಂದು ಡಿಸಿಷನ್ಗೆ ಬಂದೆ. ಯಶ್ ಬಾಸ್ ಯಾವಾಗಲೂ ಹೇಳ್ತಾ ಇದ್ರು ನಮಗೆ ನಾ ಯಾರು ಹೀರೋ ಮಾಡಲ್ಲ, ನಮಗೆ ನಾವೇ ಹೀರೋ ಆಗಬೇಕು. ಅದೊಂದು ಎಲ್ಲೋ ಒಂದು ಸೆಕೆಂಡ್ ಉದಯ ಟಿವಿಲಿ ನಾನು ನೋಡಿದೆ. ಹೌದಲ್ಲ ಅವ್ರು ಹೇಳ್ತಾರೆ ಅದು ಕರೆಕ್ಟ್, ನನ್ನ ಕತೆ ನಾನೇ ಬರ್ಕೊಳ್ಳೋಣ ಅಲ್ವಾ, ಸರಿ ಅಂದ್ಬಿಟ್ಟು ಇವ್ ನೋಡಿದ್ನಲ್ಲ ಎಲ್ಲ ಲೈಫ್ ಬಗ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ನಾನೇ ಸ್ಟಾರ್ಟ್ ಮಾಡಿದೆ ಸರ್. ಏನ್ ಲೈಫ್ ಅಂದ್ರೆ ಸುದಿ? ಏನ್ ಲೈಫ್ ಅಂದ್ರೆ ಏನು ಅಕಾಂಟಿಯೋ ನಿಮ್ಮ ಪ್ರಕಾರ? ಏನು ಈ ಥರ ಸೀರಿಯಸ್ ಪ್ರಶ್ನೆ ಕೇಳ್ಬಿಟ್ರಿ. ನಾನು ಅಷ್ಟೊಂದು ಚಾಲೆಂಜಿಂಗ್ ಆಗೆಲ್ಲ ಲೈಫ್ ತಗೊಂಡಿಲ್ಲ ಅಣ್ಣ. ತುಂಬಾ ಬರ್ತದಲ್ಲಿ ಬೆಳೆದಿದ್ದ ನಾನು. ಕರೆಕ್ಟು. ನಿಮ್ ಪ್ರಕಾರ ಲೈಫ್ ಏನು? ಅಯ್ಯೋಯ್ಯೋ, ಯೋಚನೆ ಮಾಡೋಕ್ಕಾಗ್ತಿರಂತ ಪ್ರಶ್ನೆ. ಇಲ್ಲ ನಾನು ಅಂದ್ರೆ ಏನ್ ಹೇಳೋದು, ತುಂಬಾ ಬರೀ ಬರ್ತಾನೆ ನೋಡ್ಕೊಂಡ್ ಬೆಳೆದವ್ ನಾನು. ಸಿನಿಮಾ ಬಂದ್ಮೇಲೆ ನೋಡಪ್ಪ ಇದು ಲೈಫ್ ಅನ್ಸೋ ಅಷ್ಟು ಖುಷಿ ಆಯ್ತು. ನನ್ ಪ್ರಕಾರ ನನ್ಗೆ ಲೈಫೇ ಸಿನಿಮಾ. ತುಂಬಾ ತುಂಬಾ ಖುಷಿ, ತುಂಬಾ ತುಂಬಾ ಕೊಟ್ಟಿದೆ, ಎಲ್ಲ ಕೊಟ್ಟಿದೆ.
ಬದುಕನೆ ಕಟ್ಕೊಟ್ಟಿದೆ. ನನ್ನ ಪ್ರಕಾರ ನನ್ಗೆ ಅಷ್ಟು ತಿಳುವಳಿಕೆ ಇಲ್ಲ ಅನ್ಸುತ್ತೆ. ನನ್ನ ಪ್ರಕಾರ ಲೈಫ್ ಅಂದ್ರೆ ನನಗೆ ಸಿನಿಮಾ. ಓಕೆ, ಯಾವಾಗ್ಲೂ ಒಂದು ಗೋಲ್ಡನ್ ಫೇಸ್ ಅಂತ ಕರಿತೀವಲ್ಲ ನಾವು ಬದುಕಲ್ಲಿ. ಒಬ್ಬೊಬ್ಬರಾಗಿ ಹೇಳಿ ನನಗೆ, ನಿಮ್ಮ ಬದುಕಿನ ಗೋಲ್ಡನ್ ಫೇಸ್ ಎಸ್ಟರ್ಡೇನಾ, ಟುಡೇನಾ, ಟುಮಾರೋನಾ? ಸುದಿ. ಟುಮಾರೋ ಗೊತ್ತಿಲ್ಲ, ಎಸ್ಟರ್ಡೇ ಇಲ್ಲಿ ತನಕನೂ ಗೋಲ್ಡನ್ ಫೇಸ್ ಹೇಳ. ಸೊ ಲೈಫ್ ಟುಡೇನಾ, ಲೈಫ್ ಎಸ್ಟರ್ಡೇನಾ ಗೋಲ್ಡನ್ ಫೇಸ್? ನೆನೇನು ಚೆನ್ನಾಗಿತ್ತು, ಇವತ್ತು ಅದ್ಭುತವಾಗಿದೆ. ಸೊ ಲೈಫ್ ಎಸ್ಟರ್ಡೇ, ಲೈಫ್ ಟುಡೇ. ಲೈಫ್ ಟುಡೇ. ಓಕೆ, ಯುಕ್ತ. ಲೈಫ್ ಟುಡೇ, ಬಿಕಾಸ್ ಇಷ್ಟೆಲ್ಲ ಮಾಡಿರೋದು ಇವತ್ತಿಗೋಸ್ಕರ. ನಾಳೆ ನಾನು ಇರ್ತೀನಿ ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ನಿಮ್ಮ ಜೊತೆ ಈ ಕ್ಯಾಮ್ರಾ ಮುಂದೆ ಕುತ್ಕೊಂಡು ಒಂದು ಇಂಟರ್ವ್ಯೂ ಕೊಡ್ತಾ ಇದ್ದೀನಿ, ಪ್ಲಸ್ ಈ ಮಟ್ಟಿಗೆ ನಾನು ಇವಾಗ ನಿಂತಿದ್ದೀನಿ, ಅದು ನನಗೆ ದೊಡ್ಡ ವಿಷಯ ಅಲ್ವಾ? ಬಿಕಾಸ್ ನೆನ್ನೆ ಇರೋ ಹುಡುಗಿಗೆ ಇದೇ ಒಂದು ಕನಸು, ನಾಳೆ ಏನಾಗುತ್ತಂತ ಗೊತ್ತಿಲ್ಲ. ಸೊ ದಿಸ್ ಹ್ಯಾಸ್ ಟು ಬಿ ದ ಬೆಸ್ಟ್ ಗೋಲ್ಡನ್ ಫೇಸ್ ಆಫ್ ಮೈ ಲೈಫ್ ಅಷ್ಟೇ. ನೀವು ಫಸ್ಟ್ ಸಿನಿಮಾ ಎಲ್ಲ ಮಾಡ್ಬೇಕಾದ್ರೆ ಹೌದು ಲೈಫ್ ಟುಮಾರೋ ಗೋಲ್ಡನ್ ಫೇಸ್ ಆಗಿರುತ್ತೆ ಅಂತ ಯೋಚನೆ ಮಾಡಿದ್ರಿ. ಹೌದು. ಈಗ ಲೈಫ್ ಎಸ್ಟರ್ಡೇನೂ ಗೋಲ್ಡನ್ ಫೇಸ್ ಇದೆ, ಲೈಫ್ ಟುಡೇಗೆ ಬಂದು ನಿಂತಿದ್ದೀನಿ ಗೋಲ್ಡನ್ ಫೇಸ್ ಅಂತ ಇದೀನಿ. It was not a golden Not a phase. golden phase. It was hustle. It was all the struggle. ಆ struggle, ಆ hustle ಇಂದಾನೇ ಯುಕ್ತ ಇಲ್ಲಿ ಕೂತಿದ್ದಾರೆ ಅಷ್ಟೇ. ಸೊ ಲೈಫ್ ಟುಡೇ ಇಸ್ ಗೋಲ್ಡನ್ ಹೌದು. ಫೇಸ್. ಕಿರಣ್, ಸರ್, ನನಗೆ ನನ್ನ ಲೈಫಲ್ಲಿ ತುಂಬಾ ಒಳ್ಳೇದು ಕೆಟ್ಟದೆಲ್ಲ ಇದೆ, ಬಟ್ ದಿ ಗೋಲ್ಡನ್ ಡೇಸ್ ಅಂದ್ರೆ ಲೈಫ್ ಟುಡೇ ಜರ್ನಿ. ಒನ್ಸ್ ಮುಹೂರ್ತ ಅನೌನ್ಸ್ ಆದಾಗಿಂದ ಟಿಲ್ ಇವಾಗ DTS ತನಕ ನೆನ್ನೆ ಇವತ್ತು ದಿಸ್ ಇಸ್ ಮೈ ಗೋಲ್ಡನ್ ಡೇಸ್. ಓಕೆ, ಈ ಕಂಪ್ಲೀಟ್ ಜರ್ನಿ. ನಮ್ಮನ್ನ ನಾವೇ ವೆನ್ ವಿ ಲುಕ್ ಬ್ಯಾಕ್ ನಮ್ಮನ್ನ ನೋಡ್ಕೋತೀವಲ್ಲ ನಾವು, ಹೌದು. ಬೆಸ್ಟ್ ವರ್ಷನ್ ಆಫ್ ಯುಕ್ತ ಹೌದು. ಎಸ್ಟರ್ಡೇನಾ, ಟುಡೇನಾ, ಟುಮಾರೋನಾ? I think all the phases of my life, even ಎಲ್ಲ ಜರ್ನಿ ಇದೆಯಲ್ಲ ಎಲ್ಲ ಒಂದು ಫೇಸ್ ತರಾನೆ, ಬಿಕಾಸ್ ಪ್ರತಿ ಒಂದ್ ದಿನ ಕಲಿಯೋ ತರ ತುಂಬಾ ಇರುತ್ತೆ. ಸೊ ಐ ಥಿಂಕ್ ಎವ್ರಿ ಡೇ ಇಸ್ ಅ ನ್ಯೂ ವರ್ಜನ್ ಆಫ್ ಮೀ ಹೂ ಇಸ್ ಗೆಟಿಂಗ್ ರೆಡಿ ಫಾರ್ ಅ ಬೆಟರ್ ಟುಮಾರೋ. ಐ ಫೀಲ್ ಎವ್ರಿ ಡೇ ಆಮ್ ಅ ಡಿಫ್ರೆಂಟ್ ವರ್ಜನ್. ಅಂಡ್ ನನ್ಗೆ ಏನ್ ಗೊತ್ತಾ, ಸುಮಾರು ಜನ ಹೇಳ್ತಾರೆ ನಿನ್ಗೆ ಐಡಿಯಲ್ ಯಾರು, ಹೀರೋಸ್ ಅಂದ್ರೆ ಎಲ್ರಿಗೂ ಇಷ್ಟ ಇರುತ್ತೆ. ಒಂಥರ ಹೀಸ್ ಅ ಮೋಟಿವೇಶನ್. ನನ್ಗೆ ಯಾರು ಗೊತ್ತಾ, ನಾನು ನನ್ಗಿಂತ ನಾಳೆ ದಿನ ನಿಂತ್ಕೊಂಡು ಐ ವಾಂಟ್ ಟು ಡೂ ಬೆಟರ್ ಕಂಪೇರ್ ಟು ಮೈ ಸೆಲ್ಫ್ ಫಾರ್ ಟುಮಾರೋ. I don't want to be in competition with anybody but with myself. Okay. ನಾಳೆ ದಿನ ಕನ್ನಡಿ ಮುಂದೆ ನಿಂತ್ಕೊಂಡು I should tell myself that ನೋಡಮ್ಮ ನೀನ್ ಮಾಡಿದ್ಯಾ, ನೀನಿಂದ ಆಗಿರೋದು. And I think tomorrow whenever I'm holding an award or an Oscar in my hand, I can proudly say that nobody supported me. This is all done by myself. So I think I will say that it is me. ನನ್ನಿಂದ. And ಎಲ್ಲ ನನ್ನ ತಂದೆ ತಾಯಿ ಮಾಡಿರೋದು ನನ್ನ ಮೇಲೆ ಸಂಸ್ಕಾರ. ಗುಡ್, ಯಾ, ವೆರಿ ನೈಸ್. ತುಂಬಾ ಚೆನ್ನಾಗಿ ಹೇಳಿದ್ರು ಅದನ್ನ. ಬಟ್ ಒನ್ ಪಿಕ್ ಮಾಡ್ಬೇಕಾದ್ರೆ ಲೈಫ್ ಟುಡೇ, ಲೈಫ್ ಎಸ್ಟರ್ಡೇ, ಲೈಫ್ ಟುಮಾರೋ. I just said it today. It is today. It is today. ಅಣ್ಣ ನನಗೆ ಬೆಸ್ಟ್ ವರ್ಷನ್. ಅಣ್ಣ ನನ್ಗೆ ಯಾವಾಗ್ಲೂ ಅನ್ಸುತ್ತೆ, ನಾನು ಯಾವಾಗ ಕ್ಯಾಮ್ರಾ ಮುಂದೆ ಇರ್ತೀನಿ ಆ ಎಲ್ಲಾ ಟೈಮು ಗೋಲ್ಡನ್ ಫೇಸ್ ಅಂತ. ಬಿಕಾಸ್ ಪ್ರತಿಯೊಬ್ಬ ಕಲಾವಿದ ರಾತ್ರಿ ಮಲ್ಗದೆ ಬೆಳಗ್ಗೆ ಗೋಲ್ಡನ್ ಫೇಸ್ ಅಲ್ಲ, ಸುದಿ ವರ್ಷನ್ ಇದೆಯಲ್ಲ, ಸುದಿ ಹೆಂಗಿದ್ದ ಹಿಂದೆ, ಸುದಿ ಹೇಗಿದ್ದಾನ್ ಈಗ, ಸುದಿ ಹೇಗಿರ್ತಾನ್ ಮುಂದೆ ಅಂತ ಬರುತ್ತಲ್ಲ, ಅವಾಗ ಲೈಫ್ ಟುಡೇನಾ, ಲೈಫ್ ಎಸ್ಟರ್ಡೇನಾ, ಲೈಫ್ ಟುಮಾರೋನಾ? ಇಲ್ಲ, ಈಗ ನಿನ್ನೆದೆಲ್ಲ ನಾನು ಅನುಭವ ಆಗಿದೆ. ನಾಳೆ ಗೊತ್ತಿಲ್ಲ ಏನಿದೆ ನಂದು ಇದ್ರಲ್ಲಿ. ನಾಳೆ ಇನ್ನೂ ದೊಡ್ಡದಾಗಿ ಬೆಳಿಬಹುದು ಅಥವಾ ರಿಟೈರ್ಮೆಂಟ್ ತಗೊಂಡು ಮನೆ ಕಳಿಸ್ಬೋದು, ಗೊತ್ತಿಲ್ಲ ಸಿನಿಮಾ ಹೆಂಗೆ ಅಂತ. ಇವತ್ತು ನೋಡಿ ಈಗಲೂ ಸ್ಟಿಲ್ ಕ್ಯಾಮ್ರಾ ಮುಂದೆ ಕೂತಿದಿಲ್ಲ, ಇದೇ ನನ್ ಗೋಲ್ಡನ್. ಇದೇ ಬೆಸ್ಟ್ ವರ್ಷನ್. ಕಿರಣ್, ಲೈಫ್ ಟುಡೇಸ್ ಪೇಷನ್ಸ್ ಕಲ್ತಿದ್ದೀನಿ. ಓಕೆ, ತಾಳ್ಮೆಯಿಂದ ಬೆಳೆಯಕ್ಕೆ ಏನೇನೆಲ್ಲ ಕಲಿಬೇಕು ಅದನ್ನೆಲ್ಲ ಕಲಿತೀನಿ. ಓಕೆ, ನಿಮ್ಮ ಬದುಕಿನ ಬಿಗ್ಗೆಸ್ಟ್ ಸರ್ಪ್ರೈಸ್ ಲೈಫ್ ಎಸ್ಟರ್ಡೇ ಇತ್ತಾ, ಲೈಫ್ ಟುಡೇ ಆಗ್ತಾ ಇದೆಯಾ, ಲೈಫ್ ಟುಮಾರೋ ಕಾಯ್ತಾ ಇದೆ? I think I'm waiting. ಕಾಯ್ತಾ ಇದ್ದೀನಿ ನಾಳೆಗೋಸ್ಕರ. ಸೊ ಲೈಫ್ ಟುಮಾರೋ ಹೌದು, ಬಿಗ್ಗೆಸ್ಟ್ ಸರ್ಪ್ರೈಸ್. ಆಫ್ ಕೋರ್ಸ್. ಓಕೆ, ಒಂದು ಸರ್ಪ್ರೈಸ್ ಇರುತ್ತಲ್ಲ ಸುದಿ, ಕರೆಕ್ಟ್ ಅಣ್ಣ, ಅದ್ಭುತವಾಗಿ ಏನೋ ನಡೆಯುತ್ತೆ ಅಂತ. ಅದು ಲೈಫ್ ಎಸ್ಟರ್ಡೇ ನಡೆದ್ಬಿಟ್ಟಿದ್ಯಾ, ಲೈಫ್ ಟುಡೇ ನಡೀತಾ ಇದೆಯಾ, ಲೈಫ್ ಟುಮಾರೋ ಕಾಯ್ತಾ ಇದ್ದೀರಾ? ಅಣ್ಣ ನನಗೆ ಎಸ್ಟರ್ಡೇ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ಅಣ್ಣ. ಬಿಕಾಸ್ ಅದು ಕಳೆದಿದೆ ನನಗೆ. ನಾನು ಟಗರು ರಿಲೀಸ್ ಆದಾಗ ನನ್ನ ಪಾತ್ರ ಇಷ್ಟು ದೊಡ್ಡ ಮಟ್ಟಿಗೆ ಹೆಸರಾಗುತ್ತೆ, ಇಷ್ಟು ದೊಡ್ಡ ಮಟ್ಟಿಗೆ ರೀಚ್ ಆಗುತ್ತೆ ನಾವು ಯಾವ ಒಂದು ಇದು ಇರ್ಲಿಲ್ಲ. ಥಿಯೇಟರ್ ಹತ್ರ ಹೋದಾಗ್ಲೇ ಗೊತ್ತಾಗಿದ್ದು ನನ್ನ ಪಾತ್ರ ಜನ ಇಷ್ಟ ಪಡ್ತಾವ್ರ ಅಂತ. ನನ್ಗೆ ಅದಾದ್ಮೇಲೆ ಎಷ್ಟೋ ಸಿನಿಮಾಗಳು ಮಾಡಿದ್ರೆ ತುಂಬಾ ಆ ಹೆಸರು ತಂದ್ಕೊಟ್ಟಿದೆ. ನಂಗೆ ಸಲ್ಗಾ ತುಂಬಾ ದೊಡ್ಡ ಹೆಸರು ತಂದ್ಕೊಡ್ತು. ಭೀಮಲ್ ನನ್ಗೆ ಸೈಮಾ ಅವಾರ್ಡ್ ತನಕ ಕರ್ಕೊಂಡೋಗಿ ಸೈಮಾ ಅವಾರ್ಡ್ ಬಂತು ನನ್ಗೆ. ಬಟ್ ನನ್ನ ಮೊದಲನೇದು ಆ ಥಿಯೇಟರ್ ಹತ್ರ ಹೋದಾಗ ಜನ ನನ್ನನ್ನು ಪ್ರೀತಿಸಿದ್ರಲ್ಲ, ಅದ್ ನನ್ನ ನೆತ್ಕೊಂಡಿದ್ದು ಅಥವಾ ಅದು ಆ ಕಾಕ್ರೋಚ್ ಅಂದಿದ್ದು, ಅದು ಸಾಯೋವರೆಗೂ ಮರೆಯಕ್ಕೆ ಆಗಲ್ಲ. ಸೊ ಲೈಫ್ ಎಸ್ಟರ್ಡೇ, ಬಿಗ್ ಸರ್ಪ್ರೈಸ್. ಎಸ್ ಸರ್. ಕಿರಣ್ ಸರ್, August 6th ವೇಟ್ ಮಾಡ್ತಾ ಇದ್ದೀನಿ. ವಾವ್, ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಆನ್ಸರ್. ಲೈಫ್ ಟುಮಾರೋ, ಬಿಕಾಸ್ ಆಗಸ್ಟ್ 6ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸರ್, ಅದು ಹೌದು ಕಿರಣ್ ಸರ್ಗೆ ಆ ದಿನ ಆ ಶುಭ ದಿನ. ಓಕೆ, ಬದುಕಲ್ಲಿ ಹೆಚ್ಚು ಪಾಠ ಕಲಿಸುತ್ತಲ್ಲ, ಲೈಫ್ ಲೆಸನ್ ಕಲಿಸುತ್ತಲ್ಲ. ಸೊ ಲೈಫ್ ಎಸ್ಟರ್ಡೇನಾ, ಲೈಫ್ ಟುಡೇನಾ, ಲೈಫ್ ಟುಮಾರೋನಾ? ಐ ಥಿಂಕ್ ಆಲ್ ದಿ ತ್ರೀ. ಎವ್ರಿ ಡೇ, ದಿನ, ಆಲ್ ದಿ ತ್ರೀ. ದಿನ, ನಿನ್ನೆನು, ಇವತ್ತು, ನಾಳೆ ಕೂಡ ಎಲ್ಲ ಮಾಡ್ತೀವಿ. ಅದು ಏನಾದ್ರೂ ಪಾಠ ಕಲಿಯೋ ತರ ಇದ್ದೇ ಇರುತ್ತಲ್ಲ ಸರ್. ಬಿಗ್ಗೆಸ್ಟ್ ಪಾಠ ಕಲಿಸಿದ್ದೇನು ಲೈಫ್ ನಿಮಗೆ? ಐ ಥಿಂಕ್ ಎವ್ರಿ ಡೇ ಐಮ್ ಟೆಲಿಂಗ್ ಯು ನೋ, ಅದ್ ಹೇಳಕ್ ಸುಮಾರು ಇದೆ ಸರ್. ಪಾಠ ತುಂಬಾ ಕಲ್ತಿರೋದು ಸರ್. ಒಂದ್ ಬಿಗ್ಗೆಸ್ಟ್, ಇದರಿಂದ ಒಳ್ಳೆ ಲೆಸನ್ ಕಲ್ತೆ ನಾನು.
ಯಾರನ್ನ ನಂಬಾರ್ದು ಜಾಸ್ತಿ. ಪಾಯಿಂಟ್ ಟೇಕನ್. ಯಾರನ್ನು ನಂಬಾರ್ದು, ಯಾರನ್ನು ಅಂದ್ರೆ ಜಾಸ್ತಿ ಜಾಸ್ತಿ ನಂಬ. ಬಿಕಾಸ್ ಯು ಡೋಂಟ್ ನೋ ವಾಟ್ ವರ್ಷನ್ ಆಫ್ ದೆಮ್ ಆರ್ ದಿ ಶೋಯಿಂಗ್ ಯು. ನೀವು ಸುಮ್ಮನೆ ಫ್ರೆಂಡ್ ಮಾಡ್ಕೊಳ್ಳಲ್ಲ ಯಾರನ್ನು. ಐ ಆಮ್ ಅ ವೆರಿ ಇಂಟ್ರೋವರ್ಟ್ ಪರ್ಸನ್. ಇಫ್ ಐ ಆಮ್ ಸಿಟ್ಟಿಂಗ್ ಹಿಯರ್ ಅಂಡ್ ಇಫ್ ನಾನು ತುಂಬಾ ಕ್ಲೋಸ್ ಆಗಿದ್ದೀನಿ ಅಂದ್ರೆ ಐ ಹ್ಯಾವ್ ಚೋಸನ್ ಯು ಅಂಡ್ ನನಗೆ ಭರವಸೆ ಇದೆ, ಅದಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ಇಲ್ಲ ಅಂದ್ರೆ ಐ ಆಮ್ ಇಂಟ್ರೋವರ್ಟ್ ಪರ್ಸನ್. ಐ ಕೀಪ್ ಥಿಂಗ್ಸ್ ಟು ಮೈ ಸೆಲ್ಫ್. ಅದ್ರಲ್ಲಿ ತಪ್ಪೇನಿಲ್ಲ. ಆಗಿರೋದು ಒಂದ್ ಇರುತ್ತಲ್ಲ, ಒಂದ್ ಇನ್ಸಿಡೆಂಟ್ಸ್, ಒಂದಷ್ಟು ಇನ್ಸಿಡೆಂಟ್ಸ್ಗಳು ಅದರಿಂದ ಕಲ್ತಿರೋದು. ಸೊ ನೋ ಅಫೆನ್ಸ್ ಟು ಎನಿಬಡಿ, ಬಟ್ ಇಟ್ ಇಸ್ ಟು ಮೀ. ಓಕೆ, ಐ ಡೋಂಟ್ ಟ್ರಸ್ಟ್. ಜೀವನದ ಪಾಠ ಕಲ್ತಿರೋದು. ಲೈಫ್ ಎಸ್ಟರ್ಡೇನಾ, ಲೈಫ್ ಟುಡೇನಾ, ಲೈಫ್ ಟುಮಾರೋನಾ? ಎಸ್ಟರ್ಡೇ ಅಣ್ಣ. ನಾಳೆ ಏನಿದೆ ಗೊತ್ತೇ ಇಲ್ವಲ್ಲ ಅಣ್ಣ ಏನಿದೆ ಅಂತ. ಹಿಂದಿನ ದಿನಗಳು ತುಂಬಾ ಪಾಠ ಕಲ್ಸಿದೆ ಅಣ್ಣ, ಸಿಕ್ಕಾಪಟ್ಟೆ ಪಾಠಗಳು ಕಲ್ಸಿದೆ. ಆ ಪಾಠಗಳು ಕಲ್ತಿರೋದ್ರಿಂದಾನೇ ಇಲ್ಲ ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಯಾವ್ದು ಒಪ್ಕೋಬೇಕು, ಯಾವ್ದು ಒಪ್ಕೋಬಾರ್ದು, ನನಗಲ್ಲದೇ ಇರೋ ಇದಕ್ಕೆ ನಾನು ಕಾಲಿಡಬಾರ್ದು ಅಂತ ತುಂಬಾ ಕಲ್ಸಿದೆ. ಒಂದು ಬಿಗ್ಗೆಸ್ಟ್ ಪಾಠ ಯಾವುದು ಇದೆ ಅಣ್ಣ? ತುಂಬಾ ಇದೆ. ಒಂದು ಬಿಗ್ಗೆಸ್ಟ್ ಪಾಠ ಅಂದ್ರೆ ಈಗ ನಾನು ಅದು ಪರ್ಟಿಕ್ಯುಲರ್ ಆಗಿ ಹೇಳಕ್ ಅಣ್ಣ, ಬೀಳ್ತೀನಿ. ಈಗ ಚಿರತೆ ಓಡಿದ್ರೆ ಚಂದ, ಅದು ಆ ಓಡೋ ಜನರಲ್ಲಿ ಅದು ಕಿಲಾಡಿ. ಆರೋ ಜನರನ್ನ ನೋಡಕ್ ಹೋಗ್ಬಾರ್ದು. ಅಥವಾ ಮರ ಹತ್ತೀನಿ, ಕೋತಿ ತರ ಹತ್ತೀನಿ, ಆ ತರದ್ದು ಮಾಡಕ್ ಹೋಗ್ಬಾರ್ದು. ನನಗ್ ಗೊತ್ತಿರೋ ಕೆಲಸನೇ ನಾನು ಮಾಡ್ಬೇಕು, ನನಗಲ್ದೇ ಇರೋದನ್ನ ನಾನು ಒಪ್ಕೋಬಾರ್ದು. ಆ ತರದ್ದು ಒಂದಷ್ಟು ಪಾಠ ಕಲ್ತಿದ್ದೀರಣ್ಣ ಲೈಫಲ್ಲಿ. ಮತ್ತೆ ಅದನ್ನ ಮಾಡೋಣ. ಸೊ ಲೈಫ್ ಎಸ್ಟರ್ಡೇ, ಅದಕ್ಕೆ ಲೈಫ್ ಎಸ್ಟರ್ಡೇ. ಓಕೆ ಕಿರಣ್ ಸರ್, ನನಗೆ ಡೈಲಿ ಇರುತ್ತೆ. ಇವತ್ತು ಹಿಂಗಿರ್ತೀನಿ, ನಾಳೆ ಏನೋ ತಪ್ಪನಾಗ ಚೇಂಜ್ ಆಗ್ತೀನಿ, ಸರಿ ಅಂದ್ರೆ ಅದನ್ನ ಕಂಟಿನ್ಯೂ ಮಾಡ್ತೀನಿ. ಹಂಗಾಗಿ ಟಿಲ್ ಮೈ ಲಾಸ್ಟ್ ಬ್ರೆತ್ ಇದೆ ಬಿಗ್ಗೆಸ್ಟ್ ಪಾಠ, ಲೈಫ್ ಲೆಸನ್. ಆ ಥರ ಇನ್ನ ಏನು, ಟು ಬಿ ವೆರಿ ಆನೆಸ್ಟ್, ಇನ್ನು ಆ ಥರ ಏನು ನಾನು ತುಂಬಾ ಜಾಸ್ತಿ ಯಾರನ್ನು ತಲೆ ಕೆಡಿಸ್ಕೊಳ್ಳಲ್ಲ. ಇದ್ರೆ ಇರೋ, ಇಲ್ಲಾಂದ್ರೆ ಹೋಗೋ, ಆ ಥರ ಇರುತ್ತೆ. ಈಸಿ ಗೋಯಿಂಗ್. ಅಷ್ಟೇ. ಹಾರ್ಟ್ ತಗೊಳ್ಳೋದು ಆ ಥರದ್ದು ಯಾವ್ದು? ನಾನು ಈ ಲೈಫ್ ಅಂದ್ರೆ ಈಸಿಯಾಗಿ ಗೊತ್ತಿದೆ ಸರ್. ಇಲ್ಲಿ ಬದುಕ್ತಾ ಇರೋದೇ ದೊಡ್ಡದು. ಬದುಕ್ತಾ ಇದೀನಿ, ಏನೋ ಸಾಧನೆ ಮಾಡೋಣ ಅಷ್ಟೇ. ಬರೋರು ಹೋಗೋರು ಹೋಗ್ತಾ ಇರ್ತಾರೆ, ಇರೋರು ಇರ್ತಾ ಇರ್ತಾರೆ, ತಿನ್ನೋರು ತಿಂತಾ ಇರ್ತಾರೆ, ಉಗಿಯೋರು ಉಗಿತಾ ಇರ್ತಾರೆ. ಅದಂತೂ ಗೊತ್ತು. ಬಟ್ ನೋಡಿ, ನೀವು ಇಷ್ಟು ಚೆನ್ನಾಗಿ ಹೇಳ್ತಿರಲ್ಲ, ಬಟ್ ಇವತ್ತಿನ ಯಂಗ್ಸ್ಟರ್ಸ್ ಆ ಥರ ತಗೊಳ್ಳಲ್ಲ. ಆ ತಗೊಳ್ಳಲ್ಲ ಅನ್ನೋದೇ ನಿಮ್ ಸಿನಿಮಾದ ಒಂದೆಲ್ಲೋ ಒಂದು ಟಾಪಿಕ್. ಹೌದೌದು ಸರ್, ಹೌದು, ಒಂದು ಎಳೆ ಆಗುತ್ತೆ. ಹೌದೌದು. ಮತ್ತು ಇವರೆಲ್ಲ ಯಾಕೆ ಇಷ್ಟೊಂದು ಒದ್ದಾಡ್ತಿದ್ದಾರೆ ಅಂತ ಆ ಪ್ರೀತಿ ಎಳೆ ತಗೋತೀರಾ? ಮತ್ತೆ ಸರ್, ನಾನೇನ್ ಬಿಲೀವ್ ಮಾಡ್ತೀನಿ ಅಂದ್ರೆ, ಈ ಪ್ರಪಂಚಕ್ಕೆ ನಾವೆಲ್ಲ ಬಂದ್ರೆ ಒಂದು ಟ್ರಿಪ್ ಇದ್ದಂಗೆ, ಮುಗಿಸಿ ಹೋಗ್ಲೇಬೇಕು. ಎಲ್ರು ಹೋಗ್ಲೇಬೇಕು. ಆ ಟ್ರಿಪ್ ಇರೋಷ್ಟು ದಿನ ಎಂಜಾಯ್ ಮಾಡೋಣ, ಹೆಸರು ಮಾಡೋಣ, ಒಳ್ಳೇದ್ ಮಾಡೋಣ, ಹೋಗ್ತಾ ಇರೋಣ. ನೋಡಿ, ಇವತ್ತಿನ ಯೂತ್ಸ್ ಬೇರೆ ತರ ಯೋಚನೆ. ಹೌದು ಹೌದಣ್ಣ, ಕರೆಕ್ಟ್, ನಿಜ. ನೀವು ಈ ಪ್ರಶ್ನೆ ಕೇಳಿದಾಗ ನನ್ಗೆ ಅದೇ ಅನ್ನಿಸ್ತು. ಈಗ ನನ್ಗೂ ಮಗ ಇದ್ದಾನ 7th ಸ್ಟ್ಯಾಂಡರ್ಡ್. ಅವ್ನು ಎಷ್ಟು ಸೂಕ್ಷ್ಮ ಅಂದ್ರೆ, ಸುಮ್ಮನೆ ಟೀಚರ್ ಏನೋ ಹೇಳ್ಬಿಟ್ರೆ ರಾತ್ರಿ ಎಲ್ಲ ಅದನ್ನ ತಲೆ ಕೆಡಿಸ್ಕೊಂಡು ಉತ್ತರ ಮಂಕ್ ಆಗ್ಬಿಡ್ತಾನೆ. ಇಲ್ಲ ಮ್ಯಾಮ್ ಬೈದ್ಬಿಟ್ರು ಲೇ, ನಮ್ಗೆಲ್ಲ ಪೊಲೀಸ್ ಸ್ಟೇಷನ್ ಹೊಡೆದಂಗ್ ಹೊಡಿಯೋರು ಕಣ, ತಲೆನೇ ಕೆಡಿಸ್ಕೊತಾ ಇರ್ಲಿಲ್ಲ. ಖುಷಿಯಾಗಿರುವಂತ ಇವತ್ತಿನ ಮಕ್ಳು ಹಂಗಿಲ್ಲ ಅಣ್ಣ, ತುಂಬಾ ಸೂಕ್ಷ್ಮವಾಗಿ ತುಂಬಾ ತಗೊಂಡ್ಬಿಡ್ತಾರೆ. ಅವೇರ್ನೆಸ್ ಆಗಿದೆ ಅಂದ್ರೆ, ಮುಂಚಿನ ಕಾಲದಲ್ಲಿ ಯು ಡಿಡ್ ನಾಟ್ ನೋ ಅಂದ್ರೆ ಈ ತರ ಎಲ್ಲ ಪದಗಳು ಗೊತ್ತಿರ್ಲಿಲ್ಲ. ಯಾವ್ದು ಎಂಗ್ಸೈಟಿ, ಡಿಪ್ರೆಷನ್, ಸ್ಟ್ರೆಸ್, ಬುಲಿ ಮಾಡೋದು, ಯಾರನ್ನ ಇದೆಲ್ಲ ಮಾಡೋದು. ಸೊ ಇದೆಲ್ಲ ಹೆಂಗ್ ಗೊತ್ತಾ, ಈಗಿನೆಲ್ಲ ಜನರೇಷನ್ ಮಕ್ಳಿಗೆ ಎಲ್ಲಾ ಗೊತ್ತು. ಹಿಂಗ್ ಮಾಡ್ಬಿಟ್ರು, ಹಂಗ್ ಮಾಡ್ಬಿಟ್ರು, ಅದನ್ನ ಅವ್ರ ಮನ್ಸ್ಗೆ ಹಾಕೊಂಡ್ ಸುಮ್ನೆ ಆಗ್ಬಿಟ್ಟು ಅದ್ಯಾವ್ದೋ ಮೂಡ್ ಸ್ವಿಂಗ್ಸ್ ಅಂತ ಎಲ್ಲ ಬೇರೆ ಇಷ್ಟೆಲ್ಲ. ಪ್ಲೀಸ್ ಮಾತಾಡ್ಬೇಡರನ್ನ, ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ. ಪ್ಲೀಸ್ ಮೂಡ್ ಸರಿ ಇಲ್ಲ, ಪ್ಲೀಸ್ ಸ್ಪೇಸ್, ಐ ನೀಡ್ ಸ್ಪೇಸ್. ಇವೆಲ್ಲ ನಮ್ಗೆ ಗೊತ್ತೇ ಇಲ್ಲ. ನಮ್ಮಮ್ಮನೋ, ನಮ್ ಚಿಕ್ಕಮ್ಮನೋ, ಅಜ್ಜಿನೋ ಎಲ್ಲ ನೋಡಿದಾಗ ಮೂಡ್ ಸ್ವಿಂಗ್ಸ್ ಎಲ್ಲ ಅದೆಲ್ಲ ಗೊತ್ತೇ ಇಲ್ಲ. ಗಂಡ ಏನ್ ಹೇಳ್ತಾನೆ, ದೊಡ್ಡವ್ರು ಏನ್ ಹೇಳ್ತಾರೆ, ಅದು ಈಗ ಅದೇ ಮೂಡ್ ಸ್ವಿಂಗ್ಸ್ ಅಂತೆಲ್ಲ ನೋಡಿದೀನಿ. ಯಾವ್ದಿದು ಅಂತ ಇವತ್ತಿಗೂ ವ್ಯತ್ಯಾಸ ಇದೆ. ನಾವ್ ಯಾವಾಗ್ಲೂ ಕೂಡ ಒಂದು ಹೋರಾಟದಲ್ಲಿ ಬದುಕ್ತಿರ್ತೀವಿ. ಯಾಕೆ ಅಂದ್ರೆ ಒಂದು ಡ್ರೀಮ್ ಲೈಫ್ ಆಗ್ಬೇಕು ಅಂತ. ನಿಮ್ ಪ್ರಕಾರ ಕಿರಣ್, ಆದಿತ್ಯ, ಡ್ರೀಮ್ ಲೈಫ್ ಎಸ್ಟರ್ಡೇನಾ, ಟುಡೇನಾ, ಟುಮಾರೋನಾ? ಟುಮಾರೋ ಸರ್. ಒನ್ ಫೈನ್ ಡೇ ಮೈ ನೇಮ್ ಶುಡ್ ಬಿ ಅ ಬಿಗ್ ಇನ್ ಅ ವೆರಿ ಗುಡ್ ವೇ. ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ಒಳ್ಳೆ ನಟ ಅನ್ಸ್ಕೋಬೇಕು ಅಂತ. ಅದೇ ದಟ್ ಇಸ್ ಮೈ ಬಿಗ್ಗೆಸ್ಟ್ ಡ್ರೀಮ್. ಕನ್ನಡದಲ್ಲೇ, ಕನ್ನಡ ಸಿನಿಮಾಲ್ಲಿ. ಬಟ್ ಅದಕ್ಕೆ ತುಂಬಾ ಹಾರ್ಡ್ ವೇ ಹೋಗ್ಬೇಕು. ಐ ಆಮ್ ರೆಡಿ ಟು ಗೋ ಸರ್. ರೆಡಿ ಟು ಗೋ. ಸೊ ಆ ಚಾಲೆಂಜ್ ತುಂಬಾ ಜನ. ಹೌದೌದು. ಬಟ್ ಇವತ್ತಿನ ಯೂತ್ಸ್ ಆಗ ಅನ್ಸುತ್ತಾ, ಚಾಲೆಂಜ್ ಅನ್ನ ಸ್ವೀಕರಿಸ್ತಾರೆ, ಸವಾಲುಗಳನ್ನ ಎದುರಿಸ್ತಾರೆ? ಬಿಕಾಸ್ ನೀವು ಸಿನಿಮಾದಲ್ಲಿ ಇದೆಲ್ಲ ತಂದಿದ್ದೀರಾ. ಹೌದೌದು, ಮಾಡ್ಬೇಕು ಸರ್. ಏನಾದ್ರೂ ಇವಾಗ ಯಶ್ ಅವ್ರು ಏನೋ ಮಾಡಿದ್ಕೇನೆ ಕನ್ನಡ ಇಂಡಸ್ಟ್ರಿಗೆ ಬೆಲೆ ಬಂದಿದ್ದು. ಸೊ ಯಾರೋ ಏನೋ ಒಬ್ರು ಮಾಡ್ಬೇಕು, ರೆವಲ್ಯೂಷನ್ ಕ್ರಿಯೇಟ್ ಮಾಡಕ್ ಹೊರಡ್ಬೇಕು. ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಟ್ರೈ ಮಾಡ್ಬೇಕು, ಹೋಗ್ಬೇಕು ಮುಂದೆ. ಸುದಿ, ಡ್ರೀಮ್ ಲೈಫ್ ಟುಡೇ ಅಣ್ಣ. ಲೈಫ್ ಟುಡೇ ಅಂದ್ರೆ ಇವತ್ತಿನ ದಿನ ಲೈಫ್ ಟುಡೇ. ಲೈಫ್ ಟುಡೇ ಅಣ್ಣ. ಹೌದಣ್ಣ. ಬಿಕಾಸ್ ಹಿಂದಿನ ದಿನಗಳಲ್ಲಿ ಈಗ ಸಿಂಪಲ್ ಅಣ್ಣ, ಈಗ ನಿಮ್ದೇ ತಗೊಳ್ಳಿ. ಈಗ ಹರೀಶಣ್ಣನ ಮುಂದೆ ಹಿಂಗ್ ಕೂತು ಒಂದು ಇಂಟರ್ವ್ಯೂ ಮಾಡ್ಬೇಕಂತ ನಾನು ಹಿಂದಿನ ದಿನಗಳಲ್ಲಿ ಸಿನಿಮಾ ಮಾಡೋದು ಚಿಕ್ಕ ಪುಟ್ಟ ಪಾತ್ರಗಳು ಮಾಡ್ಕೊಂಡ್ ಬಂದಿದ್ದಣ್ಣ. ನಾನು ಫಸ್ಟ್ ಜೂನಿಯರ್ ಆರ್ಟಿಸ್ಟ್ ಆಗೆಲ್ಲ ಮಾಡಿದ್ದೆ. ಆಗ ತುಂಬಾ ಆ ಥರದ್ದು ಏನೋ ಅನ್ಕೋತಿದ್ದೆ. ಒಂದಿನ ನಮ್ದು ಹಿಂಗೆ ಹಿಂಗ್ ಕೂತ್ ಇಂಟರ್ವ್ಯೂ ಮಾಡ್ಬೇಕು ಅನ್ನೋ ಥರದ್ದು. ಈಗ ಆ ಥರದ್ರಲ್ಲಿ ಎಷ್ಟೋ ಜನ ನಿಮ್ಗೂ ಗೊತ್ತು ಅಣ್ಣ, ಸುದಿ ನೀನ್ ಸಕ್ಕದ ಮಾತಾಡ್ತೇ ಕಣೋ ಅಂತ ಹೇಳೋದು. ಇದ್ರಲ್ಲಿ ನೀವು ನನ್ಗೆ ಎಷ್ಟೋ ಸತಿ ಹೇಳಿ ಚೆನ್ನಾಗಿ ಮಾತಾಡ್ತೇವೆ ಸುದಿ ನೀನು ಅಂತ. ಈ ಥರದ್ದು ಹಿಂದಿನ ದಿನಗಳಲ್ಲಿ ಕನ್ಸ್ಕೊಂಡಿದ್ದೆ. ಇವತ್ತು ಅದೆಲ್ಲವೂ ಮಾಡ್ತಾ ಇದ್ದೀನಿ. ಸೊ ಹ್ಯಾಪಿ ಇದೆ ಅಣ್ಣ. ಇವತ್ತು ನನ್ಗೇನು ಸುದಿ ಹುಡುಗ ಒಳ್ಳೆ ಆರ್ಟಿಸ್ಟು ಅಂತ ಅನ್ನಿಸ್ಕೊಳ್ಳೋ ಥರದ್ ಕನ್ಸು 100 ಜನ ಕಲಾವಿದರಿದೆ.
ಸುದಿ ಅವ್ರಿಗಾಗಿದ್ದಿಲ್ಲ ಅಷ್ಟು ಹೆಸರಾದ್ರೆ ಒಂದ್ ಸಾಕು ಗುರು ಅನ್ನೋದು ಅಂತದ್ರಲ್ಲಿ ನನಗೆ ಬದುಕ್ತಿದ್ದೀನಲ್ಲ ಅಣ್ಣ, ಈ ಫೇಸ್ ಅಲ್ಲೇ ನಂಗೆ ಖುಷಿ ಇದೆ ಅಣ್ಣ. ಮುಂದಕ್ಕೆ ಅದು ದೊಡ್ಡದಾಗಿ ಎತ್ತರಕ್ಕೆ ಬೆಳೆದ್ರು ಖುಷಿ ಅಣ್ಣ, ಬಟ್ ಇವತ್ತಿಗೆ ನನ್ನ ಖುಷಿಯಲ್ಲೇ ಕೆಲಸ ಮಾಡ್ತಿದ್ದೀನಿ. ಯುಕ್ತ ನಂಗೆ ಎರಡೇ ಡ್ರೀಮ್ಸ್ ಇರೋದು ನಿಜವಾಗೂ ಹೇಳ್ಬೇಕಾದ್ರೆ. ಮೊದಲನೇದು ವೆನೆವರ್ ಐ ಸಿಟ್ ಇನ್ ಫ್ರಂಟ್ ಆಫ್ ಕ್ಯಾಮರಾ ಟುಮಾರೋ ಐ ಡೋಂಟ್ ಹ್ಯಾವ್ ಟು ಇಂಟ್ರೊಡ್ಯೂಸ್ ಮೈ ಸೆಲ್ಫ್. ನಾನು ಕೂತಿದ ತಕ್ಷಣ ಜನರು ಆಗ್ಲಿ ನನ್ನ ಹೆಸರು, ನಾನು ಯಾರು ಏನು ಅಂತ ಗೊತ್ತಿರಬೇಕು. ಎರಡನೇದು ನನ್ನ ಮಮ್ಮಿ ಡ್ಯಾಡಿ ಬದುಕೋರ್ಗು ಐ ವಾಂಟ್ ಟು ಸಿ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪೀಪಲ್ ಆನ್ ದ ಪ್ಲಾನೆಟ್ ಅಂಡ್ ಎದೆ ತಟ್ಕೊಂಡಿರ್ಬೇಕು ದಟ್ ಶಿ ಇಸ್ ಮೈ ಡಾಟರ್ ಅಂತ ಅಷ್ಟೇ. ಸೊ ಲೈಫ್ ಟುಮಾರೋ ಇದೆ ಅಲ್ಲಿ. ಹೌದು. ನಿಮ್ಮ ಪೇರೆಂಟ್ಸ್ಗೆ ಹೆಚ್ಚು ಹೆಮ್ಮೆ ತರುವಂಥ ದಿನ? ಲೈಫ್ ಎಸ್ಟರ್ಡೇ, ಲೈಫ್ ಟುಡೇ, ಲೈಫ್ ಟುಮಾರೋ? ಲೈಫ್ ಟುಮಾರೋ August 6th. ಓ ಇವ್ರು ಟಾರ್ಗೆಟ್ ಅಲ್ಲಿ ಇದ್ದಾರೆ. August 6th ಏನಾದ್ರೂ ಆಗ್ಲಿ. ಬಟ್ ಟೆಲ್ ಮಿ ಕಿರಣ್, ಹಾಂ ಸರ್, ಲೈಫ್ ಎಸ್ಟರ್ಡೇ ನಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಪೇರೆಂಟ್ಸ್ ತುಂಬಾ ಗರ್ವ, ಹೆಮ್ಮೆ ಫೀಲ್ ಮಾಡಿದ್ದು ಎನಿ ಇನ್ಸಿಡೆಂಟ್? ನಂದು ಸಿನಿಮಾ ಮುಹೂರ್ತ ಆಯ್ತು, ಅವ್ರಿಗೆ ಗೊತ್ತಿತ್ತು ಇವನು ಯೂಸ್ಲೆಸ್ ಆಗ್ತಾನೆ ಅನ್ಕೊಂಡ್ಬಿಟ್ಟಿದ್ರು. ಇವ್ನು ಏನೋ ಮಾಡಲ್ಲ, ಕೊನೆಗೆ ನಾವೇ ಒಂದಿನ ಏನಾರು ಮಾಡ್ಕೊಡ್ಬೇಕು ಅಷ್ಟೇ, ಇವನು ನಮ್ ನೋಡ್ಕೊಂಡಿರ್ತಾನೆ ಅಷ್ಟೇ ಇದೆ. ಒನ್ಸ್ ನಾನು ಯಾರ್ದು ಸಪೋರ್ಟ್ ಇಲ್ದ್ರೆ ಅವ್ರಿಗೆ ಹೇಳೇ ಇರ್ಲಿಲ್ಲ. ನಮ್ ಕತೆ ಬರ್ದಿ ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿ ಸಿನಿಮಾ ಮುಹೂರ್ತ ಆಯ್ತು, ಹಿಂದಿನ ದಿನ ಹೇಳಿದೆ ಒಂದ್ ಸಿನಿಮಾ ಮಾಡ್ತಾ ಇದ್ದೀನಿ, ನಾಳೆ ಮುಹೂರ್ತ ಇದೆ ಬನ್ನಿ. ಈ ಸಿನಿಮಾದ ಹೌದೌದು. ಆಗ ಮುಹೂರ್ತಕ್ಕೆ ಬಂದ್ರು, ಅಷ್ಟು ಕ್ಯಾಮ್ರಾಗಳು, ನನ್ನ ಪೋಸ್ಟು, ಧ್ರುವ ಸರ್ಜಾ ಸರ್ ಬಂದು ಲಾಂಚ್ ಮಾಡಿದ್ರು. ಅವಾಗ ಅವ್ರ ಕಣ್ಣಲ್ಲಿ ನೀರು ನೋಡಿದೆ. ದಟ್ ಮೇಡ್ ಮಿ ಫೀಲ್ ಪ್ರೌಡ್. ಇವನ್ ಅವತ್ತಿಗೆ ಅವ್ರಿಗೂ ಇಲ್ಲ ಇವನೇನೋ ಆಗ್ತಾನೆ. ಸೊ ಪೇರೆಂಟ್ಸ್ಗೆ ಹೆಮ್ಮೆ ತರುವಂತ. ಹೌದೌದು. ಬಿಕಾಸ್ ಜೊತೆಗೆ ಬಂಡಿ ಮಾಕಾಳಮ್ಮ ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಹೌದೌದು ಸರ್. ತುಂಬಾ ನಂಬ್ತೀರಿ? ಹೌದೌದು ಸರ್. ಬನಶಂಕರಿ ದೇವ್ರನ್ನ ಅದನ್ನ ಎರಡೂ ತುಂಬಾ ನಂಬ್ತೀರಿ. ಓಕೆ, ಪೇರೆಂಟ್ಸ್ ತುಂಬಾ ಹೆಮ್ಮೆ ಪಡೋ ಹಾಗೆ ಲೈಫ್ ಎಸ್ಟರ್ಡೇ, ಲೈಫ್ ಟುಡೇ, ಲೈಫ್ ಟುಮಾರೋ? ಲೈಫ್ ಎಸ್ಟರ್ಡೇ ಅಣ್ಣ. ಲೈಫ್ ಅವೆಲ್ಲ ಆಗಿದೆ ಅಣ್ಣ. ನಾವು ತುಂಬಾ ಸಣ್ಣ ಮನೇಲಿ, ಬಾಡಿಗೆ ಮನೇಲಿ ಇದ್ದಿದ್ದು. ಬಾಡಿಗೆ ತಿಂಗಳು ಬಂದ್ರೆ ಎದುರ್ಕೋತಾ ಇದ್ವಿ, ಬಾಡಿಗೆ ಬಂತಲ್ಲಪ್ಪ ಕಟ್ಟಬೇಕು ಅಂತೇಳಿ. ಇವತ್ತು ಲೈಫ್ ತುಂಬಾ ಚೆನ್ನಾಗಿದೆ, ಸ್ವಂತ ಮನೆ ಎಲ್ಲ ಮಾಡ್ಕೊಂಡು ಆರಾಮಾಗಿದ್ದೀವಿ. ಆಮೇಲೆ ಈಗ ಎಲ್ಲಿ ಅಪ್ಪ ಅಮ್ಮ ಹೋದ್ರು ಗೊತ್ತಿರೋರು ಅದೇ ಸುದೀಪ್ ಸರ್ ಅವ್ರ ತಂದೆ, ಸುದೀಪ್ ಸರ್ ಅವ್ರ ತಾಯಿ, ಅದೇ ಕಾಕ್ರೋಜ್ ಅವ್ರ ತಂದೆ. ಆ ಥರದ್ದು ಅವ್ರಿಗೆ ತುಂಬಾ, ಅದು ದಿನಕ್ಕೆ 10 ಕಡೆ ಯಾರು ಕಿವಿ ಕೇಳಿಸುತ್ತೆ. ಅವ್ರ ಅಮ್ಮ ಅದೇ ಹೇಳ್ತಾರೆ, ನಂಗೆ ಖುಷಿ ಆಗುತ್ತೆ ಕಣೋ, ಅಲ್ಲಿ ಅವ್ರು ಯಾರೋ ಹಿಂಗ್ ಹೋದೆ ದೇವಸ್ಥಾನಕ್ಕೆ ಕಾಕ್ರೋಜ್ ಅವ್ರ ತಾಯಿ ಒಬ್ಬನಿ ಬನ್ನಿ ಅಂತ ಹಂಗೆ ಕ್ಯೂವಲ್ಲೂ ನಿಲ್ಸ ಕರ್ಕೊ ಹೋದ್ರು. ಈ ತರ ತುಂಬಾ ಎಷ್ಟೊಂದು ಕಡೆಗಳಲ್ಲಿ ಅದು ಅವ್ರಿಗೆ ಆ ಖುಷಿ ಸಿಕ್ಕಿದೆ. ನನ್ ಅದಾಗ್ಲೇ ಹಿಂದಿನ ದಿನಗಳಲ್ಲೇ ಸಿಕ್ಕಿದೆ. ಓಕೆ ಸರ್, ಲೈಫ್ ಟುಡೇ ಗೊತ್ತಾ, ನನ್ನ ಮಮ್ಮಿ ಅದು ಏನು ಗೊತ್ತಿಲ್ಲ, ನನ್ನ ಮಮ್ಮಿ ಡ್ಯಾಡಿಗೆ ಒಂದು ಹೆಮ್ಮೆ ವಿಷಯ. ಅವ್ರಿಗೆಲ್ಲ ಅವ್ರು ಇರೋ ಫ್ರೆಂಡ್ಸ್ಗೆ ಅಕ್ಕಪಕ್ಕದವ್ರಿಗೆ ಅದೇ ಹೇಳ್ತಾರೆ, ನಮ್ಮ ಮಗು ಏನ್ ಗೊತ್ತಾ, ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಿ, ಅಂದ್ರೆ ಶಿ ಈಸ್ ಸೋ ಪ್ರೌಡ್ ಆಫ್ ಬೀಂಗ್ ಅ ಮಹಾರಾಷ್ಟ್ರ. ಅಟ್ ದ ಸೇಮ್ ಟೈಮ್ ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಸೆಟಲ್ ಆಗಿ ಕನ್ನಡ ಚೆನ್ನಾಗಿ ಮಾತಾಡ್ಕೊಂಡು ಶಿ ಹ್ಯಾಸ್ ಲರ್ನ್ ಅಂಡ್ ಟುಡೇ ಶಿ ಈಸ್ ರೆಪ್ರೆಸೆಂಟಿಂಗ್ ದ ಕಲ್ಚರ್. ಸೊ ಅದು ಅವ್ರಿಗೆ ಒಂಥರ ಹೆಮ್ಮೆಯ ವಿಷಯ. ವಿ ಆರ್ ರಿಯಲಿ ಪ್ರೌಡ್ ಆಫ್ ಯು. ನೈಸ್, ವೆರಿ ನೈಸ್. ನಾವು ಯಾವಾಗಲೂ ನಮ್ಮ ಲೈಫಲ್ಲಿ ಒಂದು ಬ್ರೇಕ್ ಥ್ರೂ ಕಾಯ್ತಾ ಇರ್ತೀವಿ, ಒಂದು ಟರ್ನಿಂಗ್ ಪಾಯಿಂಟ್ ಕಾಯ್ತಾ ಇರ್ತೀವಿ. ಅಂದರೆ ಬದುಕು ಬದಲಿಸಿದ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀವಿ. ನಿಮ್ಮ ಜೀವನದಲ್ಲಿ ಬದುಕು ಬದಲಿಸಿದ ಕ್ಷಣ, ಎನಿಥಿಂಗ್ ಏನು ಬೇಕಾಗಿರ್ಬೋದು, ಅವತ್ತಿಂದ ನನ್ನ ಲೈಫ್ ಚೇಂಜ್ ಆಯಿತು ಗುರು ಅಂತ. ಸೊ ಅದು ಲೈಫ್ ಎಸ್ಟರ್ಡೇ ಆಯ್ತಾ? ಲೈಫ್ ಟುಡೇ ಕಾಯ್ತಾ ಇದ್ದೀರಾ? ಲೈಫ್ ಟುಮಾರೋ ಎಕ್ಸ್ಪೆಕ್ಟೇಷನ್ ಇದ್ದೀರಾ? ಪ್ಲೀಸ್ ಟುಮಾರೋ, ಲೈಫ್ ಟುಮಾರೋ. ಸೊ ಸಮಥಿಂಗ್ ಇನ್ನೂ ಇದೆ ಬೇಕು, ಇನ್ನೂ ಬೇಜಾನಿದೆ ತಲೆಯಲ್ಲಿ. ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ಅಂದ್ರೆ ಈಗ ಏನ್ ನಡೀತಾ ಇದೆ ನನ್ನ ಲೈಫಲ್ಲಿ, ಈಗಿರೋ ಸಿಚುವೇಶನ್ ಅಲ್ಲೂ ಐ ಆಮ್ ಗ್ರೇಟ್ಫುಲ್ ಫಾರ್ ದಿಸ್. ಯಾಕಂದ್ರೆ ಇದು ಒಂಥರ ಕನ್ಸಲ್ವಾ. ಐ ವಾಸ್ ಆಲ್ವೇಸ್ ಆಸ್ಕಿಂಗ್ ಫಾರ್ ದಿಸ್, ಐ ಟು ಪ್ರೇ ಫಾರ್ ದಿಸ್. ಬಟ್ ನಾಳೆ ಇನ್ನು ಏನಾಗುತ್ತೋ ಅದಕ್ಕೋಸ್ಕರ ಒಂದು ಎಕ್ಸೈಟ್ಮೆಂಟ್ ಇದೆ, ಇನ್ನು ಕುತೂಹಲ ಇದೆ, ಇನ್ನು ನನ್ನ ಲೈಫಲ್ಲಿ ಏನೇನಾಗುತ್ತೋ. ಬಟ್ ಎನಿ ಚೇಂಜಸ್ ಲೈಫ್ ಎಸ್ಟರ್ಡೇನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಏನೋ ಆಗಿದ್ದಿದ್ಯಾ? ಎಸ್ ಸರ್, ಇದೇ ಟರ್ನಿಂಗ್ ಪಾಯಿಂಟ್ ಸರ್. ನಾನೇ ಆಫ್ಟರ್ ಲಾಕ್ಡೌನ್ ಈ ಒಂದು ಸ್ಟೆಪ್ ತಗೊಂಡಿರೋದು ನಾನೇ. ಲಾಕ್ಡೌನ್ ಆದಾಗ ಐ ಥಿಂಕ್ ಗೊತ್ತಿಲ್ಲ, ಜನರೆಲ್ಲ ಹೇಳ್ತಾರಲ್ಲ ಇಲ್ಲಪ್ಪ ಹಿಂಗಾಯ್ತು ಹಂಗಾಯ್ತು. ನಮ್ಮ ಫ್ಯಾಮಿಲಿ ತುಂಬಾ ಜನ ತಿರ್ಗೋದ್ರು. ಅದಾದ್ಮೇಲೆ ಐ ಗೇವ್ ಆಡಿಷನ್ ಫಾರ್ ತೆಲುಗು ಮೂವಿ. ಅದು ಆಲ್ಮೋಸ್ಟ್ 80% ಆಗಿ ಸಿನಿಮಾ ನಿಂತೋಯ್ತು. ಆಮೇಲೆ ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಅವರು ಉಗ್ರಹತರಕ್ಕೋಸ್ಕರ ಒಂದು ರೋಲ್, ಚಿಕ್ಕ ಪುಟ್ಟ ರೋಲ್ಗೋಸ್ಕರ ಯಾರಾದ್ರೂ ಹುಡುಕ್ತಾ ಇದ್ರು. ಆಗ ನನಗೆ ನಮ್ಮವ್ರ ಕಡೆಯಿಂದ ಒಂದು ಸ್ವಲ್ಪ ರೆಫರೆನ್ಸ್ ಎಲ್ಲ ಬಂತು, ಹಿಂಗೆಲ್ಲ ಇದೆ ಅಂತ. ಹಂಗಾಗಿ ಅವಾಗ ನಾನು ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟೆ. ಆ್ಯಂಡ್ ಆಫ್ಟರ್ ದಟ್ ಡೇ ಐ ನೆವರ್ ಟರ್ನ್ ಬ್ಯಾಕ್. ಐ ಸುಸೇನ್ ಅ ವೆರಿ ಸ್ಮಾಲ್ PG. ಇದು ನಾನು ಹೇಳಿಲ್ಲ, ಇದು ಆ್ಯಕ್ಚುಲಿ ಇಷ್ಟೆಲ್ಲ ಇಂಟರ್ವ್ಯೂಸ್ ಆಗಿರೋದು ಅದರಿಂದ ನಾನು ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ. ಐ ಸುಸೇನ್ ಅ ವೆರಿ ಸ್ಮಾಲ್ PG ಬೆಂಗಳೂರು ಬಂದಮೇಲೆ. ಆಮೇಲೆ ನಾನು ಸರಿ ಆಯಿತು, ಐ ನೀಡ್ ಟು ಮೇಕ್ ಮೈ ಓನ್ ಹೌಸ್ ಅಂತ ನನ್ನ ಸ್ವಂತ ಮನೆ, ಒಂದು ಬಾಡಿಗೆ ಮನೆ ತೊಗೊಂಡೆ. ಆ್ಯಂಡ್ ಐ ಆಮ್ ಸ್ಟೇಯಿಂಗ್ ದೇ. ಸರ್ ಐ ವಿಲ್ ಡೂ ಸಮಥಿಂಗ್. ಆ್ಯಂಡ್ ಆವಾಗ ನನಗೆ ಆ ಟರ್ನಿಂಗ್ ಪಾಯಿಂಟ್ ನನಗೆ ಹೆಂಗಿದ್ದು ಅಂದರೆ, ಮಮ್ಮಿ ಏನು ಮಾಡೋದು ಮಮ್ಮಿ, ಹಿಂಗೆ ಮಾಡೋದು ಹಿಂಗೆ ಮಾಡೋದು. ಶೀಸ್ ಲೈಕ್, ನಾನು ಇದ್ದೀನಿ ನಿನ್ನ ಜೊತೆ, ನೀನು ಅದು ನಿನಗೆ ಇದ್ದಿರಬೇಕು, ಯು ಶುಡ್ ಹ್ಯಾವ್ ದಟ್ ಥಿಂಗ್. ನಾನು ಇದ್ದೀನಿ ಅಲ್ವಾ, ನೀನು ಯಾಕೆ ಎದುರ್ಕೊಂತಾ ಇದೆ ಅಂತ. ದಟ್ ವಾಸ್ ದ ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಲೈಫ್. ಆ್ಯಂಡ್ ಅವಾಗ ನನಗೆ ಗೊತ್ತಾಯ್ತು, ನಿಮಗೆ ಬೆನ್ನಿಂದ ರೆಸ್ಪಾನ್ಸಿಬಿಲಿಟಿ ತಟ್ಟಾಗ ನೀವು ಆಟೋಮ್ಯಾಟಿಕ್ ಯು ವಿಲ್ ಗೋ ಆ್ಯಂಡ್ ಯು ವಿಲ್ ಸ್ಟಾರ್ಟ್ ವರ್ಕಿಂಗ್ ಟುಮಾರೋ. ಸಿಂಪಲ್. ಯಾರೋರಾಗಲಿ, ನಾನು ಎಸ್ಪೆಷಲಿ ವೆನ್ ಯು ವಾಂಟ್ ಟು ಡೂ ಇಟ್, ನಿಮಗೆ ಧೈರ್ಯ ಇರಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯು ಶುಡ್ ಹ್ಯಾವ್ ದಟ್ ಥಿಂಗ್. ಇಲ್ಲಪ್ಪ ನಾನು ಮಾಡಲೇಬೇಕು. ನಾನು ಇಫ್ ಐ ಸಿ ಮೈ ಯಂಗರ್ ಸೆಲ್ಫ್, ಐ ವಿಲ್ ನೆವರ್ ಬಿಲೀವ್ ದಟ್
ಹೌ ಇಸ್ ದಟ್ ಪಾಸಿಬಲ್? ನಿಮಗೆ ಏನು ಒಂದ್ ಸಂಬಂಧ ಇಲ್ಲದೆ ಭಾಷೆನ ಹೆಂಗ್ ಕಲ್ತ್ಕೊಂಡು ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದೆ ಹೆಂಗೆ ಅಂದ್ರೆ ಐ ಡೋಂಟ್ ನೋ, ಇಟ್ಸ್ ಲೈಕ್ ಅ ಡ್ರೀಮ್. It's a dream. It's a dream. And I'll always be grateful to all my Karnataka audience. ಅಂದ್ರೆ ನಾನು ಗೊತ್ತಿಲ್ಲ ಸಾಯೋವರೆಗೂ I'll be always be great because ಸುಮಾರು ಜನ ಕೇಳ್ತಾರೆ ಮತ್ತೆ ನೀವು ಬೇರೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿಲ್ಲ. ಇಲ್ಲ ಮಾಡಿದೀನಿ, ಅದನ್ನ ತಮಿಳ್ ಮೂವಿ ಕೂಡ ಮಾಡಿದೀನಿ. ಬಟ್ ಏನಪ್ಪಾ ಅಂದ್ರೆ ಅದು ನನ್ನ ಕೆಲಸ, ಎಲ್ಲಾ ಈ ತರ ಕೆಲಸ ಮಾಡ್ತಾ ಇರ್ಬೇಕು. ಬಟ್ ಆದ್ರೆ ನಮ್ ಕನ್ನಡ ಆಡಿಯನ್ಸ್ ನ ಯಾವತ್ತೂ ಮರೆಯೋಕ್ಕಾಗಲ್ಲ ಬಿಕಾಸ್ ಆಫ್ ಕೋರ್ಸ್ ಐ ಆಮ್ ಹೂ ಎವರ್ ಐ ಆಮ್ ಬಿಕಾಸ್ ಆಫ್ ದೆಮ್. ಅಂಡ್ ನಾನೆಲ್ಲ ಮಾಡಿರೋದು ಹಾರ್ಡ್ ವರ್ಕ್ ಇಂದ. ಅಣ್ಣ ಈ ಪ್ರಶ್ನೆಗೆ ನಾನು ಟುಮಾರೋ ಅಂತ ಹೇಳ್ತೀನಿ. ಲೈಫ್ ಟುಮಾರೋ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಈ ಇದರಲ್ಲಿ ನಾನು ಯಾರೋ ಓಲೈಸಕ್ಕೋ ಮೆಚ್ಚಕ್ಕೋ ಹೇಳ್ತಿಲ್ಲ. ನಿಜವಾಗ್ಲೂ ನನ್ನ ತಲೆಯಲ್ಲಿ ಮನ್ಸಲ್ಲಿ ಇವಾಗ ಇರೋದು ಏನ್ ಗೊತ್ತಾಣ ನಿಮ್ಮ ಈ ಪ್ರಶ್ನೆಗೆ ಆ ಟುಮಾರೋ. ಯಾಕೆಂದ್ರೆ ಆ ನಾವು ಕಂಡ್ವಲ್ಲ ಒಂದು ಖುಷಿ, ನಾವು ಯಾವ್ದೋ ಒಂದು ಗೆದ್ದಾಗ ಹಂಗೆ ಕಿರಣ್ ಅವ್ರು ಗೆಲ್ಬೇಕು. 6ನೇ ತಾರೀಕು ನಮ್ಗೆ ಅದೊಂದು ನಾವು ಖುಷಿ ಅನ್ಭವಿಸೋದಲ್ಲ, ಅದನ್ನ ನಾನು ಇವ್ರ ಕಣ್ಣಲ್ಲಿ ನೋಡ್ಬೇಕು. ಯಾಕಂದ್ರೆ ಇವರು ಎಲ್ಲವನ್ನೂ ಬಿಟ್ಟು ಇವ್ರು ಮಾಡ್ತಿರೋ ಕೆಲಸ ಅಲ್ಲಿ ಇವ್ರು ತುಂಬಾ ಚೆನ್ನಾಗಿ ಲಾಭ ಇತ್ತು, ಅದ್ರಲ್ಲಿ ಇವ್ರು ತುಂಬಾ ಪಳಗಿದ್ರು. ಅಂತದೆಲ್ಲ ಬಿಟ್ಟು ಇಲ್ಲಿಗೆ ಬಂದು ಇಷ್ಟು ಬಂಡವಾಳ ಹಾಕಿ ನಾವೇನೋ ಆಕ್ಟ್ ಮಾಡ್ತೀವಿ, ಹೋಗಿ ಮಲಗ್ತೀವಿ. ಅವ್ರು ನಿದ್ದೆಗಳೇ ಮಾಡಿಲ್ಲ ಎಷ್ಟೊತ್ತಿನಿಂದ ಹಂಗ್ ಕೆಲಸ ಮಾಡ್ತಿದ್ದಾರೆ. ಸೊ ನಾವು ಆ ಎಸ್ಟರ್ಡೇ ಕಂಡ್ವಿ ಗೊತ್ತಾ, ಒಂದು ಆ ಗೆಲುವು, ಆ ಖುಷಿ. ಇವಾಗ ನೀವೇನ್ ಪ್ರಶ್ನೆ ಕೇಳಿದ್ರೆ ಇದು ನಾನು ಈ ಪ್ರಶ್ನೆಗೆ ಮಾತ್ರ ಟುಮಾರೋ ಅಂತೀನಿ. ನಾನು ಅದನ್ನ ಇವ್ರ ಲೈಫಲ್ಲಿ ನೋಡ್ಬೇಕಣ್ಣ. ಇವ್ರು ಆ ದಿನ ಇವ್ರ ಕಣ್ಣಲ್ಲಿ ಆ ಖುಷಿ ನೋಡ್ಬೇಕು. ಇದು ನಿಜವಾಗ್ಲೂ ನಿಜ, ಪಕ್ಕದಲ್ಲಿ ಕೂತವ್ರೆ ಅಂತ ಹೇಳ್ತೀನಿ. ಲೈಫ್ ಬದಲಿಸಿದ ಕ್ಷಣ ಕಿರಣ್ಗೆ ಲೈಫ್ ಎಸ್ಟರ್ಡೇ, ಲೈಫ್ ಟುಡೇ, ಲೈಫ್ ಟುಮಾರೋ. ಲೈಫ್ ಎಸ್ಟರ್ಡೇ ಅಂಡ್ ಲೈಫ್ ಟುಮಾರೋ. ಲೈಫ್ ಎಸ್ಟರ್ಡೇ ಯಾಕೆ ಅಂದ್ರೆ ಒಂದು ಡ್ರಾಸ್ಟಿಕ್ ಡಿಸಿಷನ್ ನಾನೇ ತಗೋಬೇಕಾಗಿತ್ತು. ಯಾರು ನಿನ್ಗಿರೋ ಮಾಡಲ್ಲ, ನಾನು ನಿನಗೇನೇ ಆಗ್ಬೇಕು ಅನ್ಕೊಂಡು ನಾನು ಬರೆಯಕ್ ಸ್ಟಾರ್ಟ್ ಮಾಡಿದಲ್ಲ, ಆ ಡಿಸಿಷನ್ ಇವತ್ತು ನಾನು ಇಲ್ಲಿ ಕೂರಿಸಿದೆ, ಆ ಡ್ರಾಸ್ಟಿಕ್ ಡಿಸಿಷನ್. ಲೈಫ್ ಟುಮಾರೋ ಸರ್ ಹೇಳ್ದಂಗೆ August 6th ಕರ್ನಾಟಕ ಜನ ಪ್ರೀತಿ ನನಗೆ ಸಿಗ್ಬೇಕು ಅಂತ ತುಂಬಾ ಕಾತರದಿಂದ ವೇಟ್ ಮಾಡ್ತಾರೆ. ಬದಲಾವಣೆ ಇವ್ರು ಸಿಗ್ಲೇಬೇಕು. ಓಕೆ, ಯುಕ್ತ ಲವ್ ಆಗಿದೆಯಾ ಯಾರ ಮೇಲಾರು? ಓಕೆ, 3 ಆಪ್ಷನ್ಸ್: ಎಸ್ಟರ್ಡೇ, ಟುಡೇ, ಟುಮಾರೋ. Today. Life today. Yeah. You are in love. I am in love. Very nice. Okay, ಕಾಕ್ರೋಚ್. ಅಣ್ಣ ಎಸ್ಟರ್ಡೇನೆ ಆಗ್ಬಿಟ್ಟು ಅಲ್ಲೇ ಲಾಕ್ ಆಗ್ಬಿಟ್ಟಿದೆ ಅಣ್ಣ. ಟುಡೇಗೂ ಇಳಿಯಕ್ಕಾಯ್ತಲ್ಲ, ಟುಮಾರೋಗೂ ಕೊಡಕ್ಕಾಯ್ತಲ್ಲ. ಓಕೆ, ಸೊ ಹಾಗಾಗಿ ಲಾಕ್ಡ್. ಪ್ರೀತಿ ಅದೊಂದೇ, ಅದು ಒಂದೇ ಅಲ್ಲೇ ಲಾಕ್ ಆಗ್ಬಿಟ್ಟಿದೆ ಅಲ್ಲ. ಮದುವೆ ಆಯ್ತು, ಮಕ್ಕಳಾಯ್ತು, ಇನ್ನೇನು ಅಂತ ಸುದ್ದಿ ಹಂಗ ಆಗ್ಬಿಟ್ಟಿದೆ ಅಣ್ಣ. ಓಕೆ, ಕಿರಣ್ ಕೇಳೋಣ. ಲವ್ ಎಸ್ಟರ್ಡೇ, ಟುಡೇ, ಟುಮಾರೋ. ಎಸ್ಟರ್ಡೇ ಎಸ್, ಟುಡೇ ಡೋಂಟ್ ನೋ, ಟುಮಾರೋ ಡೋಂಟ್ ನೋ. ಎಸ್ಟರ್ಡೇ ಎಸ್. ಯಾಕೆ today ಇಲ್ವಾ? You should love yourself. ನೀವು ಅವ್ರು ಕೇಳಿದ್ರು ಬಾಯ್ ಫ್ರೆಂಡ್, ಅದು that depends. ಇಲ್ಲ ಸ್ಪೆಸಿಫಿಕ್ ಆಗಿ ಕೇಳಿಲ್ಲ, ಕೇಳಿಸ್ಕೊಳ್ಳಿ questions. ಐ ಲವ್ ಮೈ ಸಿನಿಮಾ, ಎಸ್ಟರ್ಡೇ, ಟುಡೇ, ಟುಮಾರೋ, ಟಿಲ್ ಮೈ ಲಾಸ್ಟ್ ಬ್ರೆತ್. ಉನಪ್ಪ ಅದೊಂದು ಹೇಳ್ಬೇಕು, ಮೇಡಮ್ ಜರ್ನಲಿಸಂ ಓದ್ಕೊಂಡ್ ಬಂದಿರೋರು, ಅಯ್ಯೋ, ಹಾಗಾಗಿ ಜರ್ನಲಿಸ್ಟ್ ಗಳು ಓಕೆ ಈ ಐಡಿಯಾ ಕೇಳಿರ್ತಾರೆ ಇವರು ಅಂತ. ಓಕೆ, ಬ್ಲಾಕ್ ಬಸ್ಟರ್. Be a good ಎಸ್ಟರ್ಡೇ, ಟುಡೇ, ಟುಮಾರೋ. August 6th. August 6th. That's tomorrow. ಅಣ್ಣ ನೆಕ್ಸ್ಟ್ ಬ್ಲಾಕ್ ಬಸ್ಟರ್ ಟುಮಾರೋ, ಲೈಫ್ ಟುಮಾರೋ ಹೇಳ್ತೀನಿ. ಲೈಫ್ ಟುಮಾರೋಗೆ. ಓಕೆ, ಬ್ಲಾಕ್ ಬಸ್ಟರ್. Tomorrow. Okay, millennia. Yesterday, today, tomorrow. Today. ನಾನು ಈ ಸಿನಿಮಾದಲ್ಲಿ ಇರೋದೇ ಬಿಲಿಯನರ್. and I'm manifesting it. ಅದು ಹೇಳ್ಬೇಕು ಅವರು ಅಲ್ಲ, ಅವರೇ ಮಾಡಿರೋದು ಸರ್, ಅವ್ರದೇ ಬರವಣೆ. ಸೊ ಅದಕ್ಕೆ ನಾನು ಇಲ್ಲಿ ರಿಯಾ ಕೂತಿರೋರು ಐ ಆಮ್ ಅ ಬಿಲಿಯನರ್ ಬೈ ಹಾರ್ಟ್, ಬಿಲಿಯನರ್ ಬೈ ಮನಿ, ಇನ್ ಆಲ್ ದ ಎಕ್ಸ್ಪೆಕ್ಟ್ಸ್ ಆಫ್ ಲೈಫ್. ಅಷ್ಟೇ, ಖುಷಿಯಾಗಿದ್ದೀನಲ್ವಾ? ಇದಕ್ಕಿಂತ ಏನ್ ಬಿಲಿಯನರ್ ಆಗ್ಬೇಕು ಸರ್? ಸಿ ಲೈಫಲ್ಲಿ ಹೆಂಗ್ ಅನ್ಸ್ಬಿಡುತ್ತೆ ನೋಡಿ. ನಾವು ಒಂದಷ್ಟು ಕ್ವಶನ್ ನಾನು ಸುಮ್ಮನೆ ಫ್ರೇಮ್ ಮಾಡಿದೆ. ಅಂದ್ರೆ ಲೈಫ್ ಎಸ್ಟರ್ಡೇ ನಂದೇನು, ಲೈಫ್ ಟುಡೇ ನಂದೇನು, ಲೈಫ್ ಟುಮಾರೋ ನಂದೇನು ಅಂತ. ವೆನ್ ವಿ ಕಮ್ ಅಕ್ರಾಸ್ ನಮ್ಮ ಲೈಫ್ ತಿರುಗಿ ನೋಡ್ಕೊಂಡಾಗೆಲ್ಲ ನಮ್ಗೆ ಅನ್ಸುತ್ತೆ ನಾವ್ ಎಲ್ಲಿಂದ ಬಂದ್ವಿ, ಎಲ್ಲಿ ನಿಂತಿದೀವಿ ಅಂತ. ಕಿರಣ್, ಈಗಿನ ಯೂತ್ಸ್ ನೋಡಿದ್ರೆ ಸರ್ ಲವ್ ಕರೆಕ್ಟು, ಬಟ್ ನಂಬಿಕೆ ಮಿಸ್ ಹೊಡಿತಾ ಇರುತ್ತೆ. ಬಟ್ ಸ್ಟಿಲ್ ಲವ್ ಮಾಡ್ತಾರೆ, ಸ್ಟಿಲ್ ನೋವು ತಿಂತಾರೆ. ಹೇಗೆ ಇದನ್ನೆಲ್ಲ ಹೇಗೆ ಡಾಟ್ಸ್ ಗಳನ್ನ ಜಾಯಿನ್ ಮಾಡಿದಿರಿ? ಏನ್ ಹೇಳೋ ಪ್ರಯತ್ನ ಮಾಡ್ತಿದ್ದೀರಿ ಲವ್ ಟುಡೇನಲ್ಲಿ? ಸರ್ ಅವರು ಟುಡೇನಲ್ಲಿ ಕನ್ಫ್ಯೂಷನ್ ಇದೆ, ಆಮೇಲೆ ಮೆಚುರಿಟಿ ಲೆವೆಲ್ ಅಷ್ಟು ಸ್ಟ್ರಾಂಗ್ ಆಗಿಲ್ಲ, ತುಂಬಾ ಡಿಪೆಂಡೆನ್ಸ್ ಇದೆ. ಯಾವಾಗ ಏನ್ ಡಿಸಿಷನ್ ತಗೋಬೇಕು ಅಂತ ಕ್ಲಾರಿಟಿ ಇಲ್ಲ, ಏನ್ ಬೇಕು ಅಂತಾನೆ ಗೊತ್ತಿಲ್ಲ. ಈ ಸದ್ಯಕ್ಕೆ ಅದು ಬೇಕು, ಅದರಿಂದ ಏನಾಗುತ್ತೆ, ಅದು ನನಗೆ ಇಷ್ಟ ಆಗುತ್ತಾ, ಅದು ನನ್ನ ಜೊತೆಗೆ ಬರುತ್ತಾ ಅಂತಾನೆ ಅವ್ರಿಗೆ ಗೊತ್ತಿರಲ್ಲ. ಮುಂದೆ ಒಂದಿನ ಹೋಗ್ತಾರೆ, ಲೈಫ್ ಹಾಳಾಗದಾಗ ಅವ್ರ ಗೋಲ್ಸು ಹಾಳಾಗುತ್ತೆ. ಲೈಫ್ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಒಂದು ಹುಡುಗಿನ ಲವ್ ಮಾಡ್ತೀನಿ, ನಾನು ಅವಳು ಚೆನ್ನಾಗಿದೆ, ಮದುವೆ ಆದ್ರೆ ಅವಳು ನನ್ನ ಸಪೋರ್ಟ್ ಮಾಡ್ತಾಳೆ, ಇಲ್ಲ ನೀನು IAS ಆಗು, IPS ಆಗು, ಸ್ಟಾರ್ ಆಗು, ಇನ್ನೊಂದಾಗು ಅಂತ. ನಾನು ಅವಳನ್ನ ಲವ್ ಮಾಡಿ ಅವಳು ಕೈ ಕೊಟ್ಟು ಹೋಗ್ತಾಳೆ, ನಾನು ಬ್ರೇಕಪ್ ಆಗ್ತೀನಿ, ಕುಡಿತೀನಿ, ಇನ್ನೊಂದು ಮತ್ತೊಂದೆಲ್ಲ ಕಲಿತೀನಿ. 5 years ಅಲ್ಲೇ ಹಾಳಾಗೋಗುತ್ತೆ. ಮತ್ತೆ ಎದೊಳಗೆ ತಿರ್ಗಾ ಯಾರೋ ಒಬ್ರು ಹುಚ್ಚರು ನನ್ನಂತವ್ರು ಎದೊಳ್ತಾರೆ, ಇಲ್ಲ ಅಷ್ಟಿಗೆ ಅಲ್ಲೇ ಮನೆಗೆ ಹೋಗ್ತಾರೆ. ನಮ್ಮ ಪಾಡು ನಾವು ಇರ್ತೀವಿ, ಪ್ರೀತಿ ಮಾಡಿರೋರು.
ಆರಾಮಾಗಿ ಖುಷಿಯಾಗಿ ಬೇರೆಯವರಿಂದ ಹಾಳಾಗ್ಬಿಡ್ತೀವಿ ಸುದಿ. ಈ ನಡುವೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಸಾಕಲ್ಲ, ಯಾವ್ದೋ ಹಳೆ ಸ್ಕೂಲ್ ಫ್ರೆಂಡ್ 2 ಮೆಸೇಜ್ ಹಾಕಿದ್ರೆ ಇಲ್ಲಿ ಲವ್ ಬ್ರೇಕಪ್ ಆಗ್ಬಿಟ್ಟಿರೋದು. ಇದನ್ನ ನೆನ್ಪಿಟ್ಕೊಂಡ್ರಿ, ಕ್ವಶನ್ ನ ಉತ್ತರ ನೆನ್ಪಿಟ್ಕೊಂಡಿರಿ. ಸಿನಿಮಾ ನೋಡಿದ್ರೆ ಸುದ್ದಿ ಸಿಕ್ಕಿದಾಗ ಕಮೆಂಟ್ ಮಾಡಿ, ಬಿಡಬೇಡಿ. ಇಲ್ಲ ಅಣ್ಣ, ನೀವು ಸೀರಿಯಸ್ಲಿ ಅಲ್ವಣ್ಣ, ನೀವು ಎಷ್ಟು ನೋಡಿರ್ತೀರಿ, ನನಗಿಂತ ವಿಚಾರವಂತರು ನೀವು, ತುಂಬಾ ವಿಚಾರಗಳು ನೀವು ಕೇಳಿರ್ತೀರಿ. ಯಾವ್ದು ಎಲ್ಲಿದು ಏನೋ ಒಂದ್ ಮೆಸೇಜ್ ಒಂದ್ ಇಡೀ ಸಂಸಾರಗಳನ್ನ ಹಾಳು ಮಾಡ್ತಿದೆ ಇವತ್ತು. ಯಾವ್ದೋ ಒಂದ್ ಸುಮ್ನೆ ಅದು ಎಲ್ಲೋ ಇನ್ಸ್ಟಾಗ್ರಾಮ್ ಅನ್ಕೊಂಡು ಅಲ್ಲೆಲ್ಲೋ ಕನೆಕ್ಟ್ ಆಗೋದು, ನನ್ನ ಹಳೆ ಸ್ಕೂಲ್ ಮೇಟ್ ಅಂತ, ಇಲ್ಲ ನಾನು ಆಗ ನೀನ್ ಲವ್ ಮಾಡ್ತಿದ್ದೆ ಹೇಳ್ಕೊಳಕ್ ಆಗಿಲ್ಲ ಅಂತ. ಈಗ ಒಂದು ದೊಡ್ಡ ಸ್ಟೇಜ್ ಅಲ್ಲಿ ಇರ್ತಾನೆ, ಇವ್ರು ಏನೋ ಒಂದ್ 4 ಮೆಸೇಜ್ ಹಾಕ್ತಾರೆ, ಅದು ಇವ್ರು ಮನೆಯವ್ರು ಗೊತ್ತಾಗುತ್ತೆ, ಈ ತರದಲ್ಲಿ ಆಗ್ತದೆ. ಅಥವಾ ಹುಡುಗನೇ ಮಾಡ್ಬೋದು, ಅವ್ರ ಮನೆ ಹೆಂಗಸರು ಗೊತ್ತಾಗ್ತಿರುತ್ತೆ, ಇದು ಯಾರು ಇದೇನು ಅಂತ. ಅಲ್ಲಿಂದನೇ ಎಷ್ಟೋ ಸಂಸಾರಗಳು ಆಗ್ತಿದೆ ಅಲ್ವಣ. ಹೌದು, ಒಂದ್ ಮೆಸೇಜ್ ಸಾಕಣ ಒಂದ್ ಸಂಸಾರ ಹಾಳು ಮಾಡಿ. ಈ ಸಿನಿಮಾ ನೋಡಿದ ಮೇಲೆ ನಿಮ್ಮನ್ನ ಹೆಂಗ್ ನೆನ್ಪಿಟ್ಕೋತಾರ ಜನ ನಿಮ್ ಪ್ರಕಾರ? ಕಾಕ್ರೋಚ್ ಹೋದಿ ಅದೇ ಆ ಮೆಸೇಜ್ ಹೇಳಷ್ಟೇ. ಈಗ ಮೆಸೇಜ್ ಜನ ಬೈಬೋದು, ಎಷ್ಟ್ ಜನ ದ್ವೇಷ ಹೌದು, ದ್ವೇಷ ಮಾಡಿ ಬೈದ್ರೇನೆ ಆ ಪಾತ್ರಕ್ಕೆ ನಾನು ಜಸ್ಟಿಫಿಕೇಶನ್ ಕೊಟ್ಟಿದ್ದೀನಿ ಅಂತ ಅರ್ಥ. ಯಾವಾಗ ನನ್ನ ನೋಡಿ ನಾನು ಆಚೆ ಬಂದಾಗ ಬೈತಾರಲ್ಲ, ಆವಾಗ ಗುರು ನಾನು ಈ ಪಾತ್ರ ಸಕ್ಕತ್ತಾಗಿ ಮಾಡಿದೀನಿ ಅಂತ, ಅದಕ್ಕೆ ಕಷ್ಟಪಡೋದು. ಸೊ ಈ ತರದ ಕ್ಯಾರೆಕ್ಟರ್ ಪ್ರತಿಯೊಬ್ಬರ ಲೈಫಲ್ಲಿ ಇದ್ದೇ ಇದೆ ಅಣ್ಣ. ಅವ್ನೇನೋ ಅವ್ನ ಪ್ರೀತಿ ಪಡ್ಕೊಳಕ್ಕೆ ಅವಾಗಂತೂ ಸಿಗ್ಲಿ, ಈಗಾದ್ರೂ ಸಿಗ್ಲಿ ಅಂತ, ಇವ್ನ ಇಲ್ಲೇನೋ ಇವನ್ ಪ್ರೀತಿ ಉಳಿಸ್ಕೊಳಕ್ಕೆ ಆಗ್ಲಿಂದನೂ ಇವ್ನು ತೊಂದರೆ ಕೊಡ್ತಾನಲ್ಲ ಅಂತ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲೇ ಕೆಲವೆಲ್ಲ ಆಗ್ತಿದೆ ಅಣ್ಣ. ತುಂಬಾ ನೋಡಿದೀನಿ ನಾನು ಇವತ್ತಿನ ಹುಡುಗರಲ್ಲ, ಅದನ್ನ ನೋಡಿದೀನಿ ಅಣ್ಣ. ಒಂದ್ ಸಿನಿಮಾದಲ್ಲಿ ಇಬ್ರು ಹೀರೋಯಿನ್ ಇದ್ರೆ ನಮಗೆ ತ್ರಿಕೋನ ಪ್ರೇಮ ಕಥೆ ಅಂತ ಅನಿಸ್ತಾ ಇರುತ್ತೆ. ಇದು ಟ್ರಯಾಂಗ್ಯುಲರ್ ಲವ್ ಸ್ಟೋರಿನಾ? ಫಸ್ಟ್ ಕ್ವಶನ್, ಹೌದಾ? 6ನೇ ಆಗಸ್ಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಬಟ್ ನೋಡ್ಬೇಕು. ಇದು ತುಂಬಾ ಏನಂತಾರೆ ಅದಕ್ಕೆ, ಜಾಣ್ಮೆಯ ಉತ್ತರ. ನೋಡ್ಲಿ ಅಲ್ಲಿ ಬಂದ್ರು ಟ್ರಯಾಂಗ್ಯುಲರ್ ಅಥವಾ ಹೆಂಗೆ ಏನ್ ಬೇಕಂತ. ಇಲ್ಲ ಸರ್, ಅವ್ರಿಗಿಂತ ದೊಡ್ಡ ಜನ ಇಲ್ಲ, ಹಾಗಲ್ಲ, ಸುಮ್ಮನೆ ಪ್ರಶ್ನೆ ಕೇಳಿದೆ. ಬಿಕಾಸ್ ಇಬ್ರು ಹೀರೋಯಿನ್ ಇದ್ದಾಗ ನಮ್ಗೆ ಕುತೂಹಲ ಜಾಸ್ತಿ. ಹೌದು ಇರುತ್ತೆ. ಏನಿರ್ಬೋದು? ಹೌದು, ಇಬ್ರು ಇನ್ನೊಬ್ರು ಇದಾರೆ. ಅವರು ಯಾರು ಜೋಡಿ? ಇಟ್ಸ್ ಅ ಸ್ಕ್ವೇರ್ ಬಾಕ್ಸ್. ಇಟ್ಸ್ ಅ ಸ್ಕ್ವೇರ್. ಅವ್ರವ್ರ ಜೋಡಿ ಇವ್ರ ಜೋಡಿ ಇದ್ರೆ ಪರವಾಗಿಲ್ಲ, ಬಟ್ ಇಲ್ಲಿ ಏನೇನೋ ಆದ್ರೆ ಮಾತ್ರ ನಮಗ್ ಏನೇನೋ ಆಗೋದನ್ನೇ ಕತೆ ಮಾಡಿರೋದು. ಏನೇನೋ ಆಗೋದ ಕಾರಣ ಇವ್ರೆ. ಇಲ್ಲಪ್ಪ, ಸಿಚುವೇಶನ್ ಕತೆ ಬಿಡಿ, ಬಟ್ ಸಿಚುವೇಶನ್ ಅಗೇನ್ ನಿಮ್ದು ತಪ್ಪಲ್ಲಪ್ಪ, ಪರಿಸ್ಥಿತಿ ಅಣ್ಣ. ನಮ್ದು ಪ್ರೀತಿ ಅಲ್ವಾ, ಇವ್ರೇ ಪ್ರೀತಿಸ್ತಾ ಇದ್ರೆ ನಮ್ದು ವಿಲನ್ ಗಳದೇನ್ ಪ್ರೀತಿನೇ ಇರಲ್ಲ, ಅವ್ರು ಒಪ್ಕೊಳ್ಳಲ್ಲ ಅಷ್ಟೇ, ಆದ್ರೆ ನಾವು ಪ್ರೀತಿಸ್ತಾ ಇರ್ತೀವಿ. ಸೊ ಅಗ್ರಿ ಇವರ ವಿಲನ್ ನಾವು. ಇಲ್ಲ ಸರ್, ಕ್ಯಾಮೆರಾ ಮುಂದೆ ಹೀರೋಯಿನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ, ಅಥವಾ ಈಗ ಇವ್ರು ಪ್ರೀತಿಸೋರು ನಾನ್ ಪ್ರೀತಿಸಿದಾಗ ಇವ್ರ ಪಾಯಿಂಟ್ ಆಫ್ ವ್ಯೂ ನಾನ್ ವಿಲನ್ ಅನ್ಸ್ತೀನಿ, ನಾನ್ ಪ್ರೀತಿಸೋರು ಇವ್ರು ಯಾರು ಪ್ರೀತಿಸ್ತಿದ್ದಾರೆ ಅಂದಾಗ ನನ್ ಪಾಯಿಂಟ್ ಆಫ್ ವ್ಯೂ ಇವರೇ ವಿಲನ್ ಅನಿಸ್ತಿರ್ತಾರಲ್ವಣ. ಎನಿ ತಾಜಾ ಉದಾಹರಣೆ ನಿಮ್ ಕಣ್ ಮುಂದೆ ನೋಡಿದ್ದ? ಇದು ಯಾವ್ದಾದ್ರು ಒಂದು ಸಿಚುವೇಶನ್ ಅದು ಸುಮ್ನೆ ಬರ್ದಿದ್ದ? ಇಲ್ಲ ಏನ್ ನೋಡಿದೆ ಸರ್. ನೋಡಿದ್ರಿ? ಹೌದು, ರಿಯಾಲಿಟಿನೇ ತುಂಬಾ. ಈ ಸಿನಿಮಾ ತುಂಬಾ ರಿಯಾಲಿಟಿ ಗೊತ್ತಾ ಇದೆ ಸರ್. ಇಲ್ಲಿ ಸಿನಿಮಾ 1-2 ಸೀನ್ ಓಪನ್ ಆಗ್ತಾ ಇದ್ದಂಗೆ ಅವ್ನು ಸಿನಿಮಾ ನೋಡಕ್ ಬಂದಿದ್ದಾನೆ ಅಂತಾನೆ ಆಡಿಯನ್ಸ್ ಮರ್ತೋಗ್ತಾನೆ, ಅವ್ನ ಲೈಫ್ ಜೊತೆ ಟ್ರಾವೆಲ್ ಆಗ್ತಾ ಇರೋ ಸಿನಿಮಾ, ಅದೇ ಲೈಫ್ ಸ್ಟೋರಿ. ನಮಗೆ ನಿಮ್ ಟ್ರೈಲರ್ ನೋಡಿದಾಗ ಎಮೋಷನ್ಸ್ಗಳು ತುಂಬಾ ಕಾಡುತ್ತೆ ನಮಗೆ ಆಕ್ಚುಲಿ. ಸೊ ಆ ಎಮೋಷನ್ಸೇ ಈ ಸಿನಿಮಾದ ಪ್ಲಸ್ ಪಾಯಿಂಟ್. ಹೌದು, ಎಮೋಷನ್. ಮತ್ತೆ ಎಮೋಷನ್ ಅಲ್ಲೇ ವರ್ಕ್ ಆಗ್ತಾರೆ ದೊಡ್ಡ ಸಿನಿಮಾಗಳು. ಬಾಹುಬಲಿ, KGF ಗೆದ್ದಿದ್ದು ಎಮೋಷನ್ ಮೇಕಿಂಗ್ ಇಂದ ಅಲ್ಲ ಸರ್. ಅಲ್ಲ ಒಂದು ತಾಯಿ ಎಮೋಷನ್ ಇತ್ತು, ಮಹೇಶ್ ಮತ್ತೆ ಸಾಮ್ರಾಜ್ಯ ಇತ್ತು, ಆ ಎಮೋಷನ್ ಅದೇ ಗೆಲ್ಲುತ್ತೆ. ಇತ್ತೀಚಿನ ಬ್ಲಡ್ ಶೆಡ್ಗಳ ಸಿನಿಮಾ ತುಂಬಾ ನೋಡ್ತೀವಿ, ಆಕ್ಷನ್ ಸಿನಿಮಾಗಳು ತುಂಬಾ ನೋಡ್ತೀವಿ. ಇಲ್ಲೂ ಆಕ್ಷನ್ ಇದೆ, ಇಲ್ಲ ಅಂತಲ್ಲ, ಬಟ್ ಸ್ಟಿಲ್ ವೈ ಮೋರ್ ಆನ್ ಎಮೋಷನ್ಸ್, ಮೋರ್ ಆನ್ ಫೀಲಿಂಗ್ಸ್? ಸರ್, ಈಗ ಬರೀ ಎಮೋಷನ್ಸ್ ಬರೀ ಫೀಲಿಂಗ್ಸ್ ಹೇಳಿದ್ರೆ ಸಿನಿಮಾನ OTT ನೋಡ್ತಾರೆ ಜನ. ಹಾಗಾಗಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೂಡ ಕ್ಯಾರೆಕ್ಟರೈಸೇಷನ್ ಕೆಲವೊಂದು ಚಿಕ್ಕ ಪುಟ್ಟ ಮಾತ್ರ ಅಷ್ಟೇ. ಒಬ್ಬ ಹೀರೋನ ಇಷ್ಟಪಡ್ತಾನೆ, ಅವ್ನು ಹೀರೋ ಆಗಿರ್ಬೇಕು. ಅವ್ನು ಬರೀ ಮಾತು ಅಂದ್ರೆ ಕೆಲವೊಂದು ಬೇಕಲ್ಲ ಅವನಿಗೂ. ಹೆಂಗ ಅನಿಸ್ತಾರೆ ಕಿರಣ್ ಆನ್ ಸ್ಕ್ರೀನ್? He's too good. He's on and off screen too good. As a person, if ಅವ್ರ ಬಗ್ಗೆ ನಾನು ಹೇಳಬೇಕು ಅಂದ್ರೆ, ಇವಾಗ ಹಿಂದಿನ ಇಂಟರ್ವ್ಯೂ ಅಲ್ಲಿ I almost wrote a lot of things for them. ಜೋಬಲ್ಲಿ ಇಟ್ಕೊಂಡಿದ್ದೀನಿ. I think ಬರೀತೀರಾ ಕನ್ನಡ? ಬರೀತೀರಾ ನೀವು? ಇಂಗ್ಲಿಷ್ ಇಲ್ಲ, ಇಂಗ್ಲಿಷ್ ಬರೆಯಕ್ ಬರಲ್ಲ, ಮಾತಾಡಕ್. ಸೊ ಓದ್ತೀರಾ ಹೋಗ್ಲಿ ಕನ್ನಡ? ಇಲ್ಲ ಸರ್, ಓದಕ್ ಬರಲ್ಲ. ಐ ರಿಯಲಿ ವಿಶ್, ನಾನು ಟ್ರೈ ಮಾಡ್ತೀನಿ. ಇದಾರೆ ಪಕ್ಕ ನಿಮ್ ಪಕ್ಕ, ಅವ್ರು ತುಂಬಾ ಚೆನ್ನಾಗಿ ಕನ್ನಡ ಹೇಳ್ಕೊಡ್ತಾರೆ. ನಮ್ ಕನ್ನಡ ಕಲ್ತ್ರೆ ಅಣ್ಣ, ಕನ್ನಡ ಪದಗಳು ಲೋಕಲ್ಸ್ ಎಲ್ಲ ಖುಷಿ ಆಗ್ತಾರೆ ನಾವು ಕನ್ನಡ ಕಲ್ತ್ಬಿಟ್ರೆ. ಒಳ್ಳೆ ಕನ್ನಡ ಪದಗಳು ಗೊತ್ತಿದೆ, ಸಂಸ್ಕೃತ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಸಂಸ್ಕೃತ ಗೊತ್ತು. ಅಲ್ಲ ಸರ್, ಈಗಿನಿಲ್ಲ ಹುಡುಗರಿಗೆ ಆತರ ಕನ್ನಡ ಬೇಕೇ ಬೇಕು, ಒಂದ್ ಸ್ವಲ್ಪ ಭಯೋದು ಅದೆಲ್ಲ ಇರ್ಬೇಕಲ್ಲ ಸರ್. ಅದಕ್ಕೆ ಅವ್ರು ತುಂಬಾ ಚೆನ್ನಾಗಿ ಸ್ವಚ್ಛ ಕನ್ನಡ ಕಲ್ತಿದ್ದೀನಿ ಸರ್, ಬಟ್ ಇನ್ನ ಸ್ವಲ್ಪ ಭಯದೆಲ್ಲ ಇರ್ಬೇಕಲ್ಲ. ಯಾವ್ದಾರು ಹೇಳ್ಕೊಟ್ರಾ ಸುದ್ದಿ? ಇಲ್ಲ, ಇನ್ನು ಆ ತರದ್ದೆಲ್ಲ ಏನು ಇಲ್ಲ. ಇಂಗ್ಲಿಷ್ ಬರ್ಕೊಂಡು ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಾರೆ? ಹೌದು, ಕನ್ನಡ ಇಂಗ್ಲಿಷ್ ಅಲ್ಲಿ ಬರೀತೇನೆ. ಫಾರ್ ಎಕ್ಸಾಂಪಲ್, ಇಫ್ ನನ್ಗೆ ಯಾರಾದ್ರೂ ರೀಡಿಂಗ್ ಕೊಡಕ್ ಬಂದ್ರೆ ಐ ರೈಟ್ ಇಟ್ ಡೌನ್, ಅದನ್ನ ಅರ್ಥ ಮಾಡ್ಕೊಂಡು ನಾನಿದ್ದೆ. ಎಮೋಷನ್ಸ್ ಹೇಗೆ ತರ್ತೀರಿ?
ಬಟ್ ನೀವು ಅರ್ಥ ಅರ್ಥ ಮಾಡ್ಕೊತೀರಿ. ಆಗುತ್ತಲ್ಲ ಸರ್, ಅದಕ್ಕೆ ತಾನೇ ನಾನು ಕನ್ನಡ ಕಲ್ತಿರೋದು ಸರ್. ನನ್ಗೆ commitment ಅರ್ಥ ಬಹಳ ಖುಷಿ ಆಗೋವರೆಗೂ ಆಗುತ್ತೆ. ಹೌದಾ sir? ತುಂಬಾ ಜನ ಅದನ್ನ ನಾನು ಡೆಲಿವರ್ ಮಾಡಕ್ ಆಗಲ್ಲ, ತಲ್ಸಕ್ ಆಗಲ್ಲ. ಈಗ ಸರಿ ಆಯ್ತು, ಮುಂಚೆ 1 2 3 4 1 2 3 4 ಅಂತ ಇತ್ತು ಸುಮಾರು. ಅಫ್ಕೋರ್ಸ್ ಅಂದ್ರೆ ಅವಾಗ ಹಿಂದಿನ ಕಾಲದಲ್ಲಿ ಏನಾದ್ರು 1 2 3 4 ಅಥವಾ ಸುಮ್ನೆ ಬಾಯ್ ಹಿಂಗ್ ಮಾಡ್ಕೊಂಡೆಲ್ಲ ಡಬ್ಬಿಂಗ್ ಮಾಡ್ತಾ ಇದ್ರಿ. ಬಟ್ ಇವಾಗ ಆತರ ಆಗಲ್ಲ ಸರ್. ಪ್ರತಿಯೊಂದು ಎಮೋಷನ್ ನ ನಾನ್ ನಿಮ್ಮ ಹತ್ರ ತಲ್ಸೋವರೆಗೂ ಇಟ್ ವೋಂಟ್ ಮೇಕ್ ಸೆನ್ಸ್. ವಾಟ್ ಆಮ್ ಐ ಡೂಯಿಂಗ್? ಕಷ್ಟ ಪಡ್ಬೇಕಲ್ಲ ಸರ್. ಸುಮ್ನೆ ಜನ ಏನೇನೋ ಅನ್ಕೊಂತಾರೆ, ಏನೋ ಆಕ್ಟರ್ ಅಂದ್ರೆ ಲೈಫ್ ತುಂಬಾ ಗ್ಲಾಮರಸ್ ಇರುತ್ತೆ. ಇಲ್ಲಪ್ಪ, ಸಿಕ್ಕಾಪಷ್ಟೇ ಕಷ್ಟ ಪಡ್ಬೇಕು. ಬರೀ ನಾವಲ್ಲ, ಈ ಕ್ಯಾಮೆರಾ ಹಿಂದೆ ಇರೋ ಜನ ಇದಾರಲ್ಲ, ಅವರು ತುಂಬಾ ಕಷ್ಟ ಪಡ್ತಾರೆ. ಸೊ ಜನ ಹೇಳಕ್ ಬಂದಿರೋ ಅವ್ರ ಬಗ್ಗೆ. ತುಂಬಾ ಜನ ಹೀರೋಯಿನ್ಗಳು ಕಲಿಬೇಕಾಗಂತ ವಿಷಯ ಸಾಕಷ್ಟು ಇದೆ ಆಕೆಯಿಂದ ಆಕೆಯಿಂದ. ಟಾಪ್ 3 ಕಮಿಟ್ಮೆಂಟ್, ಸಿನಿಮಾ ಬಗ್ಗೆ ಇರೋ ಪ್ಯಾಷನ್, ತುಂಬಾ ಗ್ರೌಂಡೆಡ್ ಆಗಿ. ಕೊಡ್ಯಾ ನಿಮ್ ಕೋಸ್ಟಾರ್ ಈ ತರ ಹೇಳ್ತಾರೆ ಸರ್, ವಿ ಆರ್ ಲರ್ನಿಂಗ್ ಫ್ರಮ್ ಈಚ್ ಅದರ್. ನಿಜ ಹೇಳ್ಬೇಕಾದ್ರೆ ಮೊದಲನೇ ಸಿನಿಮಾ ಇಷ್ಟು ಒಳ್ಳೆ ಬರೋಣೆ, ವಿ ಆರ್ ಆಫ್ ಆಲ್ಮೋಸ್ಟ್ ಸೇಮ್ ಏಜ್ ಗ್ರೂಪ್. ಬಟ್ ಆ ಮೈಂಡ್ ಸೆಟ್ ಅಲ್ಲಿ ಒಂಥರ ಖುಷಿ ಆಗುತ್ತೆ. ಏನಪ್ಪ ಈ ತರಾನು ಯಾರೋ ಹುಡುಗ ಹೆಣ್ಮಕ್ಳಿಗೋಸ್ಕರ, ಬಿಕಾಸ್ ದಿಸ್ ಕಂಪ್ಲೀಟ್ ಸಿನಿಮಾ ಇದೆಲ್ಲ ಬರ್ತಾರೆ ಹೆಣ್ಮಕ್ಳಿಗೋಸ್ಕರನೇ. ಇಡೀ ಕತೆ ಎಲ್ಲ ಹೆಣ್ಮಕ್ಳು ಸುತ್ತಮುತ್ತ ಇದೆ. ಪ್ಲಸ್ ಹೀ ಈಸ್ ದೇರ್ ಇನ್ ಇಟ್, ಹೀ ಸ್ಟ್ಯಾಂಡಿಂಗ್ ದೇರ್. ಬಟ್ ಈ ತರ ಒಂದು ಮೈಂಡ್ ಸೆಟ್ ಇರೋ ಸರ್, ಇಟ್ಸ್ ಅ ವೆರಿ ವಂಡರಿಂಗ್ ವಿಷಯ. ಅದು ಏನಪ್ಪ ಈ ತರ ಎಲ್ಲ, ಯಾಕಂದ್ರೆ ಇರುತ್ತಲ್ಲಪ್ಪ, ಓ ಈ ತರನು ಯಾರಾದ್ರೂ ಇರ್ತಾರೆ, ಸುಮ್ನೆ ಕುತ್ಕೊಂಡು ಈ ತರ ಕತೆ ಒಂದ್ ಬರೀತಾರೆ, ಅವ್ರಿಗೆ ಯಾರು ಹೀರೋ ಮಾಡಕ್ಕಾಗ್ಲಿ, ಅದಕ್ಕೆ ನಾನೇ ನಂದೇ ಕಥೆಯಲ್ಲಿ ಹೀರೋ ಆಗ್ತೀನಿ. ಅದು ಮೊದಲನೇ ಸಿನಿಮಾ. ಅಂಡ್ ಎಲ್ಲೂ ನೋಡಿದ್ರೆ ನಿಮ್ಗೆ ಆತರ ಅನ್ಸಲ್ಲ ದಾಡು ಎಲ್ಲಾದ್ರೂ ಏನಾದ್ರೂ ಹೆಚ್ಚು ಕಡಿಮೆ ಆಗಿದೆ ಅಂತ. ಹಿ ಹ್ಯಾಸ್ ಡನ್ ಹಿಸ್ ಹೋಮ್ ವರ್ಕ್ ರಿಯಲಿ ವೆಲ್. ಕೇಳಿ ಸರ್, ನಾನ್ ಬೇಡ, ಸುದಿ ಸರ್ ಹೇಳ್ತಾರೆ ಸರ್. ನಾನು ಯಾವಾಗ್ಲೂ ಅದಕ್ಕೆ ಒಂದು ಹಾಡು ಹೇಳ್ತಾ ಇರ್ತೀನಿ ಕಿರಣ್ ಸರ್, ನಾನೇ ನನ್ನ ಕತೆಗೆ ಅಂತ. ಅವರು ಇವತ್ತು ಒಂದು ಟೈಟ್ಲ್ ಕೊಟ್ಟಿದ್ದಾರೆ ಸರ್, ಏನು ಕ್ರಾಂತಿಕಾರಿ ಕಿರಣ್ ಕುಮಾರ್ ಅಂತ. ಅವಾಗ ಅವಾಗ ಒಂದೊಂದ್ಸಲಿ ಕ್ರಾಂತಿ ಲೈನ್ಸ್ ಗಳನ್ನ ಬಿಟ್ಬಿಡ್ತಾರೆ. ಬರುತ್ತೆ ನೋಡಿ, ಈಗ ನಿಂದ್ರಲ್ಲೂ ಬರುತ್ತೆ ಕ್ರಾಂತಿಕಾರಿ ಲೈನ್ಸ್ ಅವಾಗ ಬರುತ್ತೆ ಒಂದು. ನೋ, ವಾಟ್ he meant to say is that ಪ್ರತಿಯೊಂದು ವ್ಯಕ್ತಿಗೆ 2 ಶೇಡ್ಸ್ ಇರುತ್ತೆ, ಗುಡ್ ಅಂಡ್ ಬ್ಯಾಡ್. ಹಂಗೆ ದಟ್ಸ್ ಇಟ್, ಬೇರೆ ಏನಿಲ್ಲ ಸರ್, ಸಿಂಪಲ್ ಅಷ್ಟೇ. ಅವ್ರನ್ನ ಕರ್ಕೊಂಡು ಹೋಗಿದ್ರಿ ಚಿಕ್ಕಮಂಗ್ಳೂರ್ಗೆಲ್ಲ? ಪ್ರಮೋಷನ್ಸ್ ಬಂದಿದೆ ಸರ್. ಚಿಕ್ಕಮಂಗ್ಳೂರ್ ಅವ್ರದ್ದು ಬ್ಯಾಂಗ್ಳೂರಲ್ಲಿ ಪೋರ್ಷನ್ಸ್ ಇತ್ತು, ಚಿಕ್ಕಮಂಗ್ಳೂರ್ಗೆ ಇಲ್ಲಿ. ಚಿಕ್ಕಮಂಗ್ಳೂರ್ ನೋಡಿಲ್ವ? ಸೋ ಮೆನಿ ಟೈಮ್ಸ್, ಎಷ್ಟೊಂದ್ ಸತಿ ಹೋಗಿದ್ದೀನಿ. ಐ ಲವ್ ಇಟ್. ಅದು ಕುಮಟಾ ಆ ಕಡೆ ಎಲ್ಲ? ಹೌದು, ಆ ಕಡೆ ಕುದುರೆಮುಖ ಎಲ್ಲ ಕಂಪ್ಲೀಟ್ ಬೆಲ್ಟ್ ಇದೆಲ್ಲ ಎಲ್ಲ ಸುತ್ತಾಡ್ಕೊಂಡು. ಮೊದ್ಲೇ ಸುತ್ತಾಡಿದಿರಿ? ಎಸ್. ಸಿನಿಮಾಗೆ ಅಂತ ಸಿನಿಮಾಗೆ ಹೋಗಿದಾರ ಅವ್ರು, ಅದಕ್ಕೆ ಕೇಳಿದ್ರು. ಹೌದು, ಗೊತ್ತು. ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಶೂಟಿಂಗ್ ಎಲ್ಲ ಅಲ್ಲೇ ಇತ್ತು. ಬಟ್ ಆ ಸಾಂಗ್ ತುಂಬಾ ಚೆನ್ನಾಗಿದೆ. ಅಘನಾಶಿನಿ ಬ್ಯಾಕ್ ವಾಟರ್ ತೆಗೆದಿರೋದು, ಒಂಥರ ಟ್ರೀ ಟು ಐಸ್ ಅಂತೀವಲ್ಲ, ಅದ್ಭುತವಾಗಿ ಕಾಣಿಸುತ್ತೆ. ಅದಿಲ್ಲ ಅಂತಲ್ಲ, ಹೌದು ಸರ್. ಮ್ಯೂಸಿಕ್ ಅಷ್ಟೇ ಚೆನ್ನಾಗಿದೆ. ಅಫ್ಕೋರ್ಸ್ ಕಂಗ್ರಾಟ್ಸ್ ನಮ್ಮ ಶ್ರೀಧರ್ sir. ಸಂಗೀತದ ಸಂಭ್ರಮವನ್ನ ಕೊಟ್ಟಿರುವ ಶ್ರೀಧರ್ ಸರ್. ಹೌದು, ಆಮೇಲೆ ನಮ್ ಸಿನಿಮಾಟೋಗ್ರಾಫರ್ ಅಷ್ಟೇ ಗುರು ಸರ್, ಗುರು ಸರ್. ಬ್ಯೂಟಿಫುಲ್ ಫ್ರೇಮ್ಸ್. ನೀವು ಹೇಳೋದ್ರಲ್ಲ, ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಕಾಂತ ಸರ್ ಅಷ್ಟೇ ಡೈರೆಕ್ಟರ್, ಅವ್ರ ಕೆಲಸ ತುಂಬಾ ನೀಟಾಗಿ ಎಲ್ಲರೂ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಂತಕನ್ನಲ್ಲಿ. ಕೆಲ್ಸ ಕಾಂತ ಮಾಡಿದ್ದಾರೆ. ಕನ್ನಡ. ಕಾಂತಕನ್ನಲ್ಲಿ sir. ಸೈಲೆಂಟ್ ಮನುಷ್ಯ. ಹೌದು, ಡಿಸಿಪ್ಲಿನ್ ಕೆಲಸಗಾರ. ಯಾಕೆ ಚೂಸ್ ಮಾಡಿದ್ರಿ ಕಾಂತನ? ಕರೆಕ್ಟ್ ಕೇಳ್ಬೇಕಿತ್ತು. ವೆರಿ ಪ್ರೊಫೆಷನಲ್, Okay. ತುಂಬಾ ಕ್ಲೀನ್ ಮನುಷ್ಯ. ಆಮೇಲೆ ಇದುವರೆಗೂ ನೋಡಿದೀನಿ, ನಮ್ಮ ಬಾಯಲ್ಲಿ ದಿನ ಕೆಟ್ಟ ಮಾತು ಬರುತ್ತೆ. 3 ವರ್ಷ ಆಯ್ತು, ಇದುವರೆಗೂ ಒಂದಿನೂ ಮಾತಾಡೋದು ನೋಡಿಲ್ಲ. ಆ ತರ ಒಂದು ಪರ್ಸನಾಲಿಟಿ, ನೀಟ್ ಡಿಸಿಪ್ಲಿನ್ ಈಗ ಸಾಮಾನ್ಯವಾಗಿ ಚೂಸ್ ಮಾಡ್ಬೇಕಾರೆ, ಓ ಇವರು ತುಂಬಾ ಬ್ಲಾಕ್ ಬಸ್ಟರ್ ಹಿಟ್ ಕೊಟ್ಟಿದ್ದಾರೆ, ಈ ನಿರ್ದೇಶಕರು ಚೂಸ್ ಮಾಡೋಣ ಅನ್ನೋದಿರುತ್ತೆ. correct. ನಾರ್ಮಲಿ ಇರುತ್ತೆ ಹೌದು, ಇಂಡಸ್ಟ್ರಿ. ಹೌದು. ಅಥವಾ ಇವರು ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಮಾಡ್ಕೊಡ್ತಾರೆ, ಈ ಡೈರೆಕ್ಟರ್ ಇವ್ರನ್ನ ಎತ್ತೋಣ ಅಂತ ಇರುತ್ತೆ. ಕಾಂತ ಜಲ್ಸಾ ಮಾಡಿದ್ರು, ಮತ್ತೊಂದ್ ಮಾಡಿದ್ರು, ಇರುವುದೆಲ್ಲ ಬಿಟ್ಟು ಮಾಡಿದ್ರು. ಅಫ್ಕೋರ್ಸ್ ಇರುವುದೆಲ್ಲ ಬಿಟ್ಟು ವೆರಿ ನೈಸ್ ಸಿನಿಮಾ, ಅದು ಅವಾರ್ಡೆಡ್ ಸಿನಿಮಾ. ಇದು 3ನೇ ಸಿನಿಮಾ. ಏನು ವೈ ಕಾಂತ ವೇವ್ ಲೆಂತ್ ಮ್ಯಾಚ್ ಆಯ್ತು. ಆಮೇಲೆ ನನ್ನ ವಿಷನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರು. ಆಮೇಲೆ ನಾನು ಆಟ ಆಡಿದ್ ಕೂತ್ಕೊತಾ ಇದ್ದೆ, ಹಿಂಗೆ ಬೇಕು, ಇಷ್ಟೇ ಬೇಕು, ಹಿಂಗೆ ಬೇಕು, ಇದೆಲ್ಲ ಹಿಂಗೆ ಪಕ್ಕದಲ್ಲಿ ಕೂತ್ಕೊಂಡ್ಬಿಡ್ತಾ ಇದ್ದೆ. ಹೌದು, ಜಗಳ ಆಡ್ತಾ ಇದ್ದೆ. ಈ ಸೀನ್ ಇಲ್ಲಲ್ಲ, ಎಫೆಕ್ಟ್ಸ್ ಅಲ್ಲಿ ಬೇಕು ನಂಗೆ, ಹಾಕಿ ತಂಡರು ತರಿಸಿ ರೈನು ಮಾಡ್ಬೇಕು, ಹಿಂಗೆ ಆ ಥರ ನನ್ನ ವಿಷನ್. ಹೌದು, ತಪ್ಪಿರಾಗಿಲ್ಲ ಸರ್, ಇದು ರಾಂಗ್ ಅನ್ನೋರು. ಕರೆಕ್ಟ್ ಸರ್, ಆಯ್ತು ಮಾಡೋಣ ಸರ್. ಅಕ್ಸೆಪ್ಟೆನ್ಸ್ ಇತ್ತು, ವಾಗ್ವಾದನೂ ಇತ್ತು, ಎರಡೂ ಇತ್ತು. ಕಾಂಪ್ರಮೈಸ್ ಇಲ್ಲ. ನಾನು ಐ ವಿಲ್ ಕನ್ವಿನ್ಸ್ ಯು, ಯು ಶುಡ್ ಕನ್ವಿನ್ಸ್ ಮಿ, ಹಂಗೆ ಇದ್ದು. ರಾಂಗ ಯಾಕೆ ರಾಂಗ್ ಹೇಳಿ ಅಂತ. ಜಗಳ ತುಂಬಾ ಸರಿ ಆಡಿದ್ವಿ. ನಾನು ಕರೆಕ್ಟ್ ಇದೆ, ನನಗೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೇವೆ. ಈ ತರ ಎಲ್ಲ ವರ್ಕ್ ಮಾಡೋಕ್ಕೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಸರ್. ನೈಸ್. ಬಿಫೋರ್ ನಾನು ಯುಕ್ತ ಕಳಿಸ್ಕೊಡಕ್ ಮುಂಚೆ, ಅಫ್ಕೋರ್ಸ್ ನೆಕ್ಸ್ಟ್ ಪ್ರೊಡ್ಯೂಸರ್ ಕೂರಿಸ್ತೀನಿ, ಒಂದು 10 ನಿಮಿಷ ಮಾತಾಡೋಣ. ಬಟ್ ಯುಕ್ತ ಟೆಲ್ ಮಿ, ಸಿನಿಮಾ ನೋಡಿದ್ಮೇಲೆ ನಿಮ್ಮನ್ನ ಹೇಗೆ ಜನ ನೆನ್ಪಿಟ್ಕೋತಾರೆ ಅಂತ ನಿಮ್ಗೆ ಅನ್ಸುತ್ತೆ?
ಸರ್ ಒಂದು 5 ನಿಮಿಷ ಪಾತ್ರ ಆಗಲಿ ಅಥವಾ ಸಿನಿಮಾ ಪೂರ್ತಿ ನಾನೇ ಆಗಲಿ, ಇಫ್ ನನ್ನ ಕ್ಯಾರೆಕ್ಟರ್ ಚೆನ್ನಾಗಿದ್ರೆ ಒಂದು 5 ನಿಮಿಷ ಸಾಕು ಅಂತ ಅನ್ಸ್ಬಿಡುತ್ತೆ. ಸೊ ಐ ಥಿಂಕ್ ನಂದೇ ಒಂದು ಕ್ಯಾರೆಕ್ಟರ್ ಅವರೇ ಬರವಣೆ ಮಾಡಿದ್ದಾರೆ. ಯಾಕಂದ್ರೆ ಐ ಥಿಂಕ್ ಲೆಟ್ಸ್ ಆಸ್ಕ್ ಹಿಮ್, ನೋ ಐ ವಾಂಟ್ ಟು ಹಿಯರ್ ಇಟ್ ಫ್ರಮ್ ಯು. ಯಾಕಂದ್ರೆ ಈ ಕ್ಯಾರೆಕ್ಟರ್ ಬಗ್ಗೆ ನಾನು ಪದೇ ಮಾತಾಡೋಕೆ ಏನ್ ಅನ್ಸುತ್ತೆ ಗೊತ್ತಾ, ನಾನೇ ನನ್ನೇ ಜನ ಹಿಂಗ್ ನೆನ್ಪಿಟ್ಕೋತಾರ ನನ್ನ ಅಂತ. ಓ ಈ ತರನು ಹುಡುಗಿ ಇರ್ತಾರಂತ, ಓ ಹಿಂಗಿರ್ಬೇಕು ಹುಡುಗಿ, ಹಿಂಗಿರ್ಬೇಕು ಅಂತ. ಲೈಕ್ ದ ಕಾನ್ಫಿಡೆನ್ಸ್, ಹಿಂಗಿರ್ಬೇಕು ಹುಡುಗಿ ಅಂತ ಹಿಂಗಿರ್ಬೇಕು ಹುಡುಗಿರಲ್ಲ ಹುಡುಗರು ಅಷ್ಟೇ. ಬಿಕಾಸ್ ಇಟ್ ಈಸ್ ಅಬೌಟ್ ಜೆಂಡರ್. ಬರೀ ಮೇ ಬಿ ಐ ಆಮ್ ರಿಪ್ರೆಸೆಂಟಿಂಗ್ ಅ ವುಮೆನ್, ಬಟ್ ಅಲ್ಲಿ ಬಂದ್ಮೇಲೆ ಆ ಸಿಚುವೇಶನ್ ತಕ್ಕಂಗೆ ಯಾರು ಹೇಳ್ಬೋದು ಹಿಂಗಿರ್ಬೇಕು ಅಂತ, ಆ ಮಾತು ಬಂದೇ ಹಿಂಗೂ ಇರ್ತಾರ ಹುಡುಗಿರು. ಸೊ ನೈಸ್ ಆಫ್ ಯು. ಥ್ಯಾಂಕ್ ಯು ಯುಕ್ತಾ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಯುಕ್ತ ಅವ್ರನ್ನ ಕಳಿಸ್ಕೊಡ್ತೀನಿ. ಈ ಸಿನಿಮಾದಲ್ಲಿ ಒಂದ್ ಫ್ರೇಮ್ ಬಂದು ಇನ್ನೊಂದು ಫ್ರೇಮ್ ಹೋಗುತ್ತಲ್ಲ ಹಂಗೆ ಅಂದ ತಕ್ಷಣ ಆ ಜಾಗದಲ್ಲಿ ನಾವು ಪ್ರೊಡ್ಯೂಸರ್ ಕೂರಿಸ್ತೀವಿ. ಇನ್ನೊಂದಷ್ಟು ಮಾತಾಡೋಣ. ಥ್ಯಾಂಕ್ ಯು ಯುಕ್ತ. ಥ್ಯಾಂಕ್ ಯು ಸೊ ಒಂದ್ ಸಿನಿಮಾ ಮೇಲೆ ನಂಬಿಕೆ ಇದ್ದಾಗ ಅಲ್ಲಿ ದುಡ್ಡು ಇನ್ವೆಸ್ಟ್ಮೆಂಟ್ ಅಂತ ಮಾತಾಡ್ತೀವಿ ನಿರ್ಮಾಪಕರಿಗೆ. ನಾಟ್ ಎಕ್ಸಾಕ್ಟ್ಲಿ ದುಡ್ಡು ಇನ್ವೆಸ್ಟ್ಮೆಂಟ್ ಅಲ್ಲ, ಈ ತಂಡದ ಮೇಲೆ ನನಗಿರೋ ಕಾನ್ಫಿಡೆನ್ಸ್, ನನಗಿರೋ ನಂಬಿಕೆಯನ್ನ ತುಂಬಾ ಚೆನ್ನಾಗಿ ಇನ್ವೆಸ್ಟ್ ಮಾಡ್ತಾರೆ. ಆ ಥರದ ಒಬ್ಬ ಪ್ರೊಡ್ಯೂಸರ್ ಮಿಸ್ಟರ್ ಪ್ರದೀಪ್ ನಮ್ ಜೊತೆ ಇದ್ದಾರೆ. ಲೈಫ್ ಟುಡೇ ಸಿನಿಮಾದ ನಿರ್ಮಾಪಕ ಪ್ರದೀಪ್ ಅವರು. ನಮಸ್ತೆ ಸರ್. ನಮಸ್ತೆ. ಹೌ ಆರ್ ಯು? ಗುಡ್ ಸರ್, ಗುಡ್. ದುಡ್ಡು ಹಾಕಿರೋರ್ಗೆ ಒಂದು ಟೆನ್ಷನ್ ಇರುತ್ತೆ, ಗುರು ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ತುಂಬುತ್ತಾ, ಜೇಬ್ ತುಂಬುತ್ತಾ, ನಾನ್ ಇಂಡಸ್ಟ್ರಿಲಿ ಒಂದು ಹೆಜ್ಜೆ ಗುರುತು ಮೂಡಿಸೋಕ್ ಸಾಧ್ಯನಾ ಅಂತ. ಲೈಫ್ ಟುಡೇನಲ್ಲಿ ನಿಮಗಿರೋ ಯೋಚನೆ ಏನೀಗ? ಲೈಫ್ ಟುಡೇಲಿ ನನಗಿರೋ ಒಂದೇ ಯೋಚನೆ, ಲೈಫ್ ಟುಡೇ ಮೇಘನಾ ಪ್ರೊಡಕ್ಷನ್ ಹೌಸ್ ನಿರ್ಮಾಣ ಮಾಡಿರುವ ಲೈಫ್ ಟುಡೇ ಎಂಬ ಒಂದು ಚಿತ್ರ ನನಗೆ ತುಂಬ ಒಂದು ನಂಬಿಕೆ ಇದೆ. ನಮ್ಮ ಕನ್ನಡದ ಜನತೆ ತುಂಬ ಒಳ್ಳೆ ರೀತಿಯಲ್ಲಿ ಆಶೀರ್ವದಿಸ್ತಾರೆ. ನಮ್ಮ ಎಲ್ಲ ಕಿರಣ್ ಇರ್ಬೋದು, ಕಾಕ್ರ ಸುದ್ದಿ ಇರ್ಬೋದು, ನಮ್ದೆಲ್ಲ ಟೆಕ್ನಿಷಿಯನ್ಸ್ ಎಲ್ಲಾನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಗೆ ನಂಬಿಕೆ ಯಾರ ಮೇಲೆ ಸರ್? ಓ ಇಲ್ಲ ಕಿರಣ್ ಸಖತ್ ಕಥೆ ಇದೆ ಅಂತಾನೋ, ಅಥವಾ ಕಿರಣ್ ಹೀರೋ ಆದ್ರೆ ಸಖತ್ತಾಗಿರುತ್ತೆ ಅಂತಾನೋ, ಏನ್ ನಿಮ್ ನಂಬಿಕೆ? ಸರ್ ನನ್ನ ನಂಬಿಕೆ ಕಿರಣ್ ಮೇಲೆ ತುಂಬಾ ನಂಬಿಕೆ ಇದೆ. ಅದು ಎಲ್ಲದಕ್ಕಿಂತ ಕತೆ ಮೇಲೆ ತುಂಬಾ ನಂಬಿಕೆ ಇದೆ. ಕತೆ ಮೇಲೆ ತುಂಬಾ ನಂಬಿಕೆ ಇದೆ. ಯಾಕೆ ಅಂದ್ರೆ ಈಗಿನ ಜನರೇಷನ್ ಅಲ್ಲಿ ತುಂಬಾ ನಡೀತಿರೋಂತ ಒಂದು ಏನ್ ಆಗ್ತಾ ಇದೆ ಒಂದು ಹೆಣ್ಮಗಳಿಗೆ, ಏನ್ ನಡೀತಾ ಇದೆ ಒಂದು ಹೆಣ್ಮಗಳಿಗೆ ಎಂಬ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ಕತೆ ಮಾಡಿರೋದು. ಹಾಗಾಗಿ ನನ್ಗೆ ಅದ್ರ ಮೇಲೆ ತುಂಬಾ ನಂಬಿಕೆ ಇದೆ, ಜನ ಸ್ವೀಕರಿಸ್ತಾರೆ ಅಂತ. ಆ ಒಂದು ಕತೆ ಕೇಳಿದ ಮೇಲೆ ನನಗೆ ಇಷ್ಟಪಟ್ಟೆ ನಾನು ಬಂದು ಪ್ರೊಡ್ಯೂಸ್ ಮಾಡಕ್ಕೆ ಒಪ್ಕೊಂಡ್ರು. ನಿಮ್ಗೆ ಇದು ಹೊಸದು, ನಿಮ್ಗೆ ಪ್ರೊಡಕ್ಷನ್, ಪ್ರೊಡ್ಯೂಸ್ ಮಾಡೋದು. ಇತ್ತೀಚಿನ ದಿನಮಾನಗಳಲ್ಲಿ ಸಿನಿಮಾ ಗೆಲ್ಲದೆ ಒಂದು ದೊಡ್ಡ ಸಾಹಸ ಕನ್ನಡ ಸಿನಿಮಾ ಇಂಡಸ್ಟ್ರಿ. ಗುರು ಹಾಕಿ ದುಡ್ಡು ಬರುತ್ತಾ ಯೋಚನೆ ಇರುತ್ತೆ. ನಿಜ. ಅದಕ್ಕೆ ಹೇಳಿದ ಕಾನ್ಫಿಡೆನ್ಸ್ ಏನು? ಹೌದು, ಅಷ್ಟು ಕಾನ್ಫಿಡೆನ್ಸ್ ಕತೆನೆ. ಜನಕ್ಕೆ ಎಲ್ಲರೂ ಬಂದ್ಬಿಟ್ಟು ಎಂತೆಂತೋ ಸಿನಿಮಾ ಬಂದು ಹೋಗ್ಬಿಟ್ಟಿದಾವೆ. ಸೊ ಕೆಲವು ಸಿನಿಮಾಗಳು ಅರ್ಧದಲ್ಲಿ ನಿಂತೋಗ್ಬಿಟ್ಟಿರೋದು ಇದಾವೆ, ತುಂಬಾ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಯಲ್ಲಿ. ಸೊ ಇದೆಲ್ಲ ಇರೋದ್ರಿಂದ ಇದ್ರೂ ಸಮೇತ ನಾನ್ ಯಾಕೆ ಮುಂದ್ ಬಂದು ಮಾಡಿದೀನಿ ಅಂದ್ರೆ, ಸೊ ನಾನು ಕತೆ ಮೇಲೆ ತುಂಬಾ ಕಾನ್ಫಿಡೆಂಟ್ ಆಗಿದ್ದೀನಿ. ತುಂಬಾ ಚೆನ್ನಾಗಿದೆ ಕತೆ. ಸೊ ಪ್ರತಿಯೊಂದು ಫ್ಯಾಮಿಲಿ ಆಡಿಯನ್ಸು, ಯಾವ್ದೇ ಒಂದು ಹೆಣ್ಮಗಳು ಹೋದ್ರು ನಾರ್ಮಲ್ ಆಗಿ ಒಂದು ಮನುಷ್ಯ ಒಳಗೆ ಥಿಯೇಟರ್ ಒಳಗೆ ಹೋದ್ರೆ, ವಾ ನಾನು ಎಷ್ಟೋ ವರ್ಷ ಆಯ್ತು ಈ ತರ ಒಂದು ಫಿಲ್ಮ್ ನೋಡಿ, ತುಂಬಾ ಸಮಾಧಾನ ಆಯ್ತು. ಒಂದು ಈ ಫಿಲ್ಮ್ ನೋಡ್ಕೊಂಬಂದು ಲೈಫ್ ಟುಡೇ ನೋಡಿ ತುಂಬಾ ಸಮಾಧಾನ, ತುಂಬಾ ಖುಷಿ ಆಯ್ತು ಅಂತ ಹೇಳ್ಕೊಂಬ ರೀತಿಯಲ್ಲಿ ಕತೆ ಇದೆ. ಸುದಿ, ಎಮೋಷನ್ಸ್ ನ ಎಂಟರ್ಟೈನಿಂಗ್ ಆಗಿ ಹೇಳ್ಬೋದು ಅನ್ನೋದು ಒಂದು ದೊಡ್ಡ ಕ್ವಶನ್ ಇದೆ ಸುದಿ. ದೊಡ್ಡ ಸವಾಲ್ ಅಲ್ವಾ ಇದು? ಕರೆಕ್ಟ್ ಅಣ್ಣ, ಹೌದು. ಇಲ್ಲ ಅಣ್ಣ, ಅದೇ ಅಂದ್ರೆ ಭಾವನೆಗಳನ್ನ ವಿತ್ ಮಾಸ್ ಪ್ಲಸ್ ಕ್ಲಾಸಿ ಟಚ್ ಹೆಂಗೆ ಅಂದ್ರೆ ಅಣ್ಣ, ಈಗ ಅದೇ ನಾವ್ ಏನ್ ಹೇಳಿದ್ರು ಅದು ಒಂದ್ ಸ್ವಲ್ಪ ಮಜವಾಗಿ ಹೇಳ್ಬೇಕು ಅಣ್ಣ. ಬರೀ ನಾನು ಇದನ್ನೇ ಇಟ್ಟು ಬರೀ ಎಮೋಷನ್ ಹೇಳ್ತೀನಿ ಅಂತ ಹೇಳಕ್ಕಾಗಲ್ಲ. ಕಮರ್ಷಿಯಲ್ ಆಸ್ಪೆಕ್ಟ್ ಬೇಕೇ ಬೇಕು. ಜನ ಈಗ ನಾನು ಆಸ್ ಆಡಿಯನ್ ಥಿಯೇಟರ್ ಅಲ್ಲಿ ಕೂತಾಗ್ಲೂ ಎಲ್ಲವನ್ನೂ ತಲೆ ಇಟ್ಕೊಂಡೇ ಹೋಗಿರ್ತೀನಿ. ಮನೇಲೆ ಒಂದ್ 100 ಗೋಳಿತ್ತು, ಇಲ್ಲಿ ಬಂದು ಇನ್ನೊಂದ್ಸರಿ ಯಾವ್ದೋ ಗೋಳ್ ತಗೊಂಡ್ ಮನೆಗೆ ಹೋಗ್ತೀನಲ್ಲಪ್ಪ ಅನ್ನೋದಲ್ವಾ. ಅದನ್ನೇ ನಾವ್ ಏನ್ ಹೇಳಕ್ ಹೊಟ್ಟಿದೀನಿ ಅದನ್ನೇ ಒಂದಷ್ಟು ಮಜವಾಗಿ, ಒಂದಷ್ಟು ಕಮರ್ಷಿಯಲ್ ಆಗಿ, ಮತ್ತೆ ಏನ್ ರೀಚ್ ಮಾಡಿಸ್ಬೇಕು ಅನ್ನೋದನ್ನ ತಲೆ ಇಟ್ಕೊಂಡು ಮಾಡಿದಂತ ಸಿನಿಮಾ ಇದು. ಸೊ ಅದಕ್ಕೊಂದು ಸಾಂಗ್ ಬರುತ್ತೆ, ಅದಕ್ಕೊಂದು ಹುಕ್ ಸ್ಟೆಪ್ ನ ಆಲೋಚನೆ ಮಾಡ್ತಾರೆ. ಗುಡ್ ಕಿರಣ್, ಆಕ್ಚುಲಿ ಇದೆಲ್ಲ ಹೌದು ಸರ್. ಅದೇ ಕಂಟೆಂಟ್ ಜೊತೆಗೆ ಕಮರ್ಷಿಯಲ್ ಇರ್ಬೇಕು, ಬೋರ್ ಆಗ್ಬಿಡುತ್ತಲ್ಲ ಸರ್ ಬರೀ ಡ್ರಾಮಾ. ನಾವ್ ಯಾವಾಗ್ಲೂ ಹೇಳ್ತೀವಲ್ಲ ಸರ್, ಪಕ್ಕದ ಭಾಷೆ ಸಿನಿಮಾ ನೋಡು, ಎಲ್ಲ ಓಡುತ್ತೆ ಎಲ್ಲಾ ಕಡೆನು ಅಂತ ಯಾವಾಗ್ಲೂ ಅಂತಿರ್ತೀವಿ. ನಿಮಗೂ ಖಂಡಿತ ಸರ್. ನಿಜ. ಯಾಕಂದ್ರೆ ಮಾತಿದ್ರೆ ತಮಿಳಲ್ಲಿ ನೋಡು ಅಷ್ಟು ಚೆನ್ನಾಗಿ ಆ ಫಿಲಮ್ ಇಟ್ಟಾಗ್ಬಿಡ್ತಂತೆ. ತಮಿಳಲ್ಲಿ ನೋಡು ಏನಿಲ್ಲ, ಒಂದ್ ಸಣ್ಣ ಬಜೆಟ್ ಸ್ಮಾಲ್ ನಾರ್ಮಲ್ ಸ್ಟೋರಿ ಇಟ್ಟಾಗ್ಬಿಡ್ತಂತೆ. ಮಲಯಾಳಂ ನೋಡು ಸರ್, ಏನಿಲ್ಲ ಸರ್, ಆ ಮೂವಿಯಲ್ಲಿ ಒಂದು ಕಂಟೆಂಟ್ ಮೂವಿ ಮಾಡಿದಾರೆ ಸರ್, ಬೇರೆ ಲೆವೆಲ್ಗೆ ಇಟ್ಟಾಗ್ಬಿಟ್ಟಿದೆ. ಹೇಳೋದೇನಪ್ಪ ಅಂದ್ರೆ ಸರ್, ಒಂದು ನಾರ್ಮಲ್ ಆಗಿ ಜನ ಮಾತಾಡ್ಕೊಂಡು ಸರ್ ಒಂದು 2 CR 3 CR ಹಾಕಿದ್ರೆ ಸರ್ 100 crores ರೀಚ್ ಆಗಿದೆ, 88 crores ರೀಚ್ ಆಗಿದೆ. ಸೊ ಇದೆಲ್ಲ ಫೀಲ್ ಏನಂದ್ರೆ ಅಲ್ಲಿ ಏನಿದೆ ಅಂದ್ರೆ
ಸೊ ಕಂಟೆಂಟ್ ಚೆನ್ನಾಗಿದೆ, ಕತೆ ಚೆನ್ನಾಗಿದೆ, ಜನಕ್ಕೆ ಇಷ್ಟ ಆಗಂತದ್ದು ಮಾಡಿದ್ದಾರೆ. ಅಲ್ಲಿ ಒಡಿಬಡಿ ಮತ್ತೊಂದು ಮಗದೊಂದು ಅಂಬೋದಕ್ಕಿಂತ ಜನ ಈಗ ಬ್ಯುಸಿ ಲೈಫ್ ಇದೆ ಇವಾಗ. ಈ ಬ್ಯುಸಿ ಲೈಫಲ್ಲೂ ಆ ಒಂದು ಥಿಯೇಟರ್ ಒಂದು 2.2 ಅವರ್ ಹೋಗಿ ಕುತ್ಕೊಂಡು ಥಿಯೇಟರ್ ಒಳಗೆ ಕುತ್ಕೊಂಡು ಬರ್ತಾರೆ ಅಂದ್ರೆ ಸೊ ಅವರಿಗೆ ಒಂದು ಏನೋ ಒಂದು ಫೀಲ್ ಬೇಕು. ಸೊ ಆ ಫೀಲ್ ನನ್ನ ಫ್ಯಾಮಿಲಿ ಕುತ್ಕೊಂಡು ನೋಡ. ಹೌದು ಅದು ಇಂಪಾರ್ಟೆಂಟ್. ಅದು ಹೌದು ತುಂಬಾ ಇಂಪಾರ್ಟೆಂಟ್. ಅದು ಫ್ಯಾಮಿಲಿ ಓರಿಯೆಂಟಲ್ ಆಗಿ ನಾನು ಇದನ್ನ ಚೂಸ್ ಮಾಡ್ಕೊಂಡಿರೋದು ಅದೇ ಉದ್ದೇಶಕ್ಕೆ. ಫ್ಯಾಮಿಲಿ ಓರಿಯೆಂಟಲ್ ಆಗಿ ಇದೆ ಎಂಬುದಕ್ಕೆ ಪ್ರತಿಯೊಂದು. ಇವಾಗ ಒಂದು ಲವ್ ಸ್ಟೋರಿ ಅಂದ್ಮೇಲೆ ಒಂದು 50 ವರ್ಷದವರೆಗೂ ಇದೆ, 60 ವರ್ಷದವರೆಗೂ ಲವ್ ಸ್ಟೋರಿ ಇದೆ, ಇವಾಗ 18 ವರ್ಷದವರೆಗೂ ಲವ್ ಸ್ಟೋರಿ ಇದೆ. ಇವಾಗ SLC ಓದೋ ಹುಡುಗರು ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ ಅಲ್ವರಾ? ಇವಾಗ ಎಲ್ಲೇ ನೋಡಪ್ಪ 9ನೇ ಕ್ಲಾಸ್ ಹುಡುಗ ಲವ್ ಮಾಡ್ತಿದ್ದಾನಂತೆ, 10ನೇ ಕ್ಲಾಸ್ ಹುಡುಗ ಲವ್ ಮಾಡ್ತಿದ್ದಾನಂತೆ. ಸ್ಟಿಲ್ ಹೇಳ್ತಾ ಇದೀವಿ ಅಷ್ಟೇ. ಸ್ಟಿಲ್ ಜಸ್ಟ್ ಒಂದು ಅಂದ್ರೆ ಎಲ್ಲೋ ನಡೀತಿರೋ ನಾವ್ ಯಾವ್ದು ನೋಡಿಲ್ಲ, ಬಟ್ ಎಲ್ಲೋ ನಡೀತೀವಿ ಅಂತದ್ರಲ್ಲಿ ನಾವೇನು ಕೇಳ್ತಿದೀವಿ ಅಂದ್ರೆ ಒಂದು 50 ವರ್ಷ 60 ವರ್ಷದವರು ಈ ಸಿನಿಮಾ ನೋಡ್ಕೊಂಡ್ ಬಂದಾಗ ನನಗೂ ಒಂದು ಲವ್ ಆಗಿತ್ತು, ನಮ್ಮ ಅಪ್ಪನಿಗೋಸ್ಕರ ನಾನು ಬಿಟ್ಟು ಈ ತರ ಕರೆಕ್ಟ್ ಆಗಿ ಆಗ್ತಾರೆ. 100% ಆಗ್ತಾರೆ. ನಾನು ಕೇಳ್ಬೇಕು ಕಿರಣ್, ನೀವು ಸ್ಕ್ರಿಪ್ಟ್ ಬರ್ದಿರೋದ್ರಿಂದ ಈಗ ನಮ್ಮ ಅಪ್ಪ ಅಮ್ಮ ಕನೆಕ್ಟ್ ಆಗ್ತಾರಾ ಅಂತ ಕೇಳ್ಬೇಕು. 100% ಆಗುತ್ತೆ ಸರ್. ಅಪ್ಪ ಮಗಳೆಲ್ಲ ಕೂತ್ಕೊಂಡು ನೋಡ್ಬೇಕಾರೆ ಅಪ್ಪಂಗೆ ಅನ್ಸುತ್ತೆ ಮಗಳೇ ನಾನು ಈ ತಪ್ಪು ಮಾಡಲ್ಲ, ಮಗಳು ಹೇಳ್ತಾಳೆ ಅಪ್ಪ ನಾನು ಈ ತಪ್ಪು ಮಾಡಲ್ಲ ಅಂತ. ಎಲ್ಲಾ ಕ್ಯಾರೆಕ್ಟರ್ ಎಲ್ರಿಗೂ ಕನೆಕ್ಟ್ ಆಗ ಅಂತ ಒಂದು ಲಿಂಕ್ ಕೊಟ್ಟಿದೆ. ಸೊ ಅದಕ್ಕೆ ಅಪೂರ್ವ ಶ್ರೀ ಒಳಗ್ ಬರ್ತಾರೆ, ತಬ್ಲಾ ನಾಣಿ ಅವ್ರು ಬರ್ತಾರೆ. ಸೊ ದಿಗ್ಗಜರನ್ನ ಒಳಗ್ ತಂದಿದ್ದೀರಿ. ಮಗಳಿಗೂ ಬರುತ್ತೆ ಅಂತ ಇದಲ್ಲ ಸರ್, ತಂದೆ ತಾಯಿಗೂ ಫೀಲ್ ಇರುತ್ತೆ. ಯಾಕೆ ಅವ್ರದ್ದು ಇರಲ್ವಾ, ಬ್ಯಾಕ್ ಗ್ರೌಂಡ್ ಸ್ಟೋರಿ ಇರಲ್ವಾ, ಅವ್ರಿಗೊಂದು ಲವ್ ಆಗಿರುತ್ತೆ. ಅವ್ರ ಅಪ್ಪ ಅಮ್ಮಂದ್ರು, ಈಗ ಅಪ್ಪ ಅಮ್ಮಂದ್ರು ನಾನು ನಮ್ ತಂದೆನು ನಾನು ಲವ್ ಮಾಡಿದ ಹುಡುಗನ್ ಬಿಟ್ಟು ಇವ್ರನ್ನ ಅರೇಂಜ್ ಮ್ಯಾರೇಜ್ ಮಾಡಿಸಿದ್ರು, ಅವ್ರಿಗೊಂದು ಫೀಲ್ ಇರುತ್ತೆ. ನಾನು ಲವ್ ಮಾಡಿದ್ದೆ, ನನಗೆ ಈ ತರ ಹಿಂಗ್ ಕರ್ಕೊಂಬಂದು ನನ್ನ ಅರೇಂಜ್ ಮ್ಯಾರೇಜ್ ಮಾಡಿಸಿದ್ರು ಅಂಬೋ ಅವ್ರಿಗೂ ಫೀಲ್ ಇರುತ್ತೆ. ಆಮೇಲೆ ಅವರು ಬಾಯ್ ಫ್ರೆಂಡ್ ನ ಬಿಟ್ಟಿರ್ಬೋದು, ಇವರು ಗರ್ಲ್ ಫ್ರೆಂಡ್ ನ ಬಿಟ್ಟಿರ್ಬೋದು. ಸೊ ಇದೆಲ್ಲಾನು ಅವ್ರಿಗೆ ಒಂದು ಫೀಲ್ ಸೆಂಟಿಮೆಂಟ್ ಕೊಟ್ಟೆ ಕೊಡುತ್ತೆ. 100% ಸುದಿ ಲೈಫ್ ಸ್ಟೋರಿ ಅಷ್ಟೇ. ಇಲ್ಲ ಇದಾವ್ದು ಖಂಡಿತ. ಈಗ ನೋಡಿ ನಾನು ಆ ಏಜ್ ಅಲ್ಲಿ ಇದ್ದಾಗ ನನ್ಗನ್ನಿಸ್ತಿತ್ತು ಇಲ್ಲ ಇವರೆಲ್ಲ ನಮ್ ತೊಂದ್ರೆ ಮಾಡ್ತಿದ್ದಾರೆ ಅಂತ. ನಾನು ಈಗ ಈ ಏಜ್ ಅಲ್ಲಿ ಕೂತ್ಕೊಂಡು ಹೇಳುವಾಗ ಇಲ್ಲ ನಾವೆಲ್ಲರಿಗೂ ತೊಂದ್ರೆ ಮಾಡ್ಬಿಟ್ವಲ್ಲ ಅವಾಗ. ಈಗ ನಂಗೊಂದು ಫಾದರ್ಹುಡ್ ಬಂದ್ ನನ್ ಮಗ ಇವತ್ತು 7ನೇ ಕ್ಲಾಸ್, ಅವತ್ ನನಗೆ ಇವರೆಲ್ಲ ವಿಲನ್ಗಳ ತರ ಕಾಣ್ತಿದ್ರು. ನನ್ಗೆ ಈಗ ಅನ್ಸುತ್ತೆ ನಾವು ಇವ್ರೆಲ್ಲರಿಗೂ ವಿಲನ್ ಆಗ್ಬಿಟ್ವಲ್ಲ ಅಂತ. ಈಗ ನೀವು ಕೇಳ್ದಂಗೆ ಕರೆಕ್ಟ್ ಆಗಿತ್ತು ಸರ್ ಹೇಳ್ದಂಗೆ. ಈಗ ತಂದೆ ಮತ್ತು ಮಗಳು ಕೂತ್ಕೊಂಡ ಕನೆಕ್ಟ್ ಆಗುತ್ತಾ ಅಂದಾಗ ತಂದೆಗೆ ಹೆಂಗ್ ಫೀಲ್ ಆಗ್ತದೆ ಅಂದ್ರೆ ನನ್ ಮಗಳು ಅವತ್ ಬಂದು ಪ್ರೀತಿ ಹೇಳ್ಕೊಂಡಾಗ ನಾನ್ ಹಿಂಗ್ ನಡ್ಕೋಬೋದಿತ್ತಲ್ವಾ, ನಾನ್ ಹಿಂಗ್ ಯಾಕೆ ನಡ್ಕೊಂಡೆ ಅಂತ. ಮಗಳೂನು ಅದ್ ಕೂತ್ಕೊಂಡು ತಂದೆ ಜೊತೆ ನೋಡುವಾಗ ಇಲ್ಲ ಅವತ್ ನಮ್ ತಂದೆ ಇದಕ್ಕೋಸ್ಕರ ಹೇಳಿದ್ರಲ್ವಾ, ಅವತ್ ನಮ್ ತಂದೆ ಮಾತು ಕೇಳ್ಬಿಡ್ಬೋದಿತ್ತಲ್ವಾ ಅಂತ ಇವಳಿಗೂ ಒಳಗೆ ಫೀಲ್ ಆಗ್ಬೇಕು. ಆ ತರದ ಒಂದು ಕಂಟೆಂಟ್ ಇರೋ ಕಥೆ ಅಣ್ಣ ಇದು. ಟೇಕ್ಅವೇ ಏನು ಅನ್ಸುತ್ತೆ ನಿಮ್ ಪ್ರಕಾರ? ಅದೇ ಅಣ್ಣ, ಒಬ್ಬರೊಬ್ರು ಅರ್ಥ ಮಾಡ್ಕೋಬೇಕಿತ್ತು ಅನ್ನೋದು. ಇದನ್ನ ಹಿಂಗೆ ಹ್ಯಾಂಡಲ್ ಮಾಡ್ಬೋದಿತ್ತು, ಇಷ್ಟು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದಿತ್ತು, ಇದನ್ನ ಯಾಕೆ ಇಷ್ಟು ರಬ್ ಮಾಡಿದ್ವಿ, ಅವತ್ ನಾನು ಯಾಕೆ ಇಷ್ಟು ಆಶೆ ನಡ್ಕೊಂಡ್ಬಿಟ್ಟೆ ನನ್ನ ಮಗಳ ಹತ್ರ, ಅಥವಾ ನಾನು ಯಾಕೆ ಅವತ್ತು ಇಷ್ಟು ನನ್ನ ತಂದೆ ನೋಯಿಸ್ಬಿಟ್ಟೆ ಅಂತ ಮಗಳು ಕೂತ್ಕೊಂಡು ಫೀಲ್ ಮಾಡಿದ್ವಿ. ಹೌದಲ್ವಾ, 1 ಸೆಕೆಂಡ್ ಯೋಚನೆ ಮಾಡಿ, ಹೌದು ನನ್ನ ತಂದೆ ಅಷ್ಟು ಆಸೆ ಇಟ್ಕೊಂಡು ನಾನು ಬೆಳೆಸಿದ. ನಾನು ಅವತ್ತು ಹುಡುಗ ಬಂದು ಕೇಳಿದಾಗ ಅಥವಾ ಹುಡುಗಿನೇ ಬಂದು ಕೇಳಿದಾಗ ಹುಡುಗನ ಹತ್ರ ಇಲ್ಲ ನಮ್ಮ ಮನೆ ಪರಿಸ್ಥಿತಿ ಬೇರೆ ತರ ಇದೆ, ನನ್ನ ತಂದೆ ಕನ್ಸುಗಳೇ ಬೇರೆ ತರ ಇದೆ ಅಂತ ಅವ್ನಿಗೆ ಹೇಳ್ಬಿಡ್ಬೋದಿತ್ತು. ಇಲ್ಲಪ್ಪ ನಾನು ಹಿಂಗಾಗಿದೆ ಅಂತ ನನ್ನ ಕನ್ಸುಗಳು ಹಿಂಗ ಅವನ ಜೊತೆ ಬೆರೆತ್ಕೊಂಡಿದೆ ಅಂತ ಇಲ್ಲಿ ಹೇಳ್ಬೋದಿತ್ತು. ಹಿಂಗ್ ಮಾಡ್ಬೋದಿತ್ತಲ್ಲ ಅಂತ ಇವ್ರು ಫೀಲ್ ಮಾಡ್ಬೋದು. ಇಲ್ಲ ನನ್ನ ಮಗಳು ಬಂದು ಹೇಳಿದಾಗ ಅವಳು ಕನ್ಸಿಗೆ ನಾನು ನೀರ್ ಎರೆದು ಚಿಗರಕ್ ಬಿಡ್ಬೋದಿತ್ತು, ಅದನ್ನ ನಾನೇ ಹೊಸಗಾಕ್ಬಿಟ್ಟಲ್ಲ ಅವ್ರ ಪ್ರೀತಿನ ಅಂತ ಇವ್ರು ಅನ್ಕೊಳ್ಳೋ ಅಂತ ಒಂದು ಕಂಟೆಂಟ್ ಇರೋ ಕತೆ ಅಣ್ಣ. ಏನ್ ಟೇಕ್ಅವೇ ಕಿರಣ್? ಆಗಸ್ಟ್ 6th ನೋಡ್ಬೋದು. ಬಟ್ ಸ್ಟಿಲ್ ಹೇಳ್ಬೇಕಂದ್ರೆ ಮೆಚುರಿಟಿ ಲೆವೆಲ್ ಬರ್ದಿರ್ಬೇಕಾದ್ರೆ ತುಂಬಾ ರಾಂಗ್ ಡಿಸಿಷನ್ಸ್ ತಗೊಂಬೇಡಿ. ತುಂಬಾ ಒಳ್ಳೊಳ್ಳೆ ಮೆಸೇಜ್ ಇದೆ ಸರ್. ಈಗ ಹೇಳಿದ್ರೆ ಎಲ್ಲ ಆಲ್ಮೋಸ್ಟ್ ಸಿನಿಮಾ ಗೊತ್ತಾಗ್ಬಿಡುತ್ತೆ. ಒಂದೊಳ್ಳೆ ಮೆಸೇಜ್ ಇದೆ ಸರ್. ಇವತ್ತು ಸ್ಟ್ರಾಂಗ್ ಆಗೇ ಹೇಳಿದ್ದೀನಿ. ಕಮರ್ಷಿಯಲ್ ವೇಲಿ, ಕಂಟೆಂಟ್ ವೇಲಿ, ಎಮೋಷನಲ್ ವೇಲಿ ಕಾಡ ಅಂತ ಸಿನಿಮಾ. 7 ತಿಂಗಳು ಸರ್, 8ನೇ ತಿಂಗಳು ನಿಮ್ ಸಿನಿಮಾ ಬರ್ತಾ ಇದೆ ಈ ವರ್ಷದಲ್ಲಿ. ಒಂದು ಬ್ಲಾಕ್ ಬಸ್ಟರ್. ಅದ್ ಬಿಟ್ಟು ಮಿಕ್ಕಿದ್ ಯಾವ್ದು ಕೂಡ ನಾವು ನೆನಪಿಸ್ಕೊಳ್ಳುವಂತ ಸಿನಿಮಾ ಸಿಕ್ಕಿಲ್ಲ ನಮಗೆ. ಕನ್ನಡ ಪ್ರೇಕ್ಷಕನು ಹಸಿವಿನಿಂದ ಕಾಯ್ತಿದ್ದಾನೆ, ಒಳ್ಳೆ ಸಿನಿಮಾ ಬರ್ಲಿ ಗುರು ಅಂತಾನೆ ಕಾಯ್ತಿದ್ದಾನೆ ಈ ಕಡೆಯಿಂದ ಕೂಡ. ಸೊ ಆ ಪ್ರೇಕ್ಷಕರಿಗೆ ನಿರ್ಮಾಪಕರಾಗಿ ನಿಮ್ಮ ಮಾತೇನು ಸರ್? ನಿರ್ಮಾಪಕರಾಗಿ ನನ್ನ ಒಂದೇ ಮಾತು, ತುಂಬಾ ಚೆನ್ನಾಗಿದೆ. ನೀವು ನಮ್ಮ ಕನ್ನಡ ಆಡಿಯನ್ಸು ತುಂಬಾ ದಿವಸದಿಂದ ಒಂದು ಒಳ್ಳೆ ಮೂವಿ ವೈಟಿಂಗ್ ಇಲ್ಲಿದ್ದಾರೆ. ಸೊ ಈ ಲೈಫ್ ಟುಡೇ ತುಂಬಾ ಚೆನ್ನಾಗಿ, ತುಂಬಾ ಒಂದು ತಂದೆ ಮಗಳ ಪ್ರೀತಿ ಇರ್ಬೋದು, ಒಬ್ಬ ಹುಡುಗನ ಒಂದು ಪ್ರೀತಿ ಇರ್ಬೋದು, ಒಂದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಒಂದು ಪ್ರೀತಿ ಇರ್ಬೋದು, ಮತ್ತೆ ಅಪ್ಪ ಅಮ್ಮನ ಒಂದು ಹಿನ್ನೆಲೆ ಸ್ಟೋರಿ, ಅವ್ರ ಬ್ಯಾಕ್ ಗ್ರೌಂಡ್ ಸ್ಟೋರಿನೂ ಇರ್ಬೋದು. ಎಲ್ಲಾ ರೀತಿಯಲ್ಲೂ ಆಪ್ಟ್ ಮಾಡಿ ಒಂದು ಒಳ್ಳೆ ಕತೆ ನಿರ್ಮಾಣ ಇದೆ. ಮತ್ತೆ ಫ್ಯೂಚರ್ ಕಮಿಂಗ್ ವೈಸ್ ಒಂದು ಯಾರು ಒಂದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಮತ್ತೆ ಫ್ಯಾಮಿಲಿ ಅವರೆಲ್ಲರಿಗೂ ಒಂದು ಒಳ್ಳೆ ಮೆಸೇಜ್ ಇದೆ.
ಫಸ್ಟ್ ಆಫ್ ಆಲ್ ಒಂದು ಒಳ್ಳೆ ಮೆಸೇಜ್ ಇದೆ. ನಾರ್ಮಲ್ ಆಗಿ ಹಿಂಗ್ ಬಂದ್ರು, ಹಿಂಗ್ ಲವ್ ಮಾಡಿದ್ರು, ಹೊಡಿಬಡಿ ತಿರ್ಗಾ ಹೋಗಿ ಲವರ್ ಬಾಯ್ ಸಿಗ್ದ, ಮತ್ತೆ ಅಲ್ಲ ಇಲ್ಲದಲೆ ಒಂದು ಒಳ್ಳೆ ಮೆಸೇಜ್ ಇದೆ. ಇದಕ್ಕೆ 6ನೇ ತಾರೀಕು ಆಗಸ್ಟ್ 6ನೇ ತಾರೀಕು ಬಂದು ನೋಡಿ, ನಮ್ಮನ್ನೆಲ್ಲರನ್ನು ಹಾರೈಸಿ. ಲೈಫ್ ಎಸ್ಟರ್ಡೇ ನಮಗೆ ಆಗೋಗಿದೆ, ನೋಡ್ಬಿಟ್ಟಿದೀವಿ. ಲೈಫ್ ಟುಮಾರೋ ಇಂಡಸ್ಟ್ರಿ ನಮಗೆ ಗೊತ್ತಿಲ್ಲ, ಲೈಫ್ ಟುಡೇ ಗೆಲ್ಬೇಕು ಅಂತ. ಸೊ ಹಾಗಾಗಿ ಈ ಕ್ಷಣ ನೀವು ಗೆದ್ರೆ ಬರೀ ನಿಮ್ ಸಿನಿಮಾದ ಗೆಲುವಲ್ಲ, ಆಕ್ಚುಲಿ ಇಂಡಸ್ಟ್ರಿಯ ಗೆಲುವು. ನಾವು ಅದನ್ನ ಇಷ್ಟಪಡ್ತೀವಿ. ಬಿಕಾಸ್ ಜನ ಮತ್ತೆ ಸಿನಿಮಾ ಥಿಯೇಟರ್ ಬಂದ್ರು ಗುರು, ನೀವು ಗೆದ್ರೆ ಮುಂದಕ್ಕೆ ಬರೋ ಸಿನಿಮಾಗಳು ಕೂಡ ಒಂದ್ ಒಳ್ಳೆ ಭರವಸೆಲಿ ಇರ್ತಾರೆ. ಗೆಲ್ತಾ ಇದೆ ನಮ್ ಸಿನಿಮಾ ಕನ್ನಡದ್ದು ಒಂದಷ್ಟು ಅಂತ. ಸೊ ಆ ತರಹದ ಆ ಲೈಫ್ ಟುಮಾರೋ ಬರ್ಲಿ, ಲೈಫ್ ಟುಡೇ ಇಂದ. ಥ್ಯಾಂಕ್ ಯು ಸರ್. ಅದನ್ನಂತೂ ಹೃದಯಪೂರ್ವಕವಾಗಿ ಹಾರೈಸ್ತೀನಿ ನಾನು. ತುಂಬಾ ಥ್ಯಾಂಕ್ಸ್. ನಾವು ಕೇಳ್ಕೊತಾ ಇದೀವಿ, ಕನ್ನಡದ ಪ್ರೇಕ್ಷಕರ ಕೇಳ್ಕೊತಾ ಇದೀವಿ. ಅಂಡ್ ಕನ್ನಡ ಸಿನಿಮಾ ಜಗತ್ತಿಗೆ ಕಿರಣ್ ಆದಿತ್ಯ ಅನ್ನುವ ಒಬ್ಬ ಹೀರೋ ಬರ್ತಿದ್ದಾರೆ. ಥ್ಯಾಂಕ್ ಯು ಸರ್. ಸ್ಮಾರ್ಟ್, ಹೈಟ್, ಮೈಂಡ್ ಪ್ರಿಪೇರ್ ಆಗಿ ಬಂದಿದ್ದಾರೆ. ಅದು ಫೈಟ್ ಅಲ್ಲಾಗ್ಲಿ, ಡ್ಯಾನ್ಸ್ ಅಲ್ಲಾಗ್ಲಿ, ಅಥವಾ ಇನ್ಯಾವುದೋ ಎಮೋಷನ್ಸ್ ಅಲ್ಲಾಗ್ಲಿ. ಸೊ ಹಾಗಾಗಿ ಅದನ್ನ ನೋಡಿ ನಮ್ಗೆ ಹೇಗೆ ಅನಿಸ್ತು ಅಂತ ನಾವು ನಿಮಗೆ ಹೇಳ್ತೀವಿ. ಆಲ್ ದಿ ಬೆಸ್ಟ್ ಕಿರಣ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ವೆಲ್ಕಮ್ ಮಚ್. ಟು ಕನ್ನಡ ಸಿನಿಮಾ ಇಂಡಸ್ಟ್ರಿ. Thank you, ಸ್ಯಾಂಡಲ್ವುಡ್ ಗೆ ಸ್ವಾಗತ ನಿಮಗೆ. ಅದಕ್ಕೆ ಅವಕಾಶ ಕೊಟ್ಟಾರ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಈ ಮುಖಾಂತರ. ಅಲ್ಲ, ಅವ್ರಿಗೂ ಸ್ವಾಗತ. Thank you, sir. ಇಂಡಸ್ಟ್ರಿ ಅವರಪ್ಪ, ನಾವು ಯಾರು ಬಂದ್ರು ಅವ್ರ ಜೊತೆ ಕೆಲಸ ಮಾಡ್ತೀವಿ ಅಂತ ಜೋಶಲ್ಲಿ ಯಾವಾಗ್ಲೂ ನಮ್ ಸುದ್ದಿ ಇದ್ದೇ ಇದೆ. ಅಲ್ವಾ ಸುದ್ದಿ? ಅದೇ ನಾನು ಯಾಕೋ ಮರ್ತ್ಬಿಟ್ರಲ್ಲ. ಅದಕ್ಕೆ ಹೇಳ್ತಿರೋದು ಕ್ಲೈಮ್ಯಾಕ್ಸ್ ನಿಮ್ಮಿಂದನೇ. ಬಿಕಾಸ್ ಅನ್ಸಲ್ವಾ, ಯಾರೋ ಹೊಸಬ್ರು ಬಂದ್ರು, ಇವ್ರು ಯಾರೋ ಬಂದ್ರು, ಗುರು ಎಲ್ಲ ಜೊತೆ ಕೆಲಸ ಮಾಡ್ತೀವಿ, ಅಷ್ಟೇ ಜೋಶ್ಫುಲ್ ಕೆಲಸ. ನಿಜ. ಹೊಸಬ್ರು ಹಳಬ್ರು ಅಂತ ದೂರ ಅದೆಲ್ಲ ಇಲ್ವೇ ಇಲ್ಲ ಅಣ್ಣ. ಅದೆಲ್ಲ ಇಲ್ವೇ ಇಲ್ಲ ಅಣ್ಣ. ನೀವು ನೋಡಿದ್ದೀರಾ ಆಗ್ಲಿಂದ. ಮತ್ತೆ ಎಂಟರ್ಟೈನ್ಮೆಂಟ್ ಹಾಗೆ ಇರುತ್ತೆ. ಸೊ ಏನ್ ನನ್ನ ತಿಳಿದಂಗೆ ನಮ್ಮ ಕಾಕರ ಸುದ್ದಿ ಬಂದ್ಬಿಟ್ಟು ನಮ್ಮ ಹತ್ರ ಫಸ್ಟ್ ಫಿಲಂ ಪರ್ಸನ್ ತರ ಇಲ್ಲ. ಒಂದು ನಾವು ನಮ್ ಟೀಮ್ ಒಳಗೆ ಒಂದು 5-6 ಫಿಲಂ ಮಾಡ್ಬಿಟ್ಟಿದೀವಿ ಎಂಬ ಬಾಂಡಿಂಗ್ ಇದೆ. ನೀವೆಲ್ಲಿದ್ರು ಹುಡುಗನ್ ತಪ್ಕೊಂಡ್ಬಿಡ್ತಾನೆ. ಪ್ರೀತಿ ವಿಶ್ವಾಸನೇ ಬೇರೆ ಬಿಡಿ ಅದು. ಸೊ ಒಂದು ಗುಡ್ ವೈಬ್ ಇದೆ. ನಿಜ. ಸೊ ಅದು ಸಕ್ಸಸ್ ಕಡೆ ತಿರ್ಗ್ಲಿ. ನಾವೆಲ್ಲರೂ ಅದನ್ನ ಎದುರು ನೋಡ್ತಾ ಇದೀವಿ. ಥ್ಯಾಂಕ್ ಯು. ವಿಶ್ ಯು ಆಲ್ ಗುಡ್ ಸಕ್ಸಸ್. ಒಳ್ಳೆದಾಗಿ. Thank you. ಲೈಫ್ ಟುಡೇ ಇದು ಸಿನಿಮಾದ ಹೆಸರು. ಆಗಸ್ಟ್ 6ನೇ ತಾರೀಕು ಶುಕ್ರವಾರ ರಾಜ್ಯಾದ್ಯಂತ, ಪ್ರಪಂಚದಾದ್ಯಂತ ತೆರೆದುಕೊಳ್ತಾ ಇದೆ. ನಿಮ್ ಕೆಲಸ ಏನ್ ಗೊತ್ತಾ, ಶೋ ನೋಡಿದ್ವಾ, ಏನ್ ಸಿನಿಮಾ ನೋಡ್ಬೇಕಷ್ಟೇ. ನೋಡಿದ್ಮೇಲೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಇವರೆಲ್ಲರೂ ಸಿಗ್ತಾರೆ. ಏನ್ ಅನ್ನಿಸ್ತು, ಲೆಟ್ಸ್ ಕಮೆಂಟ್. ಹೇಳೋಣ ನಮ್ಗೇನ್ ಅನ್ನಿಸ್ತು ಅಂತ. ಸುಮ್ಮನಿರೋದು ಬೇಡ. ಇದಿತ್ತು ಚೆನ್ನಾಗಿತ್ತು, ವಾವ್ ಇದಷ್ಟು ಚೆನ್ನಾಗಿ ಅನಿಸ್ತು, ಗ್ರೇಟ್, ಆಲ್ ದಿ ಬೆಸ್ಟ್ ಅಂತ ವಿಶ್ ಮಾಡೋಣ. ಅಷ್ಟು ನಮ್ ಕೆಲಸ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ನ್ಯೂಸು ಈ ಲೈಫ್ ಟುಡೇ ನೋಡಿದ್ದಕ್ಕೆ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡ್ ನಲ್ಲಿ. ನಾನು ಹರೀಶ್ ನಾಗರಾಜು. ನಮಸ್ಕಾರ.